ಟ್ಯಾಲೆಂಟ್ಸ್, ಸ್ಮಾರ್ಟ್ನೆಸ್, ಲುಕ್. ಕ್ಲೋಸ್ ಫ್ರೆಂಡ್ಸ್ ಹೇಳ್ತಾರೆ, ನೀನ್ ಫಿಸಿಕ್ಕು ನಿನ್ನ ಲುಕ್ಕೆ ಕೊಡೋ ನಿನ್ನ ದುಶ್ಮನ್ ಅಂತ ಹೇಳಿದ್ದಾರೆ. ನಾನು ಎಷ್ಟೋ ಸಿನಿಮಾ ಕಟ್ ಮಾಡಿದ್ದಾರೆ ಸರ್, ಹೀರೋ ಡಮ್ಮಿ ಕಾಣ್ತಾನೆ ಅಂತ. ಇಷ್ಟೊಂದು ಖಡಕ್ ಆಗಿರೋ ಒಬ್ಬ ವ್ಯಕ್ತಿ ಇಷ್ಟು ನೋವು ಒಳಗಿಟ್ಕೊಂಡಿದ್ರು ಅನ್ನೋದು ಇದೆಯಲ್ಲ, ಜೀವನದಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಸರ್, ಅದು ಯಾವತ್ತೂ ಆಗಲ್ಲ ಸರ್. ಬಿಕಮ್ ಎಮೋಷನಲ್. ನಾನು ಅದೆಲ್ಲ ಮರೆದಿದ್ದೆ ಸರ್. ಹೇಳ್ತಾರಲ್ಲ, ಕ್ಲೋಸ್ ಇದ್ದವ್ರ ಹತ್ರ ಹಂಚ್ಕೋಬೇಕು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ನ್ಯೂಸೋ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ನನ್ನ ಪ್ರೀತಿಯಿಂದ ಹರಿ ಅಂತ ಕರೀತಾರೆ ತುಂಬ ಜನ. ನನ್ನ ಜೊತೆ ಆತ್ಮೀಯರು, ಸೆಲೆಬ್ರಿಟಿಗಳು ಅವರ ಬದುಕಿನ ಒಂದಷ್ಟು ಕಥೆಗಳನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮ ಹರಿ ಮತ್ತು ಅವರ ಕಥೆ. ಹರಿಕಥೆಗೆ ಸ್ವಾಗತ. ಇವತ್ತಿನ ಹರಿಕಥೆಯಲ್ಲಿ ನಾನು ಕಥೆ ಕೇಳೋಕೆ ತುಂಬ ಕಿವಿಗಳನ್ನು ತೆರೆದು ಕೂತಿದ್ದೀನಿ, ಕಣ್ಣರಳಿಸಿ ಕೇಳಬೇಕು ಅಂತ ಕಾಯ್ತಾ ಇದ್ದೀನಿ. ಯಾಕೆಂದರೆ ನನಗೊಂಥರ ಬ್ರದರ್ ಫೀಲ್, ಹಿರಿಯಣ್ಣ ಅಂತ ಅನ್ಕೋಬೋದು, ಆತ್ಮೀಯರು ಕೂಡ. ಆದರೆ ಅಷ್ಟು ಈಸಿಯಾಗಿ ಎಲ್ಲರೂ ನೋಡಿದ ತಕ್ಷಣ ಪ್ರೀತಿಸೋ ವ್ಯಕ್ತಿ ಅಲ್ಲ. ಬಿಕಾಸ್ ಅವರ ಲುಕ್ಕು, ಅವರ ಗತ್ತು ಒಂದು ಸ್ವಲ್ಪ ಭಯ ಬೀಳೋ ಹಾಗೆ ಮಾಡುತ್ತೆ. ಅದು ಪಾತ್ರ ಆಗಿರಲಿ, ನಿಜ ಜೀವನದಲ್ಲೂ ಆಗಿರಲಿ. ಬಟ್ ಆದರೆ ಡಾರ್ಲಿಂಗ್ ಮನುಷ್ಯ ರೀ, ಅದಂತೂ ನಿಜ. ಯಾಕೆಂದರೆ ಉತ್ತರ ಕರ್ನಾಟಕದವರು ಅಂದಾಗಲೇ ಆ ಗತ್ತು ಬಂದ್ಬಿಟ್ಟಿರುತ್ತೆ ಬ್ಲಡ್ಡಿಂದನೇ. ಆದರೆ ಅದು ಈಗೂ ಮುಂದುವರಿತಾ ಇದೆ ಅಂತ. ಕನ್ನಡ ಸಿನಿಮಾ ಜಗತ್ತಿನಲ್ಲಿ 90 ವರ್ಷ ಕ್ರಾಸ್ ಮಾಡಿ ಮುಂದಕ್ಕೆ ಬರ್ತಾ ಇದ್ದೀವಿ ನಾವು. ವಾಕ್ಚಿತ್ರದ ಯುಗದಲ್ಲಿ ಅವರದ್ದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್, 25ನೇ ವಾರ್ಷಿಕೋತ್ಸವ ಕನ್ನಡ ಸಿನಿಮಾ ಜಗತ್ತಿನಲ್ಲಿ. ಸೊ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು ಈ ಹರಿಕಥೆಯಲ್ಲಿ ಅಂತ ನಾನು ಇನ್ವೈಟ್ ಮಾಡಿದೆ. ಪ್ರೀತಿಯಿಂದ ಬಂದು ನಮ್ಮ ಜೊತೆ ಕೂತಿದ್ದಾರೆ. ಲೆಟ್ ಮಿ ವೆಲ್ಕಮ್ ಇವತ್ತಿನ ಹರಿಕಥೆಯ ಅತಿಥಿ ಶ್ರೀ ಚೇತನ್ ಹೊಸೂರು. ಹಾಂ, ಇದ್ಯಾವ ಕಲಾವಿದ ಚೇತನ್ ಹೊಸೂರು ಅಂತ ನೀವೇನಾದರೂ ಅನ್ಕೋತಿದ್ರೆ ಅವ್ರ ನಿಜ ಹೆಸರದು. ಆದರೆ ಇಂಡಸ್ಟ್ರಿಗೆ ಗೊತ್ತಾಗಿದ್ದು 2-3 ಹೆಸರಿನಲ್ಲಿ ಇತ್ತೀಚಿನ ಹೆಸರು, ಇತ್ತೀಚಿನ ಅಂತಲ್ಲ, ತುಂಬ ವರ್ಷದ ಹೆಸರದು, ಶ್ರೀ ರವಿಚೇತನ್. ಹೌ ಆರ್ ಯು RC? ನಮಸ್ಕಾರ, ತುಂಬ ಚೆನ್ನಾಗಿದೆ. ನಾನು ಪ್ರೀತಿಯಿಂದ ಕರೆಯೋದು ರವಿಚೇತನ್, ಶಾರ್ಟ್ ಫಾರ್ಮ್ ಅದು RC ಅಂತ. ಬಟ್ ನಮ್ಮೆಲ್ಲರ ಪ್ರೀತಿಯ ಕಲಾವಿದ ಶ್ರೀ ರವಿಚೇತನ್. ನನಗೆ ಮಾತೇ ಬರ್ತಾ ಇಲ್ಲ. ಅಂದರೆ ಉತ್ತರ ಕರ್ನಾಟಕ ಹೆಸರು ತೊಗೊಂಡ್ರೆ ಭಾಳ ಖುಷಿ ಆಯ್ತು ನನಗೆ. ಹೇಳಿ, ಚೇತನ್ ಹೊಸೂರು ಅಂತ ನೀವು ಹೇಳಿದ್ರಲ್ಲ, ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನಾನು ಚೇತನ್ ಹೊಸೂರು ಅಂತಲೇ ಇಟ್ಕೊಂಡಿದ್ದೆ. ಹಾಂ, ಅದೇನಾದ್ರು ಹೊಸೂರು ಅಂತ ಬಂದ ತಕ್ಷಣ ತಮಿಳ್ನಾಡು ಹೊಸೂರು ಅಂದ್ಕೊಂಡು ನಾನು ತಮಿಳ್ ಮಾತಾಡೋಕೆ ಶುರು ಮಾಡಿದ್ರು. ಓ, ನಿಮ್ಮ ನೋಡಿದಾಗ ತಮಿಳಲ್ಲಿ ತಮಿಳ್ ಮಾಡೋಕೆ ಶುರು ಮಾಡ್ಬಿಟ್ರು ಕೆಲವರು, ಟೆಕ್ನಿಷಿಯನ್ಸ್ ಆಗಲಿ ಮತ್ತೊಬ್ರು ತಮಿಳ್ ಗೊತ್ತಿದ್ದವರು. ಓ, ಯಾಕೋ ಬೇರೆ ಥರ ಹೋಗ್ತಿದ್ಯಲ್ಲ ಅಂತ ಹೇಳಿ ಹೊಸೂರನ್ನ ತೆಗೆದು ಚೇತನ್ ಅಂತ ಇಟ್ಕೊಂಡೆ. ಬಟ್ ಹೊಸೂರು ನಿಮ್ಮ ಮನೆತನ? ನಮ್ಮ ಮನೆತನ ಹೆಸರು. ನಮ್ಮ ಮುಧೋಳಲ್ಲಿ ಹಲಗ್ಲಿ ಅಂತ ಊರು, ಬಾಗಲಕೋಟೆ ಮುಧೋಳ ಹಲಗ್ಲಿ, ಅಲ್ಲಿ ಹೊಸೂರು ಮನೆತನ ಅಂತ ಅದು ನಮ್ಮ ಅಡ್ಡ ಹೆಸರು ಅದು. ಓಕೆ. ಸೊ ಪಾಟೀಲು ಎಲ್ಲ ಹೇಗೆ ಹಾಗೆ ಹೊಸೂರು ಅಂತ ಇಟ್ಕೊಂಡೆ. ಸೊ ಹಾಗಾಗಿ ನಾನು ಉತ್ತರ ಕರ್ನಾಟಕದ ಚೇತನ್ ಹೊಸೂರು ಗುರುತಿಡಿತಾರೆ ಉತ್ತರ ಕರ್ನಾಟಕದವ್ರು ಅಂತ ಇಟ್ಕೊಂಡೆ. ಬಟ್ ಏನಂತೂ ರಿವರ್ಸ್ ಆಗಿ ಅದು ತಮಿಳ್ನಾಡು ಕಡೆ ತಿರುಗಿ ಹೊಸೂರು ಅಂತ ಬಂದ್ಬಿಡ್ತು. ಸೊ ಹಾಗಾಗಿ ನಾನು ಹೊಸೂರು ತೆಗೆದೆ, ಚೇತನ್ ಅಂತ ಇಟ್ಕೊಂಡೆ. ಬರೀ ಚೇತನ್ ಇಟ್ಕೊಂಡೆ? ಬರೀ ಚೇತನ್ ಅಂತಾನೆ ಇಟ್ಕೊಂಡೆ. ಬಟ್ ಆದ್ಮೇಲೆ ಇದು ಆ ದಿನಗಳ ಚೇತನ್ ಅವಾಗ. ಬಟ್ ಅದಕ್ಕೆ ಮುಂಚೆ ಚೇತನ್ ಯಾರು ಇಲ್ಲ. ನಮ್ಮ ವಿಷ್ಣು ಸರ್ ನನಗೆ ಯಾವಾಗಲೂ ಚೇತನ್ ರಾಮರಾವ್ ಅಂತ ಇದ್ಕೊಂಡು ಅದ್ ಬಿಟ್ರೆ ನೀನೇ ಅಂತ, ಹಿರಿಯ ಕಲಾವಿದರೊಬ್ರು ಇದ್ರು, ಅದ್ ಬಿಟ್ರೆ ನೀನೇ ಅಂತ ಇಂಡಸ್ಟ್ರಿಗೆ ಅಂತ ಹೇಳೋದು. ಈಗ ಸುಮಾರು ಜನ ಆಗ್ಬಿಟ್ಟಿದ್ದಾರೆ ಬಿಡಿ. ಬಟ್ ಅವಾಗ ಆಮೇಲೆ ಚೇತನ್ ಅಂತಾನೆ ನಡೀತಾ ಇತ್ತು. ಅದಾದ್ಮೇಲೆ ಆ ದಿನಗಳ ಚೇತನ್ ಒಂದ್ಸಲ ಎಂಟ್ರಿ ಕೊಟ್ಟರು, ಸಿನಿಮಾ ಒಂದು ಹಿಟ್ ಆಯ್ತು, ಹೀರೋ ಚೇತನ್ ಎಂಟ್ರಿ ಕೊಟ್ಟರು. ಸೊ ಹಿಂಗಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ನನ್ನ ಫೋನ್ ಅಲ್ಲಿ ಹೋಗೋದು, ಅಲ್ಲಿ ಫೋನ್ ಬರೋದು, ಹಿಂಗೆಲ್ಲ ಕೇಳೋದು, ಹಿಂಗಾಯ್ತು. ಸೊ ಹಿಂಗಾಗಿ ಯಾರೋ ಒಂದು ಸ್ನೇಹಿತರು, ಇಲ್ಲ ನೀವು ರವಿ ಅಂತ ಇಟ್ಕೊಳ್ಳಿ, ಸೂರ್ಯ ಭಾಳ ನಿಮ್ಮ ಫೇವರ್ ಅಂತ ಹೇಳಿ, ಅದಕ್ಕೋಸ್ಕರ ರವಿಚೇತನ್ ಇಟ್ಕೊಳ್ಳಿ ಅಂತ ಹೇಳಿ ಹಿಂಗೆ. ಓ, ಅದಕ್ಕೆ ಟ್ಯಾಟೂ ಹಾಕ್ಸಿದ್ದ? ಅದಕ್ಕೆ. ಓಕೆ. ಎಡಗಡೆ ತೋಳಲ್ಲಿ ಸೂರ್ಯ ಇದ್ದಾನೆ, ಬಲಗಡೆ ಇದ್ರಲ್ಲಿ ಇದು ನನ್ನ ಶಿವಭಕ್ತ. ನೈಸ್. ಸೊ ರವಿಚೇತನ್ ಹುಟ್ಟಿದ್ದು ಹೀಗೆ, ಅಂದರೆ ಇಂಡಸ್ಟ್ರಿಗೆ. ಆದರೆ ರವಿಚೇತನ್ ಈ ಲೋಕಕ್ಕೆ ಹುಟ್ಟಿದ್ದಿದೆಯಲ್ಲ, ಅಂದರೆ ಈ ಬಾಗಲಕೋಟೆ ಅಥವಾ ಉತ್ತರ ಕರ್ನಾಟಕದ ಭಾಗಗಳು, ವಿಜಯಪುರ ಆಗಿರಲಿ ಅಥವಾ ಬೀದರಿಂದ ಇಳಿದ್ರೆ ಕೆಳಗಡೆ ತನಕ, ಹುಬ್ಳಿ ಧಾರವಾಡ ತನಕ, ಅದರ ಮಣ್ಣಿನ ಸೊಗಡು ಬೇರೆ, ಬೆಳೆಯೋ ವಾತಾವರಣ ಬೇರೆ. ಇಂಡಸ್ಟ್ರಿಗೆ ಹಂಗೆ ನೋಡಕ್ಕೆ ಹೋದರೆ ಕಲಾವಿದರ ಪೈಕಿ ಅಥವಾ ಯಾರೇ ಆಗಲಿ, ಹುಡುಗ ಆಗಲಿ ಹುಡುಗಿ ಆಗಲಿ,
ಎಂಟ್ರಿ ಕಡಿಮೆ ಆಕ್ಟ್ ಮಾಡಕ್ಕೆ, ಅಥವಾ ಅವಕಾಶಗಳು ಕಡಿಮೆ ಆಗೋಯ್ತಾ ಅವ್ರಿಗೆ, ಅಥವಾ ಅವ್ರು ಮನಸ್ಸು ಮಾಡಿಲ್ಲೋ ಗೊತ್ತಿಲ್ಲ. ದೆನ್ ಈ ಚೇತನ್ ಯಾಕೆ ಬಂದ್ರು? ಸರ್ ನಾನು ಹುಟ್ಟಿದ್ದು ಮುಂಬೈ, ಹಾ ಬೆಳೆದಿದ್ದು ಬ್ಯಾಂಗ್ಳೂರು. ಹಾ ಬಟ್ ನಮ್ಮ ತಂದೆ ಊರು ಮುದೋಳು, ಹಲಗಲಿ ಅಂತ ಹೇಳೋದು ಅಲ್ಲಿ. ಸರ್, ಮುಧೋಳನ್ನ ಮರೆಯೋಕ್ ಸಾಧ್ಯನೇ ಇಲ್ಲ ಸಾಹಿತ್ಯ ಆಸಕ್ತರು. ರನ್ನ ರನ್ನನ ಹುಟ್ಟಿದ ಜಾಗ. ಮುಧೋಳ. ನನ್ನ ಹುಟ್ಟಿದ ಜಾಗ, ಹೌದು ಎರಡನೇದಾಗಿ ಮುದೋಳ್ನಾಯಿ ಫೇಮಸ್. ಹೌದು. ಸೊ ಇವೆರಡು ಭಾಳ ಫೇಮಸ್ ಮುದೋಳು. ಅಫ್ಕೋರ್ಸ್ ಮುದೋಳ್ದು ತುಂಬ ಕಥೆನೂ ಇದೆ, ಈ ಒಂದು ಸಿನಿಮಾನು ಬರ್ತಾ ಇದೆ ಮುದೋಳು ಅಂತ. ಅದು ಆಮೇಲೆ ಮಾತಾಡೋಣ. ಅದು ಸಂಗೊಳ್ಳಿ ರಾಯಣ್ಣ ಥರ ಇದೆ ಅದು. ತುಂಬಾ ಕಥೆ ಇದೆ. ಸೊ ಅದು ಈ ಹರಿಕಥೆಯಲ್ಲಿ ತುಂಬಾ ಕಥೆ ಇದೆ. ಸೊ ಹೀಗಿದೆ ಹಾ. ಅಂದ್ರೆ ನಮ್ಮ ಅಷ್ಟು ಕಥೆಗಳು ಇದಾವಲ್ಲ, ದೇ ಆರ್ ರಿಯಲ್ ಹೀರೋಸ್ ದೇರ್ ಆ್ಯಕ್ಚುಲಿ. ಓಕೆ. ಸತ್ಯ ಕಥೆಗಳು ತುಂಬ ಇದಾವಲ್ಲಿ. ಬಾಂಬೆ, ಬೆಂಗಳೂರು, ಬಾಂಬೆ, ಬಾಗಲಕೋಟೆ. ನಮ್ಮ ತಂದೆ ಹಿ ವಾಸ್ ವರ್ಕಿಂಗ್ ಇನ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಆ್ಯಸ್ ಎ ಜನರಲ್ ಮ್ಯಾನೇಜರ್. ಓಕೆ. ಸೊ ಅವ್ರು ಬ್ಯಾಂಗ್ಳೂರಿಗೆ ಬಂದಾಗ He was engineer ಅಲ್ಲ? ಹಿ ವಾಸ್ ಅನ್ ಇಂಜಿನಿಯರ್. ಓಕೆ. ಸೊ ಹೀಗಾಗಿ ನಮ್ಮದು ಸ್ಕೂಲ್ ಎಲ್ಲ ಇಲ್ಲೇ ಶುರು ಆಯಿತು, ಬೆಂಗಳೂರು. ಬ್ಯಾಂಗ್ಳೂರು. ಫಸ್ಟು ನಾವು ರಾಜಾಜಿನಗರಲ್ಲಿದ್ವಿ. ಓಕೆ. ಸೊ ಅಲ್ಲಿ ವಿದ್ಯಾವರ್ಧಕ, ಅಲ್ಲಿ 3rd ಸ್ಟ್ಯಾಂಡರ್ಡ್ವರೆಗೂ ಅಲ್ಲಿ ಓದಿದೆ ನಾನು ವಿದ್ಯಾವರ್ಧಕ. ಓಕೆ. 4th ಐ ಕೇಮ್ ಟು ಇದು ಯಾವುದೋ ವಿಜಯನಗರ್, ಅಲ್ಲಿ ಸೆಂಟ್ ಜಾನ್ ಸ್ಕೂಲ್ ಅಂತ. 4th ಇಂದ ನಾನು ಅಲ್ಲಿ ಜಾಯ್ನ್ ಆದೆ. ಸೊ ಅಲ್ಲೇ ನಂದು 10th ಮುಗೀತು. ಅದಾದಮೇಲೆ KLE ಕಾಲೇಜ್ ರಾಜಾಜಿನಗರ್. ಸೊ ಐ ಕಂಪ್ಲೀಟ್ ಮೈ ಡಿಗ್ರಿ ದೇರ್. ಸೊ ಅದಾದಮೇಲೆ ಇದು ಜರ್ನಿ ಹೇಳ್ತಾ ಇದ್ರು. ಸೊ ದಿಸ್ ವಾಸ್ ಮೈ ಜರ್ನಿ, ಬಟ್ ಥ್ರೂ ಔಟ್ ಮೈ ಜರ್ನಿ ಐ ವಾಸ್ ನಾಟ್ ಹ್ಯಾಪಿ ಅಟ್ ಆಲ್. ಅಯ್ಯಯ್ಯೋ. ಯಾಕಂದ್ರೆ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಓಕೆ, ಟು ಬಿ ಫ್ರ್ಯಾಂಕ್. ನಮ್ಮ ಥರ. ಸೊ ತಲೆಗೆ ಹೋಗ್ತಾ ಇರಲಿಲ್ಲ, ಓದು ತಲೆಗೆ ಹೋಗ್ತಿರ್ಲಿಲ್ಲ. ಸ್ಪೋರ್ಟ್ಸ್ ಕಡೆ ಭಾಳ ಇಂಟ್ರೆಸ್ಟು, ತುಂಬಾ. ಆವಾಗಿಂದನೂ ಸ್ಪೋರ್ಟ್ಸ್ ಭಾಳ ಇಂಟ್ರೆಸ್ಟ್. ಏನ್ ಆಡ್ತಿದ್ರಿ? ಶಟ್ಲು ಮತ್ತು ಕ್ರಿಕೆಟ್, ಇವನ್ ವಾಲಿಬಾಲು ಅಷ್ಟೇ. ಅದಕ್ಕೆ ಈ ಫಿಸಿಕ್ ಮೇಂಟೈನ್ ಮಾಡಿರೋದು. ಇದು ನನ್ನ ಶಟ್ಲ್. ಯಾರು ಅನ್ಕೊಳಕ್ ಸಾಧ್ಯನೇ ಇಲ್ಲ. ರವಿಚೇತನ್ ಅವ್ರಿಗೆ 52 ವರ್ಷ ಅಂತ ರಿವೀಲ್ ಮಾಡಿದೀನಿ. ಮಾಡಿ ಸರ್, ಅದಕ್ಕೇನಂತ ಗುಡ್ ಫಿಟ್ನೆಸ್. ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ನೋಡಿ ಕಲೀಲಿ. ಯಾಕಂದ್ರೆ ಈಗಲೂ ಅವ್ರನ್ನ ಕಾಂಪಿಟೇಷನ್ ನಾನು ಕೊಡ್ತೀನಿ. ಈಗಲೂ ಮದುವೆ ಗಂಟು ಪಾತ್ರ ಮಾಡ್ತೀನಿ ನಾನು. ಪಾಯಿಂಟ್ ಕರೆಕ್ಟ್. ಸೊ ದಟ್ ಇಸ್ ಔಟ್. ಸಿ, ನಮಗೆ ಕಲಾವಿದನಿಗೆ ದೇಹನೇ ಒಂದು ಏನೋ ಆಸ್ತಿ. ಇದೇ ಆಸ್ತಿ ನಮ್ಮದು. ಚೆನ್ನಾಗಿ ಕಾಪಾಡ್ಕೋಬೇಕು, ಅದನ್ನು ಕಾಪಾಡ್ಕೋಬೇಕು. ಸೊ ಅದನ್ನು ನೀವು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಅದು ನಿಮ್ಗೆ ಚೆನ್ನಾಗಿ ಕಾಪಾಡ್ಕೊಳ್ಳೋದು. ಇದಕ್ಕೆ ಕಾರಣ ಅಂದರೆ ಅಮ್ಮ ತುಂಬಾ ಫೇರ್ ಇದ್ರ, ಅಪ್ಪ ಹಂಗಿದ್ರ, ಅಥವಾ ಮನೆ ನಮ್ಮ ತಾಯಿ ಫೇರ್ ಇದ್ರು. ನಮ್ಮ ತಾಯಿ ಫೇರ್ ಇದ್ರು. ನಮ್ಮ ತಂದೆ ವಾಸ್ ಓಕೆ ಕಲರ್. ನಮ್ಮ ಅಣ್ಣನೂ ಇದ್ದಾನೆ. ಓಕೆ. ಸೊ ಅವ್ನು ಫಿಸಿಕ್ ಜೋರಾಗಿದೆ. ಅಫ್ಕೋರ್ಸ್ ಬಿಟ್ಟರು ನಾನು ಹಿಂಗೆ ಹೋಗ್ಬಿಡ್ತೀನಿ. ಬಟ್ ಐ ಹ್ಯಾವ್ ಕಂಟ್ರೋಲ್ಡ್. ಏನೋ ಅರ್ಧ ಹೊಟ್ಟೆ ಊಟ ಮಾಡೋದು, ಹೊಟ್ಟೆ ತುಂಬ ಊಟ ಮಾಡಲ್ಲ. ಸೊ ವಾರಕ್ಕೊಂದ್ಸಲ ಅಷ್ಟೇ ಚೀಟ್ ಡೇ, ಮಿಕ್ಕಿದೆಲ್ಲ ವೆಯ್ಟ್ ಚೆಕ್ ಮಾಡ್ಕೊಂಡು ಊಟ ಮಾಡ್ತೀನಿ. ಸೊ ಇವೆಲ್ಲ ಕಲಾವಿದ ನಾನು ಒಬ್ಬನೇ ಅಂತ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ. ಸೊ ಹೀಗಾಗಿ ಕಲಾವಿದನಿಗೆ ಬೇಕಾಗಿರೋದು ಫಿಟ್ನೆಸ್ಸು, ಫಿಸಿಕ್ ಮೇಯ್ನು. ಸೊ ಈ ಜರ್ನಿ ನೀವು ಹೇಳ್ತಾ ಇದ್ರಿ ಸ್ಕೂಲ್ದು. ಬಟ್ ಈಗ ಸ್ಪೋರ್ಟ್ಸ್ ಅಲ್ಲಿ ಶುರು ಮಾಡಿದವರು ಸ್ಪೋರ್ಟ್ಸೇ ಇತ್ತ? ಸ್ಪೋರ್ಟ್ಸ್ ಇತ್ತು ನನಗೆ. ಅಫ್ಕೋರ್ಸ್ ನನ್ನ ಸ್ಪೋರ್ಟ್ಸು ಇತ್ತು. ಜೊತೆಗೆ ನಮ್ಮ ಮೊದಲಿನ ಡ್ಯಾನ್ಸ್, ಡ್ರಾಮಾ ಭಾಳ ಇಂಟ್ರೆಸ್ಟ್. ಸೊ ಪ್ರತಿ ಈ ಸ್ಕೂಲ್ ಡೇ ಅಂತ ಬರ್ತಾ ಇತ್ತು, ಪ್ರತಿ ಒಂದು ಡ್ರಾಮಾ, ಒಂದು ಡ್ಯಾನ್ಸ್ ಇದ್ದೇ ಇರ್ತಿತ್ತು ಪ್ರತಿ ಆಲ್ ಇಯರ್ಸ್. ನಾನು 10th ಮುಗಿಯೋವರೆಗೂ ಎವ್ರಿ ಇಯರ್ ಇರೋದು. ಚಿಕ್ಕ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಸೊ ಈ ಥರ ಒಂದು ಅದರಲ್ಲೇ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಏನು ಕಲ್ಚರಲ್ ಏನು ಪ್ರೋಗ್ರಾಮ್ಸ್, ಕರಿ ಚೇತನ್ ಕರಿ ಅಂತ ಹೆಡ್ ಮಿಸ್ಟರ್ಸ್ ಹೇಳೋರು. ಕರೆಸಿ ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಡೋದು ಎಲ್ಲ ಮಾಡ್ತಾ ಇದ್ದೆ. ನಂದು ಒಂದು ಪರ್ಫಾರ್ಮೆನ್ಸ್ ಇರೋದು, ಎಲ್ಲ ಹೇಳ್ಕೊಡ್ತಾ ಇದ್ದೆ. ಈ ಥರ ಒಂದು ನಡೀತಾ ಇತ್ತು. ಸೊ ನೋಡೋಕೆ ಸ್ಮಾರ್ಟು, ಸ್ವೀಟು, ಎಲ್ಲ ಇಷ್ಟೆಲ್ಲ ಟ್ಯಾಲೆಂಟು. ಸೊ ಎಲ್ರಿಗೂ ಇಷ್ಟವಾಗಿರೋ ಹುಡುಗ. ಹಾಂ. ಆ್ಯಂಡ್ 10th ಸ್ಟ್ಯಾಂಡರ್ಡಲ್ಲಿ ನಾನು ಅಂದರೆ ಎಲೆಕ್ಷನ್ಸ್ ಎಲ್ಲ ಮಾಡ್ತಾರೆ ನೋಡಿ. ಹೌದು, ಯೂಶಲಿ ಎಲ್ಲ ಸ್ಕೂಲಲ್ಲೂ ಮಾಡ್ತಾರೆ. ಸೊ ನಾನು ಪ್ರೆಸಿಡೆಂಟಿಗೆ ನಿಂತಿದ್ದೆ. ಪ್ರೆಸಿಡೆಂಟಿಗೆ ನಿಂತಾಗ ನಾನು ಪ್ರೆಸಿಡೆಂಟಲ್ಲಿ ಸೋತೆ. ಬೇರೆಯವರಾದರು. ಪ್ರೆಸಿಡೆಂಟ್ಗಿಂತ ಟಾಪ್ ಪೊಸಿಷನ್ ಕೊಟ್ಟರು ನಮ್ಮ ಯಾರು ಟೀಚರ್ಸ್ ಎಲ್ಲ ಸೇರಿ ಒಂದು ಎಲೆಕ್ಷನ್ ಮಾಡಿದಾಗ. ಆಲ್ರೌಂಡ್ ಸ್ಕೂಲ್ ಲೀಡರ್ ಅಂತ ಚೂಸನ್ ಫ್ರಮ್ ದ ಸ್ಟಾಫ್. ಸೊ ದೇ ಮೇಡ್ ಮೀ ಪ್ರೆಸಿಡೆಂಟ್ಗಿಂತ ಟಾಪ್ ಆಗ್ಬಿಟ್ಟೆ. ಸೊ ಆ ಥರ ಒಂದು ಒಡನಾಟ ಇತ್ತು. ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಅವಾಗಿಂದನೂ ಬಂದಿತ್ತು. ಅದೇನೋ ಸಿಂಹರಾಶಿನೋ ಅಥವಾ ಏನೋ ಗೊತ್ತಾ, ಸಿಂಹರಾಶಿ ಯೂಶಲಿ ಲೀಡರ್ ಕ್ವಾಲಿಟೀಸ್ ಸಿಂಹರಾಶಿನ. ಓಕೆ. ಓ, ಸೊ ಉಂಗುರ ಸಿಂಹ ಇದೆ. ಸಿಂಹ ಪ್ಲಸ್ ವಿಷ್ಣು ಸರ್ ನನ್ನ ಗುರು. ಓಕೆ. ಸೊ ಈಗ ಆ ಲೀಡರ್ ಕ್ವಾಲಿಟೀಸ್ ನನಗೆ ಆಗಲೇ ಇತ್ತು. ಲೀಡರ್ಸ್ ಕ್ವಾಲಿಟೀಸ್ಕಿನ್ನ ಏನೇ ಆದರೂ ಮುಂದೆ ನುಗ್ತಾ ಇದ್ದೆ ನಾನು. ಯಾರ ಕಷ್ಟ ಆದರೂ ಮುಂದೆ ನುಗ್ತಾ ಇದೆ, ಏನೇನು ಅನ್ಯಾಯ ಆಯಿತು ಮುಂದೆ ನುಗ್ತಾ ಇದೆ. ಒಟ್ಟು ಮುಂದೆ ನುಗ್ತಾ ಇದೆ. ಯಾರೇನಾದರೂ
ಮುಂದೆ ಏನು ಅಂತ ಕೇಳೋಣ, ಆ ಒಂದು ನೀವು ಕರೆಕ್ಟ್ ಆಗಿದ್ದಾಗ ಹೆದರೋ ಮಾತೇ ಇಲ್ಲ. ಇಲ್ಲ, ಅವತ್ತು ಅಷ್ಟೇ, ಇವತ್ತು ಈಗಲೂ ಅಷ್ಟೇ. ಯಾರೇ ಎದುರಾಳಿ ಯಾರೇ ಆಗಲಿ ಪ್ರೀತಿ ವಿಶ್ವಾಸ ತಲೆ ಬಾಗ್ತೀನಿ. ನನಗಿನ್ನ ಸೌಕಾರ ಇರ್ಬೋದು, ನನಗಿನ್ನ ದುಡ್ಡಲ್ಲಿ ಅಥವಾ ಇನ್ಫ್ಲೂಯೆನ್ಸ್ ಏನೇ ಇದ್ರೂ ನಂತರ ಅಷ್ಟೇ. ನಾನು ಇರೋದು ಹಿಂಗೆ. ದಟ್ ಈಸ್ ವಾಟ್ ಐ ಆಮ್. ಯಾರು ಬಕೆಟ್ ಹಿಡಿಯೋದಾಗಲಿ ಇಲ್ಲ. ಪ್ರೀತಿ ವಿಶ್ವಾಸ ಏನೇ ಮಾಡಿ ಕೆಲಸ ಮಾಡ್ತೀನಿ. ನಿಮ್ಮ ಕಾಲು ತೊಳಿತೀನಿ. ಪ್ರೀತಿ ವಿಶ್ವಾಸ ಮಾಡ್ತೀನಿ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ ಮಾತಾಡೋಕ್ಕೆ ನಾನು ಇವತ್ತೂ ಸಹಿಸಲ್ಲ. ಅದು ನಾನು ಆ ಥರ ಬಂದುಬಿಟ್ಟಿದ್ದೀನಿ. ನನ್ನ ಇಷ್ಟಪಟ್ಟವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡದವರು ಭಾಳ ಜನ ಇರ್ತಾರೆ. ಅದನ್ನೆಲ್ಲರೂ ಇಷ್ಟಪಡಿ ಅಂತ ಹೇಳೋಕ್ಕಾಗಲ್ಲ. ನಾನು ಇರೋದು ಹಿಂಗೆ. ತುಂಬ ಜನ ದ್ವೇಷ ಕಟ್ಕೋತಿರಲ್ಲ. ಆಗಿದೆ, ಭಾಳ ಆಗಿದೆ. ಬಟ್ ಏನು ಮಾಡೋದು, ನಾನು ಇರೋದೇ ಹೀಗೆ. ನಮ್ಮ ಅಣ್ಣಂದು ರಾಜಕೀಯ, ನಾನು ಸಿನಿಮಾ. ಅವನು BJP ಕಾರ್ಪೊರೇಟರ್ ಆಗಿದ್ದ. ಹೀಗಾಗಿ ಅವನು ಅಷ್ಟೇ, ಯಾರಿಗೂ ಬಕೆಟ್ ಇಡೋದಾಗಲಿ ಇದು ಮಾಡೋಕ್ಕೆ ಹೋಗಲ್ಲ. ಅವ್ನ ಸ್ಟೈಲೇ ಬೇರೆ. ಇಬ್ಬರು ಜನಪ್ರತಿನಿಧಿಗಳೇ. ಅವನದು ಬೇರೆ ಫೀಲ್ಡು, ನಂದು ಬೇರೆ ಫೀಲ್ಡು. ಬಟ್ ಬೋತ್ ಆರ್ ಲೈಕ್ ದಿಸ್. ಇಲ್ಲ ಬಕೆಟ್, ಅವನು ರಾಜಕಾರಣಿ ಬಕೆಟ್ ಹಿಡೋದು ಕಾಕ ಹಿಡಿದಾಗ ಅವನೆಲ್ಲ ಹೋಗ್ತಿದ್ದ, ನಾನು ಎಲ್ಲ ಹೋಗ್ತಿದ್ದೆ. ಅದು ಇಬ್ಬರಿಗೂ ನಮಗೆ ಬಂದಿಲ್ಲ. ಅದು ನಂಗೆ ಡ್ಯಾಮೇಜ್ ಆಗುತ್ತೆ, ಬೇಡಪ್ಪ ಕಾಂಪ್ರಮೈಸ್ ಆಗ್ಬೋಣ ಅಂತ ಯಾವತ್ತೂ ಇಲ್ಲ. ನಾನು ಇರೋದೇ ಹಿಂಗೆ. ಹೇಳಿದೆ, ಇಷ್ಟಪಡ್ತಾರೆ. ಇಂಡಸ್ಟ್ರಿಯಲ್ಲಿ ಇಬ್ಬರು ಇದ್ದಾರೆ, ಇಷ್ಟಪಡದೇರು ಇದ್ದಾರೆ, ಇಷ್ಟಪಡೋರು ಇದ್ದಾರೆ. ಇಷ್ಟಪಟ್ಟು ನಾನು ಹೇಗೆ ಅಂತ ಅರ್ಥ ಮಾಡ್ಕೊಂಡವ್ರ ಜೊತೆಗೆ ಈಗಲೂ ನನ್ನ ಜೊತೆ ಇದ್ದಾರೆ. ಆವಾಗಿಂದನು 25 ವರ್ಷದಿಂದನೂ. ಕೆಲವರು ಬಿಟ್ಟು ಹೋಗಿದ್ದಾರೆ, ಕೆಲವರು ಸರಿಗಿಲ್ಲ, ಕೋಪಿಷ್ಟ ಅಂತಾರೆ. ಕೆಲವರು ಬೈದು ಹೋಗಿ ವಾಪಸ್ ಬಂದವ್ರೆ, ನೀನು ಏನೋ ಅಂದ್ಕೊಂಡಿದ್ದೆ ಕಣೋ, ಕರೆಕ್ಟ್ ನೀನು ಅಂತ. ಓಕೆ. ಸೊ ಹಾಗೂ ಇದ್ದಾರೆ. ಆಮೇಲೆ ಸ್ಪೋರ್ಟ್ಸ್ ಅಂತ ಬಂದಾಗ ನಾನು ಭಾಳ ಸ್ಟ್ರಿಕ್ಟು. ಅದು ಬಂದುಬಿಟ್ಟಿದೆ ನನಗೆ. ಅದು ಗೆಲ್ತೀವಿ. ಎಲ್ಲರೂ ಗೆಲ್ಲೋದಕ್ಕೆ ಆಡೋದು, ಯಾರೂ ಸೋಲಕ್ಕಂತೂ ಆಡಲ್ವಲ್ಲ. ಸೊ ಗೆದ್ದ ಮೇಲೆ ಸಿಗುತ್ತೋ ಬಿಡುತ್ತೋ ಅದು ದುಡ್ಡು ಇನ್ನೂ ಮತ್ತೂ ದಟ್ ಈಸ್, ನಾನು ಅದು ಯೋಚನೆ ಮಾಡೋದು. ಗೆಲ್ಲಬೇಕಷ್ಟೇ. ನನಗೆ ಇದು ವಿಷ್ಣು ಸರ್ ಹೇಳ್ಕೊಟ್ಟಿದ್ದು. ಕ್ಯಾಮ್ರಾ ಮುಂದೆ ನಿಂತಾಗ ನಾನಾ ನಾನು ಕೋಟಿಗೆ ಫಸ್ಟ್ ಸಿನಿಮಾ ಮಾಡ್ಬೇಕಾರೆ ಅವ್ರ ಜೊತೆ, ನಾನು ಫಸ್ಟ್ ಸಿನಿಮಾ ನಾನು ಅವ್ರ ಜೊತೆ ಮಾಡ್ಬೇಕಾರೆ, ಕೋಟಿಗೊಬ್ಬ ಫಸ್ಟ್ ಸಿನಿಮಾ ನಂದು ಅವ್ರ ಜೊತೆ. ಅವಾಗ ನನಗೆ ಅಂದರೆ ಅದಾದಮೇಲೆ ತುಂಬ ಒಡನಾಟ ಚೆನ್ನಾಗಾಯಿತು. ಅವಾಗ ನನಗೆಲ್ಲ ಈ ಡಿಸಿಪ್ಲೀನು ಎಲ್ಲ ಹೇಳ್ಕೊಟ್ಟಿದ್ದು ಅಂದರೆ ವಿಷ್ಣು ಸರ್. ಸೊ ಹೀಗೆ ಆ ಒಂದು ಶಿಸ್ತು ಇವೆಲ್ಲ ಬಂದಿದ್ದು, ಡಿಸಿಪ್ಲಿನ್ ಎಲ್ಲ ಬಂದಿದ್ದು ಅವರಿಂದನೇ. ಸೊ ಅವರಿಂದ ನಾನು ಗುರು ಅಂತ ಆವಾಗ ಅಂದ್ಕೊಂಡೆ. ಎಸ್, ಇವರೇ ನಮ್ಮ ಗುರು ಅಂತ. ಸೊ ಅವರು ನನಗೆ ಹೇಳೋರು, ಕ್ಯಾಮ್ರಾ ಮುಂದೆ ನಿಂತಾಗ ಯಾವತ್ತೂ ಅಷ್ಟೇ, ನೀನು ಈಗ ಅಪೋಸಿಟ್ ಅವನು ದೊಡ್ಡ ಸ್ಟಾರು, ಅವ್ರ ಮುಂದೆ ನಾನು ಹೆಂಗೆ ಆ್ಯಕ್ಟ್ ಮಾಡೋದು, ಅವ್ನು ಏನು ಅಂದ್ಕೋಬಾರ್ದು ಯಾವಾಗಲೂ. ಸೊ ಕ್ಯಾಮ್ರಾ ಮುಂದೆ ನಿಂತಾಗ ಒಂದು ಚಾನ್ಸ್ ಸಿಗೋದು ನಿನಗೆ. ಪ್ರೂವ್ ಯುವರ್ ಸೆಲ್ಫ್. ನಾನಾ ಅಂತ ಹೇಳ್ಕೊಟ್ಟಿದ್ದವರು. ಕ್ಯಾಮ್ರಾ ಹಿಂದೆ ಹೆಂಗೆ ಇರಬೇಕು ಅಂತ ಹೇಳ್ಕೊಟ್ಟಿದ್ದು ರವಿಚಂದ್ರನ್ ಸರ್. ಟೆಕ್ನಿಕಲಿ ಗೊತ್ತಾಗಬೇಕು ಆರ್ಟಿಸ್ಟಿಗೆ. ಏನು ಫ್ರೇಮ್ ಇಟ್ಟಿದ್ದಾರೆ, ಯಾವ ಲೆನ್ಸ್ ಇಟ್ಟಿದ್ದಾರೆ, ಎಷ್ಟಿದೆ, ನೀವು ಸ್ಪೇಸ್ ಎಷ್ಟಿದೆ, ಮೂಮೆಂಟ್ ಹೆಂಗೆ ಮಾಡ್ಬೋದು, ಇಷ್ಟು ಮಾಡ್ಬೋದಾ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ರವಿಚಂದ್ರನ್ ಸರ್. ಸೊ ಹೀಗೆ ಒಬ್ಬೊಬ್ಬರು ನಾನು ಕಲಿತಾ ಹೋದೆ. ಸುದೀಪ್ ಸರ್ ಅಗೇನ್ ಡಿಸಿಪ್ಲಿನ್. ವಿಷ್ಣು ಸರ್ ನಾನು ಏನು ನೋಡಿದ್ದೆ ಅದನ್ನ ಇನ್ನೊಂದು ಮುಖ ನಮ್ಮ ಸುದೀಪ್ ಸರಲ್ಲಿ ನೋಡಿದೆ. ಅದು ವಿಷ್ಣುವರ್ಧನ ಸಿನಿಮಾ ಕರೆಕ್ಟ್. ಅಂದರೆ ಒಡನಾಟ ಅವ್ರು CCL ನಾನು 6 ವರ್ಷ ಅವ್ರ ಜೊತೆ ಇದ್ದೆ. ಕ್ರಿಕೆಟ್ ಆಡ್ತೀವಿ, ಎಲ್ಲ ನೋಡ್ತಾ ಇದ್ದೆ, ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಕ್ವಾಲಿಟಿ, ಲೀಡರ್ಶಿಪ್ ಕ್ವಾಲಿಟಿ ಆಗ್ಬೋದು. ವಿಷ್ಣು ಸರ್ ಥರ ಏನೋ ಡಿಸಿಪ್ಲೀನು, ಶಿಸ್ತು, ಆ ಗತ್ತು, ಕ್ಯಾಪ್ಟನ್ಸಿ. ಈಗಲೂ ನಾವು ಕ್ಯಾಪ್ಟನ್ ಅಂತ, ನಾನು ಸುದೀಪ್ ಸರ್ ಅಂತ ಕ್ಯಾಪ್ಟನ್ ಅಂತ ಹೇಳಿ, ಈಗಲೂ ಕ್ಯಾಪ್ಟನ್ ಅಂತಲೇ ಹೇಳ್ತೀನಿ. ಸೊ ಎಷ್ಟೊಂದು ನಾನು ಒಂದು ಕ್ರಿಕೆಟ್ ಪ್ರತಿ ತಿಂಗಳ ಮುಂದೆ ಹೇಳ್ತೀನಿ, ಪ್ರತಿ ತಿಂಗಳು LCC ಅಂತ ಆಡ್ತಾ ಇರ್ತೀವಿ. ಅದರಲ್ಲೂ ಅಷ್ಟೇ ನನಗೆ ಕೆಲವು ಸಲ ರೇಗಿಸ್ತಾರೆ, ಏನಂತ, ಎರಡನೇ ಸುದೀಪು ಈ ಥರ ಅಂದರೆ ಅವ್ರು ಕಾಪಿ ಮಾಡ್ತೀಯ ಅಂತ. ನಂಗೆ ಕಾಪಿ ಅಂತಲ್ಲ, ನನಗೆ ಇಷ್ಟ ಆದರು ಅವರು. ವಿಷ್ಣು ಸರ್ ಹೇಗೆ ಇಷ್ಟ ಆದರು, ನಂಗೆ ಅವ್ರು ಇಷ್ಟ ಆದರು. ಆ ಡಿಸಿಪ್ಲಿನ್, ಆ ಶಿಸ್ತು. ನೀವು ಆಡ್ತಿರೋ ಬಿಡ್ತಿರೋ ದಟ್ ಇಸ್ ಸೆಕೆಂಡ್ರಿ. ಡಿಸಿಪ್ಲಿನ್ ಇಸ್ ವೆರಿ ಶಿಸ್ತಿರಬೇಕು. ಅದು ನನಗೆ ಅವರಲ್ಲಿ ಭಾಳ ಇಷ್ಟ ಆಯಿತು. ಹೀಗಾಗಿ ಯಾರ್ದೋ ಇನ್ಫ್ಲೂಯೆನ್ಸ್ ಇದೆ, ತಪ್ಪೇನಿಲ್ಲ, ಒಳ್ಳೇದುಂಟು. ನಾನು 6 ವರ್ಷ ನಾನು CCL ಇದ್ದೆ. ಸೊ ಎಲ್ಲ ನೋಡಿದ್ದೀನಿ ನಾನು. ನಾವು 5 ಗಂಟೆಗೆ ಬೆಳಗ್ಗೆ 5 ಗಂಟೆಗೆ ಬಂದರೆ ಅವ್ರು ಬೆಳಗ್ಗೆ 4 ಗಂಟೆಗೆ ಬಂದುಬಿಟ್ರು ಅವರು. ಎಲ್ಲೋ ಕತ್ಲು ಸಪೋಟೋ ಗಾರ್ಡನ್, ಪ್ಯಾಲೇಸ್ ಗ್ರೌಂಡಲ್ಲಿ ಸಪೋಟೋ ಗಾರ್ಡನ್, ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವು. ನಾವು 5 ಗಂಟೆಗೆ ಅಲ್ಲಿದ್ದರೆ 4 ಗಂಟೆ ನಾನೇ ಫಸ್ಟು ಒಂದು ಅಟೆಂಡೆನ್ಸ್ ಹಾಕ್ಬಿಟ್ರು ಅವರಲ್ಲಿ. ನಾವು ಯಾರು ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್. ನಾವು ಬಂದು ಗಾಡಿನ ಆಫ್ ಮಾಡ್ತಿರಲಿಲ್ಲ, ನಿಲ್ಲಿಸಿ ಹ್ಯಾಂಡ್ ಬ್ರೇಕ್ ಹೇಳಿದು ಓಡೋಗಿ 1 ಸೆಕೆಂಡ್ ಮಿಸ್ ಆಗತ್ತಲ್ಲ ಅಂತ ಓಡೋಗಿ ಅಟೆಂಡೆನ್ಸ್ ಹಾಕ್ತಿದ್ವಿ. ನಾನೇ ಫಸ್ಟ್ ಅಂದೆ. ಯಾಕೋ ಹಿಂದಿಂದ ಬಾಯ್ಸ್ ಬರೋದು ನೋಡಿ, ಸುದೀಪ್ ಸರ್ ಇರ್ತಿದ್ರು. ದಟ್ ಈಸ್ ಅವು ಶಿಸ್ತಿದ ಸಿಪಾಯಿ ಅಂತಾರಲ್ಲ. ನಂಗೆ ವಿಷ್ಣು ಸರ್ ಆದಮೇಲೆ ಸುದೀಪ್ ಸರಲ್ಲಿ ನಾನು ಕಂಡೆ. ಅದನ್ನು ಒಂದಷ್ಟು ಎಥಿಕ್ಸ್ಗಳನ್ನ ಇಟ್ಕೊಂಡು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀರಾ.
ನೀವಾಗಲೇ ಹೇಳ್ದಂಗೆ ತುಂಬ ಜನ ಎದುರಾಕೊಂಡಿದ್ದೀರಾ, ಬಟ್ ಅದಕ್ಕೆ ನೀವು ತಲೆ ಕೆಡಿಸ್ಕೊಂಡಿಲ್ಲ. ಯಾರು ರವಿಚೇತನ ಅರ್ಥ ಆಗಿದ್ದಾರೆ ಅವ್ರ ಜೊತೆ ತುಂಬ ಚೆನ್ನಾಗಿದ್ದೀರಾ, ಜೀವಕ್ಕೆ ಜೀವ ಕೊಡ್ತೀರಾ. ಬಟ್ ಪ್ರಶ್ನೆ ರೈಸಸ್, ಈ ಸಿನಿಮಾದ ಗೀಳು ಎಲ್ಲಿಂದ ಶುರು ಆಯಿತು ಅಂತ? ಸಿನಿಮಾ ನೋಡೋಕೆ ಶುರು ಆಯ್ತಾ, ಸಿನಿಮಾ ಆ್ಯಕ್ಟ್ ಮಾಡೋಕೆ ಶುರು ಆಯ್ತಾ? ಅದೇ ಆ ಟಾಪಿಕಿಂದ ನಾವು ಬೇರೆ ಕಡೆ ಹೋದ್ವಿ. ಅದಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ದೀನಿ ನಾನೀಗ. ಸೊ ಪ್ರತಿ ತಿಂಗಳು ನನಗೆ ಡ್ಯಾನ್ಸ್ ಡ್ರಾಮಾ ಇರ್ತಾ ಇತ್ತು ಸ್ಕೂಲ್ ಡೇಸಲ್ಲಿ. ಸೊ ಬರ್ತಾ ಹಂಗೆ ಕಾಲೇಜಲ್ಲಿ ಹಾಗೆ ಇತ್ತು. ನನಗೆ ಈಗಲೂ ನೆನಪಿದೆ, ಒಂದ್ಸಲ ನಮ್ಮ ಕಾಲೇಜ್ ಡೇಸಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ತಾರಾ ಅವರು ಬಂದಿದ್ರು ಚೀಫ್ ಗೆಸ್ಟ್ ಆಗಿ. ತಾರಾ ಅವ್ರನ್ನ ನಾನೇ ನನ್ನ ಕಾರಲ್ಲಿ ಅವ್ರ ಮನೆಗೆ ಹೋಗಿ ಪಿಕಪ್ ಮಾಡಿ ಕರ್ಕೊಂಬಂದು ಸ್ಟೇಜ್ ಮೇಲೆ ಅವ್ರನ್ನೆಲ್ಲ ಮಾತಾಡ್ಸಿ ವಾಪಸ್ ಹೋಗಿ ಬಿಟ್ಟು ಬಂದ್ವಿ. ಬರೀ ಕಾಲೇಜ್ ಹುಡುಗ ಅಷ್ಟೇ ಆಗ? ಕಾಲೇಜ್ ಹುಡುಗ. ಅವಾಗ ತಾರಮ್ಮಂಗೆ ಗೊತ್ತಾಯ್ತು? ಇನ್ನು ಅವ್ರಿಗೆ ಅದೇ ಅವಾಗ ನಾನು ಗೊತ್ತಿಲ್ಲ. ಎಕ್ಸ್ಕ್ಲೂಸಿವ್ ಆನ್ ನ್ಯೂಸೋನಲ್ಲಿ ಹರಿಕಥೆಯಲ್ಲಿ ಚೇತನ್ ಅವ್ರು ಹೇಳ್ತಿದ್ದಾರೆ, ಅವರ ಕಾಲೇಜ್ ಡೇಸ್ ಅಲ್ಲಿ ನಿಮ್ಮನ್ನ ಅವ್ರ ಕಾಲೇಜ್ಗೆ ಅತಿಥಿಯಾಗಿ ಪಿಕ್ ಮಾಡಿ ವಾಪಸ್ ಬಿಟ್ಟಿದ್ದಾರೆ ಅವರು. ಎಸ್, ಕೇಲಿ ಕಾಲೇಜಲ್ಲಿ. ನೈಸ್. ನೋಡಿ ಎಷ್ಟು ಅದಾದ್ಮೇಲೆ ಅವ್ರ ಜೊತೆ ಎಷ್ಟು ಪಾತ್ರ ಮಾಡಿದ್ದೀನಿ. ಇವ್ರು ಗಂಡ ಹೆಂಡತಿ ಪಾತ್ರ ಮಾಡಿದ್ದೀವಿ. ಅರೇ ವಾವ್, ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಸೊ ಹೇಗೆ ಒಂದು ಆವಾಗ ನನಗೆ ಅವಾಗಿಂದ ಸ್ವಲ್ಪ ಡ್ಯಾನ್ಸ್ ಡ್ರಾಮಾ ತುಂಬ ಇಂಟ್ರೆಸ್ಟ್ ಇತ್ತು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಂತ ಭಾಳ ಆಸೆ ಇತ್ತು ನನಗೆ. ಬಟ್ ನಂಗೆ ಇಲ್ಲಿ ಕಾಂಟ್ಯಾಕ್ಟ್ ಇರಲಿಲ್ಲ, ಲಿಂಕ್ ಇಲ್ಲ. ಆಮೇಲೆ ನಮ್ಮದು ಸಿನಿಮಾ ಕ್ಷೇತ್ರ ಯಾರು ನಮ್ಮ ಫಿಲ್ಮ್ ಇಂಜಿನಿಯರು, ನಮ್ಮ ಫ್ಯಾಮಿಲಿ ಹೌಸ್ ವೈಫ್. ಸೊ ಮನೇಲಿ ಯಾರು ಆ ಸಿನಿಮಾಗೆ ಸಂಬಂಧಪಟ್ಟವ್ರು ಯಾರೂ ಇಲ್ಲ. ಸಿನಿಮಾ ಫ್ಲೇವರೇ ಇಲ್ಲ, ಏನೂ ಇಲ್ಲ. ಎಲ್ಲ ಇಂಜಿನಿಯರ್, ಡಾಕ್ಟ್ರು, ಲಾಯರ್ಗಳು ಒಬ್ಬರು ಇವರೇ. ಹಿಂಗಾಗಿ ಇಡೀ ನನ್ನ ಹೊಸೂರು ಫ್ಯಾಮಿಲಿ, ಇಡೀ ನನ್ನ ಎಲ್ಲ ವಂಶ ತೊಗೊಂಡ್ರು, ಸುತ್ತಮುತ್ತ ವಂಶ ತೊಗೊಂಡ್ರು, ಯಾರೂ ಇಲ್ಲ. ನಾನು ಹೆಂಗ್ ನೀವು ಸ್ಪೆಷಲ್, ಹೆಂಗ್ ನೀವು ಅದೇ ಸ್ಪೆಷಲ್ ಅದೇ ಗೊತ್ತಿಲ್ಲ. ಗುಡ್, ಯಾ, ನೈಸ್. ಸೊ ಹೀಗಾಗಿ ಲಿಂಕ್ ಹುಡುಕ್ತಾ ಇದ್ದೀನಿ, ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನನಗೆ ಸಿಗ್ತಾ ಇಲ್ಲ. ಎಲ್ಲರೂ ಶೂಟಿಂಗ್ ಹೋಗಿದ್ದುಂಟಾ? ಯಾರಾದರೂ ಇನ್ಫ್ಲೂಯೆನ್ಸ್ ಆಗಿದ್ರ? ನೋಡ್ತಿದ್ರ ಹೋಗಿ? ಅಫ್ಕೋರ್ಸ್ ನಾನು ಅಣ್ಣವ್ರ ಸಿನಿಮಾಗಳು ನೋಡ್ತಾ ಬಂದೆ, ವಿಷ್ಣು ಸರ್ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೆ. ಆಮೇಲೆ ಹಿಂದಿ ತೊಗೊಂಡ್ರೆ ಅಮೀರ್ ಖಾನ್ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದೆ, ಸಲ್ಮಾನ್ ಖಾನ್. ಅಂದರೆ ಟು ಗೆಟ್ ಇನ್ಸ್ಪೈರ್ಡ್, ಲೈಕ್ ಏನು ಅಂತೇಳಿ. ರೊಮ್ಯಾಂಟಿಕ್ ಹೋದರೆ ಅಮೀರ್ ಖಾನ್ದು ನೋಡ್ತಾ ಇದೆ. ಸೊ ಅಣ್ಣವ್ರ ಪರ್ಫಾರ್ಮೆನ್ಸ್ ಅಣ್ಣವ್ರದ್ದು ಹೋಗ್ತಾ ಇದೆ, ಪ್ರಭಾಕರ್ ಸರ್ ಹೋಗ್ತಾ ಇದೆ, ವಿಲನ್ನ ತೂರಿ ಶ್ರೀನಿವಾಸ್ ಅವ್ರು ನೋಡ್ತಾರೆ. ಸೊ ಹೀಗೆ ಒಂದೊಂದು ನಾನು ಯಾವ ಥರ ಮಾಡಬಲ್ಲೆ ಅಂತ ಬಂದು ಅವರು ಆ್ಯಕ್ಟ್ ಮಾಡೋದು ನೋಡಿ ನಾನು ಬಂದು ಮಿರರ್ ಮುಂದೆ ಅದನ್ನ ಮನೇಲಿ ಆ್ಯಕ್ಟ್ ಮಾಡ್ತಿದ್ರಿ, ಟ್ರೈ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಏನೋ ಮಾಡ್ತಾ ಇದ್ದೆ. ಬಟ್ ನನಗೆ ಎಲ್ಲೂ ಸಾಥ್ ಸಿಗಲಿಲ್ಲ. ಅಂದರೆ ಲಿಂಕ್ ಇಲ್ಲ ಒಳಗೋಕೆ. ಎಲ್ಲಿ ದಾರಿ ಹುಡುಕೋದು, ಯಾರು ಗೊತ್ತಿಲ್ಲ. ಈ ರಾಜಕೀಯ ಅಂದರೆ ನಮ್ಮ ಅಣ್ಣ ಇದ್ದ, ಬಟ್ ನನಗೆ ಅಲ್ವಲ್ಲ ಇದು. ಹೌದು. ಸೊ ಯಾರು ಗೊತ್ತಾಗ್ತಿಲ್ಲ. ಅವಾಗ ಸೀರಿಯಲ್ಲು ಅಷ್ಟು ಏನೂ ಇರಲಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 90s. ಹಾಂ. ಸೊ ಶೂಟಿಂಗಲ್ಲೂ ನನಗೆ ಯಾರು ಪರಿಚಯನೂ ಇಲ್ಲ, ಲೈಕ್ ನೋ ಬಡಿ. ಆಮೇಲೆ ಒಂದು ಯಾವ ಶೂಟಿಂಗ್ ನಡೀತಾ ಇತ್ತು, ನಿಂತ್ಕೊತಾ ಇದ್ದೆ, ನೋಡ್ತಾ ಇದ್ದೆ. ನಾ ಯಾರನ್ನ ಕೇಳಿದ್ರೆ ಫೋಟೋಸ್ ಕೊಟ್ಟು ಹೋಗು ಅಂತ ಹೇಳೋರು. ಒಂದು ಫೋಟೋಸು ಕೊಟ್ಟು ಹೋಗ್ತಾ ಇದ್ದೆ. ಓಕೆ. ಸೊ ಆದರೂ ಏನು ವರ್ಕೌಟ್ ಆಗ್ತಿರ್ಲಿಲ್ಲ ಅದು. ಸೊ ವಾಟ್ ನೆಕ್ಸ್ಟ್ ಅಂತ ಇದ್ದೆ. ಅದು ಹೇಳಿದ್ನಲ್ಲ, ನನ್ನ ಅದೃಷ್ಟ ಏನೋ ಅದು ತಾನಾಗಿ ಹುಡ್ಕೊಂಬಂತು ಒಂದು ಸಲ. ಓಕೆ. ನನ್ನ ಮತ್ತೆ ಕಾಲೇಜಿಂದ ನಾನು ಬುಲೆಟ್ ಯೂಸ್ ಮಾಡ್ತಾ ಇದ್ದೆ. ಆಲ್ವೇಸ್ ಒಂದು 5-6 ಬುಲೆಟ್ ಚೇಂಜ್ ಮಾಡಿದ್ದೀನಿ ನಾನು. ಈಗಲೂ ಬುಲೆಟ್ ಇದೆ. ನಿಮ್ಮ ಆಕಾರಕ್ಕೆ ನಿಮ್ಮ ಗತ್ತಿಗೆ ಸೂಟ್ ಆಗುತ್ತೆ. ಹಾಂ. ಸೊ ಅವತ್ತೇನು ಬಂದಿತ್ತು ಏನೋ ಗೊತ್ತಿಲ್ಲ, ಫುಲ್ಲು ಪೊಲೀಸ್ ಕಟಿಂಗ್ ಮಾಡಿದ್ದೆ ನಾನು. ಓಕೆ. ಪೊಲೀಸ್ ಕಟಿಂಗ್ ಮಾಡಿ ಬುಲೆಟ್ ಮೇಲೆ ನಿಂತ್ಕೊಂಡು ಕೂತಿದ್ದೆ, ಸುಮ್ಮನೆ ಎಲ್ಲೋ ಹಾಕೊಂಡು ಕೂತಿದ್ದೆ. ನಮ್ಮ ಅಣ್ಣಂದು ಟ್ರಾವೆಲ್ಸ್ ಇದೆ, SR ಟ್ರಾವೆಲ್ಸ್ ಅಂತ ಇತ್ತು. ಅವ್ನು ಟ್ರಾವೆಲ್ಸ್ ನಡೆಸ್ತಾ ಇದ್ದೆ ನಮ್ಮ ಅಣ್ಣ. ಅವಾಗ ರಾಜಕೀಯಕ್ಕೆ ಬರೋ ಮುಂಚೆ ಅವನು. ಆವಾಗ ನಮ್ಮಲ್ಲಿ ಒಬ್ಬ ಡ್ರೈವರ್ ಇದ್ದ. ಅವನು ನಮ್ಮಲ್ಲಿ ಡ್ರೈವರ್ ಇದ್ದ ಬಿಟ್ಟು ಯಾವುದೋ ಶೂಟಿಂಗ್ ಗಾಡಿ ಡ್ರೈವರ್ ಆಗಿ ಹೋಗಿದ್ದ. ಶೂಟಿಂಗ್ ಏನೋ ಕಾಂಟ್ರಾಕ್ಟ್ ಮೇಲೆ ಹೋಗಿದ್ದ ಅವನು. ಅಂಬಾಸಿಡರ್ ಕಾರ್ ಇತ್ತು ಒಂದು. ಸೊ ಯಾವುದೋ ಶೂಟಿಂಗ್ ಹೋಗಿದ್ದೆ. ನಮ್ಮ ವಿಜಯನಗರ RPC ಲೇಔಟಲ್ಲಿ ಶೂಟಿಂಗ್ ನಡೀತಾ ಇತ್ತು, ನಮ್ಮ ಆಫೀಸ್ ಆ ಕಡೆ ಎಲ್ಲೋ. ನಾನು ಅವತ್ತು ಆಗ್ತಾ ಹೇರ್ ಕಟ್ ಮಾಡಿ ಕೂತಿದ್ದೀನಿ. ಅಲ್ಲಿ ಮೋಸ್ಟ್ಲಿ ಅಲ್ಲಿ ಯಾವುದೋ ಕ್ಯಾರೆಕ್ಟ್ರ್ ಬಂದಿಲ್ಲ ಅನ್ಸುತ್ತೆ, ಯಾವುದೋ ಪೊಲೀಸ್ ಕ್ಯಾರೆಕ್ಟ್ರ್ ಬಂದಿರಲಿಲ್ಲ ಅಲ್ಲಿ. ಏನಾಗಿತ್ತು ಒಂದು ಯಾವುದೋ ಸೀರಿಯಲ್ಲೋ ಒಂದು. ಅವನು ಆ ಡ್ರೈವರ್ ಇದ್ನಲ್ಲ, ಇಮಿಡಿಯೇಟಾಗಿ ಬಂದ ಹತ್ರ ಅಲ್ಲಿ ಹೇಳಿ ಬಂದಿದ್ದಂತ, ಎಲ್ಲ ನಮ್ಮ ಬಾಸ್ ಒಬ್ರು ಇದ್ದಾರೆ, ನಮ್ಮ ಬಾಸ್ ತಮ್ಮ ಒಬ್ರು ಇದ್ದಾರೆ, ಅವ್ರು ತುಂಬ ಇಂಟ್ರೆಸ್ಟ್ ಇದೆ. ಅವ್ನು ನೋಡಿದ್ದ, ಅವನು ಭಾಳ ವರ್ಷ ನಮ್ಮಲ್ಲಿ ಇದ್ದ ಅವನು. ಸರಿ ಬಂದ, ಅಣ್ಣ ಯಾಕೆ ಮಾಡ್ತೀರಾ? ಯಾಕೋ ಅಂದೆ. ಇಲ್ಲ ನಾನು ಶೂಟಿಂಗ್ ಗಾಡಿಗೆ ಹೋಗ್ಬಿಟ್ಟಿದ್ದೀನಿ. ಹೌದು, ಯಾಕೆ ಆಫೀಸ್ಗೆ ಬರ್ತಾ ಇಲ್ಲ? ಶೂಟಿಂಗ್ ಗಾಡಿಗೆ ಹೋಗ್ಬಿಟ್ಟಿದ್ದೆ ಅಣ್ಣ, ಹಿಂಗೆ ಕಾಂಟ್ರಾಕ್ಟ್ ಸಿಗ್ಬಿಟ್ಟಿದೆ, ಹಿಂಗೆ. ಓಕೆ ಅಣ್ಣ, ಒಂದು ಪೊಲೀಸ್ ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಅಂದ. ನನಗೆ ಏನು ಹೇಳಬೇಕು ಗೊತ್ತಾಗಿಲ್ಲ, ತಾನಾಗೆ ಬಂತಲ್ಲ. ಹೌದಾ, ಎಲ್ಲೇ ಒಂದು ಸೀರಿಯಲ್ ಅಣ್ಣ ಅಂತಂದ. ಸರಿಯಪ್ಪ ನೋಡೋಣ ನಡಿ ಅಂತ. ಸರಿ ಹೋದಾಗ ಆ ಓಂ ಪ್ರಕಾಶ್ ಸರ್, ಮಾದೇಶ್, ಓಕೆ, ಡೈರೆಕ್ಟ್ರು, ಆಮೇಲೆ ಜನಾರ್ದನ್ ಅಂತ ಕ್ಯಾಮ್ರಾಮನ್, ಗೊತ್ತಾಯ್ತು, ಹಳೆ ತಲೆಗಳು, ಗೊತ್ತು, ಇವರು ಅಲ್ಲಿದ್ರು. ಲಕ್ಕಿಲಿ ಅಷ್ಟು ಜನ ಮೀಟ್ ಮಾಡಿದ್ದೀನಿ ನಾನು. ನನಗೆ ಅವರೆಲ್ಲ ಹೊಸಬ್ರು. ಓಕೆ. ಈಗ ಆತ್ಮೀಯರು ಬಿಡಿ, ಅದು ಅವನ ಹೊಸಬ್ರು. ಹೋದೆ, ಅಸೋಸಿಯೇಟು ಮಾದೇಶ್ ಅವರು.
ಏನೋ ಒಂದು ಪೊಲೀಸ್ ಕ್ಯಾರೆಕ್ಟರ್ ನೋಡಿದಂಗೆ ಖುಷಿ ಆಗ್ಬಿಟ್ರ ಮಾಲೇಶ್ ಸರ್ ಏನು ಸಕ್ಕತ್ತಾಗಿದೆ ನನ್ನ ಮನುಷ್ಯ ಪೊಲೀಸಿಗೆ ಕೇಳಿ ಮಾಡ್ತೀವಿ ಖುಷಿ ಆಗ್ಬಿಟ್ಟು ಅದು ಎಪಿಸೋಡ್ ಮುಗಿಬೇಕಲ್ಲ ಅವ್ರಿಗೆ ಯಾರು ಮೋಸ್ಟ್ಲಿ ಯಾರು ಆರ್ಟಿಸ್ಟ್ ಕೈ ಕೊಟ್ಟರೆ ಏನಾಗಿರ್ಬೇಕು ಇಮಿಡಿಯೇಟಾಗಿ ನನಗೆ ನೋಡ್ಬಿಟ್ಟು ಫಿಕ್ಸ್ ಮಾಡಿ ಟಕ ಪೊಲೀಸ್ ಡ್ರೆಸ್ ಹಾಕಿ ಮೇಕಪ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅದು ಮೇಕಪ್ ಹಾಕಿದ್ದು ಡೈಲಾಗ್ ಕೊಟ್ಟರು ಡೈಲಾಗ್ ನೋಡಿದ್ರೆ ತೆಲುಗು ಪೊಲೀಸ್ ಕ್ಯಾರೆಕ್ಟರ್ಗೆ ತೆಲುಗು ಡೈಲಾಗ್ ಕೊಟ್ಟರು ತೆಲುಗು ಸಿನಿಮಾನ ಅದು ತೆಲುಗಲ್ಲ ಅದು ಈ ದಂಡುಪಾಳ್ಯ ಅದು ಏನೋ ಶೂಟಿಂಗ್ ಮಾಡ್ತಾರೆ ದಂಡುಪಾಳ್ಯ ಕತೆಗಳನ್ನ ಇಟ್ಕೊಂಡು ರಿಯಲಿಸ್ಟಿಕ್ ಆಗಿ ಏನೋ ಆ ಥರ ಶೂಟ್ ಮಾಡ್ತಾಯಿದ್ರು ಎಪಿಸೋಡ್. ಆಮೇಲೆ ನಾನು ಹೇಳಿ ಸರ್ ನಂಗೆ ತೆಲುಗು ಬರೋಲ್ಲ ಅಂದೆ. ಅವರು ಹೌದಾ ತೆಲುಗು ಬರಲ್ವಾ ನೋಡಿ ಟ್ರೈ ಮಾಡಿ ಅದು ಹೆಂಗಾರು ಮಾಡಿ ಅಂದ. ಸರಿ ಅದು ಹೆಂಗೆ ಅರ್ಥ ಮಾಡ್ಕೊಂಡೆ ಫಸ್ಟು ಹಿಂಗಿದೆ ಅಂತ. ಸರಿ ನಾನು ಬ್ಯಾಟ್ ಮಾಡಿದೆ ಯಾಕಂದ್ರೆ ನನಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಬಟ್ ಅದೇನು ಯಾತಕ್ಕೆ ಏನು ಸಿಚುವೇಶನ್ನು ಸೀನ್ ಅರ್ಥ ಮಾಡ್ಕೊಂಡೆ. ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರು, ಸೀನ್ ಅರ್ಥ ಮಾಡ್ಕೊಂಡೆ. ಸರಿ ಊರು ಹೊಡೆದೆ. ತೆಲುಗು ನೀವು ಬರ್ದಿರೋ ಲ್ಯಾಂಗ್ವೇಜ್ ಬರ್ದಿರೋ ಲ್ಯಾಂಗ್ವೇಜ್ ನನಗೆ ಕನ್ನಡದ ಬರ್ಕೊಟ್ರು, ಕನ್ನಡದ ಊರು ಹೊಡೆದೆ. ಊರು ಹೊಡೆದ್ಮೇಲೆ ಶಾರ್ಟ್ ಓಕೆ ಮಾಡಿದೆ. ಸಿಂಗಲ್ ಶಾಟ್ ಖುಷಿ ಆಗ್ಬಿಟ್ರು. ಖುಷಿ ಆಗ್ಬಿಟ್ಟು ಇಮಿಡಿಯೇಟ್ ನನಗೆ ನೆಕ್ಸ್ಟ್ ನಂಬರ್ ಗಿಮ್ಮ ಟಕ ಎಲ್ಲ ನಂಬರ್ ತೊಗೊಂಡ್ರು. ಅಲ್ಲಿಂದ ನಂಬರ್ಗಳು ಹೋಗಕ್ಕೆ ಶುರು ಆಯಿತು. ನಂಬರ್ಗಳು ಹೋಯ್ತು. ನಂಬರ್ ಹೋಗಿ ಅವ್ರದ್ದೇ ಅದೇನೋ ಪೊಲೀಸ್ ಪಾತ್ರ ನಾನು ಹೇಳ್ತೀನಲ್ಲ, ಫಸ್ಟ್ ನಾನು ಮೇಕಪ್ ಹಾಕಿದ್ದೆ ಪೊಲೀಸ್ ಇದರಲ್ಲಿ, ಅದನ್ನು ಇನ್ನೂ ಬಿಟ್ಟಿಲ್ಲ. ಅಲ್ಲಿಂದ ಇವತ್ತಿನವರೆಗೂ ಪೊಲೀಸ್ ಪಾತ್ರ ಹುಡ್ಕೊಂಬರುತ್ತೆ. ನನ್ನ ಇದಕ್ಕೋ ಫಿಸಿಕ್ಕೋ ಅಥವಾ ನನ್ನ ಇದಕ್ಕೋ ಏನೋ ಗೊತ್ತಿಲ್ಲ, ಅದು ನಂಟೋ ನನಗೆ ಪೊಲೀಸ್ದು. ಎಷ್ಟೊಂದು ಜೋಕ್ ಮಾಡ್ತಾನೆ, ಒಂದು ಡ್ರೆಸ್ ಇಟ್ಕೊಂಡ್ಬಿಡಪ್ಪ ಗಾಡೀಲಿ, ನೀನು ಯಾವಾಗ ಕರೀತಾ ಡ್ರೆಸ್ ಹಾಕೊಂಡು ಹೋಗ್ತಾ ಇರೋ, ಇದೆಯಾ ಹೋಗ್ಲಿ ಮನೇಲಿ ಇದೆಯಾ ಹೋಗ್ಲಿ. ಇಲ್ಲ, 25 ವರ್ಷದ ಹಿಂದೆ ರವಿಚೇತನ್ ಅವ್ರಿಗೆ ಹೀಗೆ ಬಂದಂಥ ಒಂದು ಅವಕಾಶ ಅಷ್ಟೇ. ಸುಮ್ಮನೆ ಯಾವಾಗಲೂ ಹೇಳ್ತಾರಲ್ಲ, ಅದೃಷ್ಟ ಒಂದೇ ಸರಿ ಬಾಗಿಲು ತಟ್ಟೋದು, ಆದರೆ ದುರದೃಷ್ಟ ಹಂಗಲ್ಲ, ಬಾಗಿಲು ತೆಗೆ ತನಕ ತಟ್ತಾ ಇರುತ್ತೆ. ಸೊ ಹಾಗಾಗಿ ಅದೊಂದು ಅದೃಷ್ಟ ಸಿಕ್ಕಿದಾಗ ನಾವು ಗ್ರ್ಯಾಬ್ ಮಾಡಬೇಕು ಅಂತಾರಲ್ಲ, ಅದಕ್ಕೊಂಚೂರು ಪುಣ್ಯ ಮಾಡಿರಬೇಕು. ಲಕ್ ಅಂತೂ ದಂಡಿಯಾಗಿರಬೇಕು, ಅದಂತೂ ನಿಜ, ಇಲ್ಲ ಅಂತಲ್ಲ. ಏನೋ ಟ್ಯಾಲೆಂಟ್, ಲಕ್, ಹಾರ್ಡ್ ವರ್ಕ್, ಲುಕ್ ಎಲ್ಲ ಮ್ಯಾಟ್ರ್ ಆಗ್ಬಿಡುತ್ತೆ. ಲೆಟ್ ಮೀ ಟೆಲ್ ಇಟ್ ಇನ್ ಅದರ್ ವೇ. ಓಕೆ, ಇದಕ್ಕೊಂದು ಇದೆಯಾ ಡಿಫ್ರೆನ್ಷಿಯಲ್ ಹೇಳಿ ಪ್ಲೀಸ್. ನನ್ನ ಈ ಒಂದು 25 years ಎಕ್ಸ್ಪೀರಿಯನ್ಸಲ್ಲಿ 25 years ಎಕ್ಸ್ಪೀರಿಯನ್ಸಲ್ಲಿ ಏಳು ಬೀಳು ಒಂದು 300 ಸಿನಿಮಾ ಮಾಡಿದ್ದೀನಿ, ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ, ದೊಡ್ಡ ಸ್ಟಾರ್ಗಳ ಹತ್ರ ಕೆಲಸ ಮಾಡಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಪ್ಲೀಸ್. ಈಗ ಹೇಳಿದ್ರಲ್ಲ ಲಕ್ಕು ಅಂತ ಹೇಳಿದ್ರಲ್ಲ, ನಾನು ಹೇಳೋದು ಹಾರ್ಡ್ ವರ್ಕು, ಲುಕ್ಕು, ಪರಿಚಯ, ಕನೆಕ್ಷನ್ ಎಲ್ಲ. ಸರ್, ಒಬ್ಬ ಕಲಾವಿದನ್ಗೆ ಅವೆಲ್ಲ ಇದ್ದೇ ಇರುತ್ತೆ. ಒಂದು ಸರ್, ನೀವು ಕ್ಯಾಮ್ರಾ ಮುಂದೆ ನಿಂತರೆ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಸರ್, ಆ ವಿಷಯ ಬೇರೆ. 80% ಗೋಸ್ ಆನ್ ಲಕ್ ಸರ್. 80% ಗೋಸ್ ಆನ್ ಲಕ್ ಸರ್. 10% ಯುವರ್ ಟ್ಯಾಲೆಂಟ್ ಸರ್. ಓನ್ಲಿ 10% ಯುವರ್ ಟ್ಯಾಲೆಂಟ್ ಸರ್. ನನ್ನ ಎಕ್ಸ್ಪೀರಿಯನ್ಸ್ ನಂದಿದ್ದು ಹೇಳ್ತಾ ಇದ್ದೀನಿ ನಾನು. 10% ಗೋಸ್ ಆನ್ ಯುವರ್ ಲುಕ್. 10% ಯುವರ್ ಲುಕ್ ಆ್ಯಂಡ್ ಫಿಸಿಕ್. 80% ಸರ್. ಇದು ನಾನು ಅಂದ್ಕೊಂಡಿದ್ದು, ಒಂದು ಇಂಟರ್ವ್ಯೂಲ್ಲಿ ರಾಮ್ ಗೋಪಾಲ್ ವರ್ಮನ್ ಇದೇ ಹೇಳಿದ್ದು. ನಾನು ಅಂದ್ಕೊಂಡಿದ್ದೆ, ಬಟ್ ಎಲ್ಲೂ ಹೇಳಿರಲಿಲ್ಲ. ಈಗ ನೀವು ಅವಕಾಶ ಸಿಕ್ತು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ರಾಮ್ ಗೋಪಾಲ್ ವರ್ಮನ್ ಒಂದ್ಸಲ ಹೇಳಿದ್ರು, 80% ಗೋಸ್ ಆನ್ ಲಕ್. ಹಂಗಾರೆ ಇಂಡಸ್ಟ್ರಿಗೆ ನಾವೆಲ್ಲ ಅಂದ್ರೆ ಯಾರೇ ಆ್ಯಕ್ಟ್ ಮಾಡೋ ಬರೋರು ಅದೃಷ್ಟ ಕಟ್ಕೊಂಡೇ ಬಂದಿರಬೇಕು ಸರ್. ನಾನು ಹೇಳ್ತಾ ಸಿನಿಮಾ ಇಂಡಸ್ಟ್ರಿ ಎಫರ್ಟ್ ಹಾಕ್ತೀವಿ, ನಮ್ಮ ಟ್ಯಾಲೆಂಟ್ ಇದೆ, ನಾವೇನೋ ಬದಲಾವಣೆ ತರ್ತೀವಿ. ಇಲ್ಲ ಸರ್, ಸಿನಿಮಾ ಮತ್ತು ರಾಜಕೀಯ ಎರಡೂ ಒಂದೇ ಸರ್. ಕೈ ಬೀಸಿ ಎಲ್ಲರೂ ಕರೆಯುತ್ತೆ, ಆದರೆ ಆರಿಸ್ಕೊಳ್ಳೋದು ಕೆಲವರು ಮಾತ್ರ. ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ ಸರ್. ಎಲ್ಲರೂ CM PM ಆಗೋಕ್ಕಾಗಲ್ಲ ಸರ್, ಹಂಗೆ ಎಲ್ಲರೂ ಸ್ಟಾರ್ಗಳು ಆಗೋಕ್ಕಾಗಲ್ಲ ಸರ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಅದು ಯಾರು ಹೇಳಿದ್ದಲ್ಲ, ನಾನು ಅನುಭವಿಸ್ತಾ ಬಂದಿದ್ದು 25 ವರ್ಷ. ನಾನೇ ಎಷ್ಟೊಂದು ನನ್ನ ಕ್ಲೋಸ್ ಫ್ರೆಂಡ್ಸು ಹೇಳ್ತಾರೆ, ಈಗ ಡೈರೆಕ್ಟರ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಈಗಲೂ ಅಷ್ಟೇ ಹೇಳ್ತಾರೆ, ನಿನ್ನ ಫಿಸಿಕ್ಕು ನಿನ್ನ ಲುಕ್ಕೇ ಕೊಡೋ ನಿನ್ನ ದುಶ್ಮನ್ ಅಂತ ಹೇಳಿದ್ದಾರೆ. ವಾಟ್ ಯು ಆರ್ ಸೇಯಿಂಗ್? ಎಸ್, ನಿಜ ಬ್ರದರ್. ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಫಿಸಿಕ್ ಇರಬೇಕು ಅಂತ ಒದ್ದಾಡ್ತಾರೆ ಜನ. ಯಾಕೆ ಹೇಳಿ? ಲಕ್ ಇಲ್ಲ. ನಾನು ಎಷ್ಟೋ ಸಿನಿಮಾ ಕಟ್ ಮಾಡಿದ್ದಾರೆ ಸರ್, ಎಷ್ಟೋ ಸಿನಿಮಾ ಕಟ್ ಮಾಡಿದ್ದಾರೆ. ಹೀರೋ ಡಮ್ಮಿ ಕಾಣ್ತಾನೆ ಅಂತ. ನೀವಿದ್ರೆ ಅವ್ರ ಶೇನ್ ಆಗಲ್ಲ. ಇದು ಸತ್ಯವಾದ ಮಾತು ಸರ್. ನಾನು ಅಂದ್ಕೊಂತ, ಹೌದು ನಾನು ಎದ್ರಲ್ಲಿ ಕಮ್ಮಿ ಇದ್ದೀನಿ, ಹೌದೇ ಎದ್ರಲ್ಲಿ ಕಮ್ಮಿ ಇದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ. ಲಕ್ ಇಲ್ಲ ಸರ್, ಅಷ್ಟೇ. ಲಕ್, ಅದಕ್ಕೆ ಹೇಳಿದೆ 80% ಗೋಸ್ ಆನ್ ಲಕ್. ನಾನು ಭಾಳ ಸಲ ಮೊನ್ನೆನೂ ಒಂದು ಯಾವುದಾದ್ರು ಹೇಳ್ತಾ ಇದ್ದೆ, ಕನ್ನಡ ಇಂಡಸ್ಟ್ರಿ ನಮ್ಮನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಸರ್, ಯೂಸ್ ಮಾಡ್ಕೊಳ್ಳಿಲ್ಲ.
ಭಾಳ ಬೇಜಾರಾಗುತ್ತೆ ಈ ಮಾತನ್ನು ಹೇಳೋಕ್ಕೆ. ಬಟ್ ನನ್ನನ್ನು ವಿಲನ್ ಮಾಡಿದ್ದು ಸರ್ ಓಂ ಪ್ರಕಾಶ್ ಸರ್. ತುಂಬಾ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು, ಸುಮಾರು ಸಿನಿಮಾ ಜೊತೆ ಮಾಡಿದ್ದೀನಿ. ಅವರೊಬ್ಬರೇ ಸರ್ ನನಗೆ ಹೇಳಿದ್ದು, ನೀನು ಹೀರೋ ಆಗಬೇಡ, ವಿಲನ್ ಆಗು, ವಿ ನೀಡ್ ಅ ಸ್ಮಾರ್ಟ್ ವಿಲನ್ ಇನ್ ಕನ್ನಡ ಇಂಡಸ್ಟ್ರಿ. ಶಶಿಕುಮಾರ್ ಇದ್ರು ಅವಾಗ, ಅದು ಬಿಟ್ಟರೆ ಮತ್ತಿನ್ಯಾರು ಇಲ್ಲ, ಸ್ಮಾರ್ಟ್ ವಿಲನ್ ಬೇಕು ಅಂತ ಅವರೇ ಸರ್. ಅವ್ರು ಮಾಡಿರೋ ಪ್ರತಿ ಸಿನಿಮಾನು ನನ್ನ ನೆಗೆಟಿವ್ ಆಗೋದು. ಅದು ದರ್ಶನ್ ಅಪೋಸಿಟ್ ಹಾಕಿದ್ದಾರೆ ಸರ್. ನಾನು ಜಾಸ್ತಿ ಮಾಡಿರೋ ಡೈರೆಕ್ಷನು ಇವ್ರ ಜೊತೆ ಅಯ್ಯ ಸುಮಾರು ಸಿನಿಮಾ, ಮಂಡ್ಯ, ಸೊ ಇವ್ರ ಜೊತೆ ಜಾಸ್ತಿ ಮಾಡಿದೆ. ಆ್ಯಂಡ್ ಜಾಸ್ತಿ ಸಿನಿಮಾ ದರ್ಶನ್ ಸರ್ ಜೊತೆ ಮಾಡಿದೆ. ಅವ್ರು ಹೇಳಿದ್ರೆ ಆ ಸಿನಿಮಾ ಹೊಡೆದು ಕಳಿಸಿ ಮತ್ತೆ ಈ ಸಿನಿಮಾ ಬಂದಿದ್ಯಾ ಅಂತ. ಅವಾಗ ಹೀರೋನ್ ಮೇಲೆ ಕಣ್ಣು ಹಾಕ್ತಿದ್ದೆ, ಫೈಟ್ ಆಗೋದು ಎತ್ಕೊಂಡು ಹೋಗೋರು. ಕರೆಕ್ಟ್. ಸೊ ಹೀಗೆ ಸುಮಾರು ಸಿನಿಮಾಗಳು ಹಂಗಾಯಿತು. ಅದಾದ್ಮೇಲೆ ಸತ್ಯಾನಂದ ಒಂದು ಸಿನಿಮಾ ಮಾಡಿದೆ, ಕಳ್ಸ್ವಾಮಿ ಪಾತ್ರ ಮಾಡಿದೆ. ನಾನು ಐ ವಿಲ್ ಕಮ್ ಟು ದಟ್. ಲಿಂಕ್ ಇದೆ ನನಗೆ ಮತ್ತು ರವಿ ಚೇತನ್ಗೆ. ಒಂದಷ್ಟು ವರ್ಷಗಳ ಹಿಂದೆ ನಾನೊಂದು ಟಿ ವಿ ಚಾನಲ್ ಕೆಲಸ ಮಾಡ್ಬೇಕಾದ್ರೆ ಬ್ರೇಕಿಂಗ್ ನ್ಯೂಸ್ ಅದು ರವಿ ಚೇತನ್ ಅವ್ರನ್ನ ತುಂಬ ದೊಡ್ಡ ಫೇಮಸ್ ಮಾಡ್ಬಿಡ್ತದು. ಹೌದೌದು. ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಬಿಫೋರ್ ದಟ್ ನಾನು ಹೇಳಿದ್ರೆ ಈ ನೆಗೆಟಿವ್ ಹೇಗೆ ಶುರು ಆಯಿತು, ಅದು ಬರೋಕ್ಕೆ ಮುಂಚೆ ನೀವು ಹೀರೋ ಬ್ರ್ಯಾಂಡ್ ಹಂಗೆ ನೋಡಕ್ಕೆ ಹೋದ್ರೆ, ಬಿಕಾಸ್ ಯು ಹ್ಯಾವ್ ಎ ಬಂಚ್ ಆಫ್ ಟ್ಯಾಲೆಂಟ್ಸ್, ಸ್ಮಾರ್ಟ್ನೆಸ್ಸು, ಲುಕ್ಕು. ಒಂದಷ್ಟು ದಿಗ್ಗಜ ನಟ ನಟಿಯರು ಅಥವಾ ನಟರು ಇಟ್ಕೊಳ್ಳೋಣ, ನೀವೆಲ್ಲ ಒಂದೇ ವಾರ್ಗೆ ಅವರು ಆ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದು. ನಿಮಗೂ ಗೊತ್ತು ಯಾರ್ಯಾರು ಅಂತ, ಗೊತ್ತು 1 2 3 4 ಗೊತ್ತು ನಿಮಗೆ. ನೀವು ಹಾಗೆ ದುಮ್ಕಿದ್ರಿ, ಇಲ್ಲ ಅಂತಲ್ಲ. ನೀವು ಹೇಳಿದ್ಮೇಲೆ ಆಗಲೇ ಹೇಳಿದ್ರಲ್ಲ, ಅಂದರೆ ಲಕ್ ಬೇಕಿತ್ತು ಅಂತ. ನಂಗೆ ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಕರೆಕ್ಟು ಆ ಟೈಮಲ್ಲಿ ಒಂದಷ್ಟು ಜನ ಹಿಂದೆ ಮುಂದೆ ಆಗೋಯ್ತು, ನಿಮ್ಗೆ ಅದು ಹೊಡಿತು ಅಂತ ಅನಿಸ್ತು ನನಗೆ. ಇಲ್ಲ ಸರ್, ಲಕ್ಕಲ್ಲಿ ಮಿಸ್ ಆಯಿತು ಅಂತ ಹೇಳ ಸರ್. ಪ್ಲೀಸ್ ಸರ್, ಸುದೀಪ್ ಅವ್ರ ಸಿನಿಮಾ ಸರ್, ಸ್ಪರ್ಶ ಕರೆಕ್ಟು ಸರ್. ರೇಖಾ ಹೀರೋಯಿನ್ ಸರ್, ಸುನೀಲ್ ಕುಮಾರ್ ದೇಸಾಯಿ ಅವ್ರದ್ದು ರೇಖಾ ಹೀರೋಯಿನ್. ಕರೆಕ್ಟ್ ಅಲ್ಲ ಸರ್? ಹೌದೌದು. ಕಟ್ ಮಾಡಿದ್ರೆ ಮೆಜೆಸ್ಟಿಕ್ಕಲ್ಲಿ ರೇಖಾ ಹೀರೋಯಿನ್, ಸ್ಪರ್ಶ ಹಿಟ್ ಆಗಿತ್ತು. ಅವಾಗ ಸ್ಪರ್ಶ ರೇಖಾ ಅಂತ ಹೆಸರು ಬಂತು. ಕರೆಕ್ಟ್. ಓಕೆ, ಈಗಲೂ ಸ್ಪರ್ಶ ರೇಖಾನೇ ಅಂತಾರೆ ಅವ್ರಿಗೆ, ಅಲ್ಲ ಸರ್? ಮೆಜೆಸ್ಟಿಕ್ ರೇಖಾ ಅಂತ ಹೇಳಲ್ಲ, ಈಗಲೂ ಸ್ಪರ್ಶ ರೇಖಾ ಅಂತ ಮಾಡಿದ್ದಾರೆ. ಬಟ್ ಜಾಸ್ತಿ ಅವ್ರು ಫೇಮಸ್ ಆಗಿದ್ದು ಬಿಕಾಸ್ ಫಸ್ಟ್ ಇಂಟ್ರಡಕ್ಷನ್ ಅಲ್ವಾ ಅವರಿಬ್ಬರದು. ಮೇನ್ ಸ್ಟ್ರೀಮ್ ಫಸ್ಟ್ ಸರ್, ಎರಡು ಹಿಟ್ ಆಯ್ತಲ್ಲ ಸರ್. ಎಲ್ಲರಿಗೂ ಬ್ರೇಕ್ ಸಿಗ್ತಾ ಸರ್, ಅವರಿಬ್ಬರು ಬ್ರೇಕ್ ಸಿಗ್ತಾ ಸರ್. ಥರ್ಡ್ ಸಿನಿಮಾ ಇಸ್ ವಿತ್ ಮೀ ಸರ್. ನನ್ನ ಜೊತೆ ಆಗಬೇಕಾಗಿದ್ದು ಪ್ರೇಮಾಭಿಷೇಕ ಅಂತ ಸರ್. ನಾಗೇಂದ್ರ ಪ್ರಸಾದ್ ಡೈರೆಕ್ಟ್ರು. ಓಕೆ, ನೀವು ಹೀರೋ. ಹ್ಞೂ ಸರ್. ಫೋಟೋ ಶೂಟ್ ಎಲ್ಲ ಆಗಿ ಇದೇ ಮಲ್ಲೇಶ್ವರಂ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಎಲ್ಲ ಆಗಿತ್ತು ಸರ್. ಬಟ್ ಸಿನಿಮಾ ಸೆಟ್ ಇರಲಿಲ್ಲ ಸರ್. ಹೌದು, ಇಲ್ಲ ಆ ಸಿನಿಮಾ ಕೇಳಿಲ್ಲ ನಾನು. ಅದೇ ಲಕ್ ಹೋಯ್ತು ಸರ್. ಅಲ್ಲೇ ಹೇಳಿದ್ನಲ್ಲ, ಲಕ್. ಈಗಲೂ ನಾನು ಸ್ಪರ್ಶ ಹೇಳ್ತೀನಿ, ಅದು ಒಂದು ಸಿನಿಮಾ ನನ್ನ ಜೊತೆ ಮಾಡ್ಬಿಟ್ಟಿದ್ರೆ ನಾನು ಎಲ್ಲೋ ಹೋಗ್ಬಿಡ್ತೀನಿ ಅಂತ ಈಗಲೂ ಅವ್ರಿಗೆ ಹೇಳ್ತೀನಿ ನಾನು. ನನ್ನ ಲಕ್ಕು ಇರಲಿಲ್ಲ ಅಷ್ಟೇ ಸರ್. ಬಟ್ ಅದು ಸೆಟ್ ಇರಲಿಲ್ಲ, ಪ್ರೊಡ್ಯೂಸರ್ ಏನು ಪ್ರಾಬ್ಲಮ್ ಆಯಿತು, ಕಾರಣಾಂತರದಿಂದ ಸಿನಿಮಾ ಶುರು ಆಗಲಿಲ್ಲ. ಸೊ ರೇಖಾ ಆ್ಯಕ್ಟ್ ಮಾಡಬೇಕಾಗಿತ್ತು ಸಿನಿಮಾ. ಎಸ್. ಸೊ ಅವರಿಬ್ಬರಿಗೆ ಬ್ರೇಕ್ ಸಿಕ್ತು, ನಿಮ್ದಾಗಿರೋದು ಬ್ರೇಕ್ ಆಗ್ತಿತ್ತು. ನಾನು ಹೇಳಿದ್ದು ಐನೋ ಇರ್ಬೋದೇನೋ, ಐ ಆಮ್ ನಾಟ್ ಶ್ಯೂರ್. ಹೀರೋ ಅಂತಂದ್ರಲ್ಲ, ಹೀರೋ ಮೆಟೀರಿಯಲ್ ಅಂತ ಹೇಳೋಲ್ಲ. ನಾನು ಹೇಳಿದೆ ಆವಾಗಲೂ ಅವನು ಅಷ್ಟೇ. ಈಗೇನು ನೀವು ಹೇಳಿದ್ರಲ್ಲ, ಸುದೀಪ್ ಅವರು, ದರ್ಶನ್ ಅವರು, ನಾವೆಲ್ಲ ಒಟ್ಟಿಗೆ ಎಂಟ್ರಿ ಆಗಿದೆ ಸರ್. ಅವರಿಬ್ಬರಿಗಿಂತ ದೊಡ್ಡವು ನಾನು. ಈಗಲೂ ಅವ್ರ ತಮ್ಮನ ಪಾತ್ರ ಮಾಡ್ತೀನಿ. ಹೌದು, ಆ ವಿಷಯ ಬೇರೆ. ಬಟ್ ಬೋತ ಜೆಂಟಲ್ಮನ್. ನಾನು ಈಗಲೂ ಎರಡು ಕಣ್ಣಿದ್ದಂಗೆ ನಂಗೆ ಅವರು ಇಂಡಸ್ಟ್ರಿ. ಯಾಕಂದ್ರೆ ಇಬ್ಬರ ಜೊತೆ ಒಳ್ಳೆ ಒಡನಾಟ ಇತ್ತು. ಅವ್ರ ಬಳಗದಲ್ಲಿ ಈಗಲೂ ಇದೆ ಸರ್, ತುಂಬಾ ಚೆನ್ನಾಗಿ ಆತ್ಮೀಯರಾಗಿದ್ದೀರಿ. ಈಗಲೂ ಐ ರೆಸ್ಪೆಕ್ಟ್ ಬೋತ್ ಆಫ್ ದೆಮ್, ಆಯಿತಾ? ಬಟ್ ನಾನು ಹೇಳಿದ್ರೆ ಲಕ್ ಎಲ್ಲಿ ಅಂತಂದ್ರಲ್ಲ, ಅಲ್ಲೆಲ್ಲೋ ನನಗೆ ಅವಾಗ ಅನ್ನಿಸ್ತು ಹಂಗಾಯ್ತೇನೋ ಅಂತ ಅನ್ನಿಸ್ತು. ಅದಾದಮೇಲೆ ಅದೇ ಹೇಳೋದು. ಬಟ್ ಎಷ್ಟೊಂದು ಸಿನಿಮಾ ಅದಾದ್ಮೇಲೂ ಕೂಡ ಹೀರೋಗಳಿಗೆ ತುಂಬ ಸಿನಿಮಾ ನಿಮ್ಗೆ ಅಪ್ರೋಚ್ ಆಯಿತು. 4-5 ಸಿನಿಮಾ ಮಾಡಿದೆ ಸರ್. ಹೌದು, ಮಂದಾಕಿನಿ ಮಾಡಿದೆ, ತಾಳಿ ಕಟ್ಟೋ ಶುಭ ವೇಳೆಯಲ್ಲಿ ನಮ್ಮ ಸತ್ಯ ಅವರು, ನಾನು ಅವ್ರ ಫಸ್ಟ್ ಕ್ಯಾಮರಾಮನ್ ಕೆಲಸ ಮಾಡಿದ್ದು ಸತ್ಯ ಹೆಗಡೆ ಅವರು. ತಾಳಿ ಕಟ್ಟೋ ಶುಭ ವೇಳೆ ಅಂತ ನನ್ನ ಸಿನಿಮಾ. ನಿಮ್ಮ ಸಿನಿಮಾಗೆ? ಹ್ಞೂ ಸರ್. ಈಸ್ ಎ ಗ್ರೇಟ್ ಜೆಂಟ್ಲ್ಮ್ಯಾನ್ ಸತ್ಯ ಹೆಗಡೆ. ಅದ್ರ ಬಗ್ಗೆ ಅನುಮಾನ ಈಗಲೂ ಐ ರೆಸ್ಪೆಕ್ಟ್ ಹಿಮ್. ಪಾಪ ಅವರು ಹಂಗೆ ನಾನು ರೆಸ್ಪೆಕ್ಟ್ ಮಾಡ್ತಾರೆ. ರಿಯಲಿ ನೈಸ್ ಜೆಂಟ್ಲ್ಮ್ಯಾನ್. ಅವಾಗ ಒಂದು ಶೆಡ್ಯೂಲ್ ಮುಗ್ದಿತ್ತು. ಸೆಕೆಂಡ್ ಶೆಡ್ಯೂಲ್ ಅವ್ರು ದುನಿಯಾ ಮಾಡಿ ಬಂದರು. ದುನಿಯಾ ಒಂದು ಶೆಡ್ಯೂಲ್ ಮಾಡಿ ಮತ್ತೆ ಬಂದು ಸೆಕೆಂಡ್ ಶೆಡ್ಯೂಲ್ ನಮ್ಮ ಹತ್ರ ಬಂದರು. ಸೊ ನಾನು ಹೇಳಿದ್ದು ಹಂಗಿಂದ ಅವ್ರ ಜರ್ನಿ ಅಲ್ಲಿ ಶುರು ಆಯಿತು. ಸೊ ಬಟ್ ಹೀರೋ ನಾಯಕನಾಗಿ ಜನ ಕಣ್ಣಳಿಸಿ ನೋಡೋ ಹಾಗಾಗಲಿಲ್ಲ, ಅಥವಾ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ನೇ ಎಂಡ್ ಆಫ್ ದಿ ಡೇ ಮ್ಯಾಟರ್ಸ್. ಹೇಳಿದ್ನಲ್ಲ ಸರ್, ಇನ್ನೊಂದು ಮಾಯದಂಥ ಮಳೆ ಅಂತ ಮಾಡಿದೆ. ನನಗೊಂದು ತುಂಬ ಆಸೆ ಇತ್ತು ಸರ್. ಸೋನು ನಿಗಮ್ ನಂದೊಂದು ಸಾಂಗ್ ಹಾಡಬೇಕು, ಉದಿತ್ ನಾರಾಯಣ್ ಒಂದು ಸಾಂಗ್ ನಂದು ಹಾಡಬೇಕು ಅಂತ ಭಾಳ ಆಸೆ. ನಿಮ್ಮ ಸಿನಿಮಾಗೆ ಹಾಡು? ನನ್ನ ಸಿನಿಮಾಗೆ, ನಾನು ಹೀರೋ ಆಗೋ ಒಂದು ಸಿನಿಮಾ, ಅವ್ರು ಇಬ್ಬರ ಕೈಲಿ ಹಾಡಿಸ್ಬೇಕು ಅಂತ. ಯಾಕಂದ್ರೆ 90s ನಾನು ಅವ್ರ ಸಾಂಗ್ ಕೇಳಿ 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 ಹುಚ್ಚಿಡಿದು ಬಿಟ್ಟಿದ್ದು. ನಂಗೆ ಸಿನಿಮಾಗೆ ನಾವು ಹೀರೋ ಆಗಬೇಕು ಅಂತ ಅನಿಸಿದ್ದೆ ಆ ಸಾಂಗೆಲ್ಲ ಅವ್ರನ್ನೆಲ್ಲ ಕೇಳಿ. ಒಂದು ಭಾಳ ಆಸೆ ಇತ್ತು ನನಗದು.
ಬಟ್ ಈ ಮಾದಂಥ ಮಳೆಯಲ್ಲಿ ಆ ಆಸೆ ಪೂರೈಸ್ತು ಸರ್. ಉದಿತ್ ನಾರಾಯಣ ಮತ್ತು ಸೋನು ನಿಗಮ್ ಅವರು ನನಗೊಂದು ಸಾಂಗ್ ಮಾಡೋದು ಸರ್, ತುಂಬ ಚೆನ್ನಾಗಿತ್ತು ಸರ್. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಆಯಿತು. ದೊಡ್ಡ ದೊಡ್ಡ ಹೀರೋ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಶ್ರುತಿಯವರು ಇದ್ದಾರೆ, ಸಿ ಕೈ ಚಂದ್ರು ಅವರು ಇದ್ದಾರೆ, ಆಮೇಲೆ ಭಾವನಾ ರಾವ್ ಹೀರೋಯಿನ್ನು. ಸುಮಾರು ದೊಡ್ಡ ತಾರಾ ಬಳಗ ಇದೆ. ಸಿನಿಮಾ ಎಲ್ಲ ಶುರುವಾಗಿ ಅವ್ರದ್ದೇನೋ ಪರ್ಸನಲ್ ಪ್ರಾಬ್ಲಮಿಂದ ಕಿರಿಕಾಗಿ ಮತ್ತೊಂದಾಗಿ ಸಿನಿಮಾ ಕಂಪ್ಲೀಟ್ ಆಗಿದೆ. ಸಿನಿಮಾ ನೋಡಿದ್ವಿ, ಸಿನಿಮಾನು ನೋಡಿದ್ವಿ, ಎಲ್ಲ ಶೋ ಇಟ್ಟಿದ್ರು. ಬಟ್ ಸಿನಿಮಾ ರಿಲೀಸೇ ಮಾಡಲಿಲ್ಲ ಸರ್. ಅಯ್ಯೋ, ಅದರಲ್ಲಿ ನನ್ನ ಡಾಕ್ಟರ್ ಪಾತ್ರ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಡಾಕ್ಟರ್ ಆಗಿದ್ದು. ಅದಾவது ನಾನು ಡಾಕ್ಟರ್ ಮಾಡೇ ಇಲ್ಲ. ಆ ಸಿನಿಮಾ ರಿಲೀಸೇ ಆಗಿಲ್ಲ ಸರ್. ಈಗಲೂ ಬಾಕ್ಸ್ ಎಲ್ಲ ಇದೆ? ಈಗಲೂ ಹಂಗೆ ಇದೆ ಸರ್. ಅಯ್ಯಯ್ಯೋ, ಪಾಪ ಇವರು ತೀರ್ಕೊಂಡ್ರು, ಶರತ್, ಇವರು ತೆಲುಗು ಆರ್ಟಿಸ್ಟ್ ಶರತ್ ಬಾಬು. ಅಂದ್ರೆ ಯಾವಾಗ ಅನಿಸ್ತು ಬಿಡಪ್ಪ ನನ್ನ ಹೀರೋ ಆಗಕ್ಕಾಗಲ್ಲ ನಾನು ಅಂತ ಡಿಸೈಡ್ ಮಾಡ್ಕೊಂಡ್ರೆ ಹೇಗದು ಸರ್? ಅದಾದ್ಮೇಲೆ ನಾನು ಸಿರಿವಂತ ಮಾಡಿದೆ ಸರ್. ಆಯ್ತು. ಸಿರಿವಂತಲ್ಲಿ ಟೋಟಲ್ ನೆಗೆಟಿವ್ ಕ್ಯಾರೆಕ್ಟರ್ ಸರ್. ಒಂದು ನೆಗೆಟಿವ್ ಕ್ಯಾರೆಕ್ಟರ್, ಇಡೀ ಸಿನಿಮಾದೊಂದು ಒಂದೇ ನೆಗೆಟಿವ್ ಕ್ಯಾರೆಕ್ಟರ್, ಕೆಟ್ಟ ಮನೆ ಹಾಳು ಮಾಡೋ ಅಳಿಯ. ನೀವು ಸಿರಿವಂತ ನೋಡಿದ್ ಗೊತ್ತಿರುತ್ತೆ. ಯಾಕಂದ್ರೆ ಅದರಲ್ಲಿ ಆನಲ್ಲ ಗುರು ಡಬ್ ಸರ್, ಅದು ತೆಲುಗು ಅಲ್ಲಿ ಆನಲ್ಲ ವಿಷ್ಣು ಸರ್ದು. ಅದೇ ಮನೆ ಹಾಳು ಮಾಡೋ ಅಳಿಯ ಅಂದರೆ ತಂದೆಯಲ್ಲಿ ತೀರ್ಕೊಂಡಿದ್ರು ಮಕ್ಕಳನ್ನ ಬಿಡೋದಿಲ್ಲ ನೋಡೋಕ್ಕೆ, ದುಡ್ಡನ್ನ ಆಸೆಗೆ. ಆ ಥರ ಒಂದು ಕೆಟ್ಟ ಕ್ಯಾರೆಕ್ಟರ್ ಅಂತ ನನ್ನ ಪಾತ್ರ ಮಾಡ್ಬೇಕಾದ್ರೆ ಎಸ್ ನಾರಾಯಣ ಸರ್ ಹೇಳ್ತಾರೆ, ಸರ್ ಕಣ್ಣ ನೀರು ಬರ್ತದೆ ಸರ್, ಆಗ್ತಾ ಇಲ್ಲ ಸರ್ ಅಂತ. ಈ ರೇಂಜಿಗೆ ನಾನು ಅದರಲ್ಲಿ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್. ಸಿನಿಮಾನು ಚೆನ್ನಾಗಿ ಹೋಯ್ತು. ಅಲ್ಲಿಂದ ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ಬರೋಕ್ಕೆ ಶುರು ಆಯಿತು ಸರ್. ಸಿರಿವಂತ ಚೇತನ್ ಅಂತ ಶುರು ಆಯಿತು. ಟೈಮ್ ಬೀಯಿಂಗ್ ಬರೀ ಚೇತನ್ ಇತ್ತು, ಸಿರಿವಂತ ಚೇತನ್ ಶುರು ಆಯಿತು ಸ್ವಲ್ಪ ಟೈಮ್ ಬೀಯಿಂಗ್ಗೆ. ಅದಾದಮೇಲೆ ಯಾವಾಗ ಓಂ ಪ್ರಕಾಶ್ ಸರ್ ನನ್ನ ಎಳ್ಕೊಂಡು ಹಾಕಿ ಮಂಡ್ಯದಲ್ಲಿ ವಿಲನ್ ಮಾಡಿದ್ರು, ಅಯ್ಯದಲ್ಲಿ ಪೊಲೀಸ್ ಪಾತ್ರ ನೋಡಿ, ಹಿಂಗೆ ಸುಮಾರು ಇದರಲ್ಲಿ ಹುಬ್ಳಿಯಲ್ಲಿ ವಿಲನ್ ಮಾಡಿದ್ರು ನನ್ನ. ಸೊ ಹಿಂಗೆಲ್ಲ ಜಾಸ್ತಿ ಸಿನಿಮಾಗಳು ವಿಲನ್ ಆಗ್ತಿದ್ದಂಗೆ ನನಗೆ ಅದು ಅಲ್ಲಿಂದ ಅನಿಸ್ಬಿಡ್ತು, ಸಿ ಯು ಕಾಂಟ್ ಗೋ ಅಗೇನ್ಸ್ಟ್ ದ ವಿಂಡ್. ನೀವು ಈಜ್ಬೇಕಂದ್ರೆ ನೀರು ಹೆಂಗೆ ಹೋಗ್ತಾ ಇದೆ ಹಂಗೆ ಹರಿತಾ ಹೋಗ್ಬೇಕು ಹೊರತು ಅಗೇನ್ಸ್ಟ್ ದ ವಾಟರ್ ಯು ಕಾಂಟ್ ಸ್ವಿಮ್. ಸೊ ದೇವರು ಏನು ಕೊಡ್ತಾ ಇದ್ದಾರೆ, ಅಕ್ಸೆಪ್ಟ್ ಇಟ್. ಬಟ್ ಅದು ನಿಮ್ಗೆ ಅವಾಗ ಚಾಯ್ಸ್ ಇತ್ತಾ ಅಥವಾ ಇಲ್ಲ ಹರೀಶ್ ನಾಗರಾಜು ನಾನು ಅನಿವಾರ್ಯತೆಯೂ ಇತ್ತು ಅಂತ ಅಂತೀರ? ಒಂದು ಜಸ್ಟ್ ಅನಿವಾರ್ಯತೆನೂ ಇತ್ತು, ಯಾಕಂದರೆ ನಂದು ಫ್ಯಾಮಿಲಿ ನಡಿಬೇಕು. ಹಾಂ ಸರ್, ನಾವೇನು ಗೋಲ್ಡನ್ ಸ್ಪೂನಲ್ಲಿಗೆ ಬಂದಿಲ್ಲ ಸರ್. ಮನೆ ಜವಾಬ್ದಾರಿ ಇತ್ತು. ಸೊ ತಂದೆ ತಾಯಿ ನೋಡ್ಕೊಳ್ಳೋ ಜವಾಬ್ದಾರಿ ಇತ್ತು, ಸುಮಾರು ಜವಾಬ್ದಾರಿಗಳಿತ್ತು. ಸೊ ಹಿಂಗಾಗಿ ನಾನು ವೆಯ್ಟ್ ಮಾಡೋಕ್ಕಾಗಲಿಲ್ಲ. ನಾನು ಹೀರೋನೇ ಆಗಬೇಕು ಅನ್ನೋದಕ್ಕೆ ನನಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಸರ್. ಪರಿಸ್ಥಿತಿ ಸಾಥ್ ಕೊಡಲಿಲ್ಲ ಸರ್. ಏನು ಬರುತ್ತೆ ಅದು ದೇವ್ರು ಏನು ಕೊಡ್ತಾರೆ ಅಂತ ತೊಗೊಂಡೋಗೋಣ ಅಂತಲೇ ಆ ನಿಟ್ಟಿನಲ್ಲಿ ನಾನು ನಡೆದೆ. ಯಾರು ಅಪೋಸ್ ಮಾಡಲಿಲ್ಲ? ನೀನು ಹೀರೋ ಆಗಬೇಕು ಅಂತಿದ್ದೆ ಕಣೋ, ವಿಲನ್ ಆಗಿದೆಯಾ, ನಿನ್ನ ಹೇಟ್ ಮಾಡ್ತಾರೆ ಜನ? ಇಲ್ಲ ಸರ್, ನಂಗೆ ನಮ್ಮ ಅಣ್ಣನೇ ಹೇಳ್ತಾನೆ ನೀನು ಹೀರೋ ಆಗಬೇಡ ಅಂತ, ನೀನು ವಿಲನ್ ಆಗು ಅಂತ ನಮ್ಮ ಅಣ್ಣನೇ ಹೇಳ್ತಾನೆ. ಅಲ್ಲಿಂದ ಶುರು ಆಗಿದ್ದು ಪ್ರತಿಯೊಬ್ಬ ಪಬ್ಲಿಕ್ಕಲ್ಲೂ ಸರ್ ನನಗೆ ಹೇಳಿದ್ದು, ಸರ್ ನೀವು ಹೀರೋ ಆಗಬೇಡಿ ಸರ್, ವಿಲನ್ ಆಗಿ ಸರ್. ಹಿಂದೆ ಒಬ್ಬ ವಿಲನ್ ಇದ್ದರು ಸರ್, ಗೋಪಾಲಕೃಷ್ಣ ಅಂತ ಅವ್ರ ಒರಿಜಿನಲ್ ಹೆಸರು, ನಿಮ್ಗೆ ಗೊತ್ತು ಕೂಡ. ಎಲ್ಲ ಸಿನಿಮಾಗಳ ವಿಲನ್, ಅದು ರೇಪ್ ಸೀನ್ ಆಗಿರಲಿ, ಚುಡಾಯಿಸೋ ಸೀನ್ ಆಗಿರಲಿ, ಕಾಲೇಜ್ ಸೀನ್ ಆಗಿರಲಿ, ಅವ್ರು ಹೆಣ್ಣು ಕೊಡ್ತಿರ್ಲಿಲ್ಲ ಸರ್ ಮದುವೆ ಆಗೋಕ್ಕೆ. ಕೊಟ್ಟಿಲ್ಲ ಕೂಡ. ಮಲ್ಲೇಶ್ವರದೊಂದು ರೂಮಲ್ಲಿ ವಾಸ ಮಾಡ್ತಿದ್ರು ಅವರು. ಅಂದರೆ ಜನ ಈ ವ್ಯಕ್ತಿ ಹೀಗೆ ಅಂತ ಸೆಟ್ ಆಗಿಬಿಡ್ತಾರೆ. ಆ ಥರದ್ದು ಯಾವ್ದಾದ್ರು ಭಯ ಇತ್ತಾ? ನಿಮ್ಮ ಮದುವೆ ಸುಸೂತ್ರವಾಗಿ ಆಯ್ತಾ? ಇದು ನನ್ನ ನನ್ನ ಮದುವೆಲು ಅದು ಹಿಂಗಾಗಿ ಆಯ್ತು ಅದು. ಯಾಕಂದರೆ ನಮ್ಮ ಮಾವ SBI ಬ್ಯಾಂಕ್ ಮ್ಯಾನೇಜರ್. ಓಕೆ. ಅವ್ರಿಗೂ ಸಿನಿಮಾಗೂ ಇದು ಗಂಧನೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ವೈಫ್ ಸಿನಿಮಾಗಳೇ ನೋಡಿಲ್ಲ. ಟೋಟಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಇದು. ಎಷ್ಟು ಸಿನಿಮಾ ಮಾಡಿದ್ರಿ ಮದುವೆ ಆಗೋ ತನಕ ನೀವು? ಇಲ್ಲ, ನನ್ನ ಮದುವೆ ಆಗೋ ಟೈಮಲ್ಲಿ ನಾನು ಸೀರಿಯಲ್ ಮಾಡ್ತಾ ಇದ್ದೆ ಅವಾಗ. ಓಕೆ. ಸೀರಿಯಲ್ ಮಾಡೋ ಟೈಮಲ್ಲಿ ಮದುವೆ ಆಗಿದ್ದು. ಇನ್ನು ಸಿನಿಮಾ ಬಂದಿರಲಿಲ್ಲ? ಇನ್ನು ಸಿನಿಮಾ ಬಂದಿರಲಿಲ್ಲ. ಆ ಫಸ್ಟ್ ಪಾತ್ರ ಇನ್ನೂ ಸಿಕ್ಕಿರಲಿಲ್ಲ? ಇಲ್ಲ, ಇನ್ನ ಕೋಟಿಗೊಬ್ಬನೂ ಇನ್ನೂ ಸಿಕ್ಕಿರಲಿಲ್ಲ. ಓಕೆ. ಸೀರಿಯಲ್ಸಲ್ಲೇ ನಾನು ಶುರು ಮಾಡಿದ್ದೆ. ಜರ್ನಿ ತುಂಬ ರೋಚಕ, ಭಾಳ ಫೀಲಿಂಗಲ್ಲೂ ಇದೆ ಸರ್. ಐ ಹ್ಯಾವ್ ನಾಟ್ ಟೋಲ್ಡ್ ದಟ್ ಪಾರ್ಟ್. ಮದುವೆ ಅಂತ ನೀವೇನು ಹೇಳಿದ್ರಲ್ಲ, ಆ ಪಾರ್ಟ್ ನಾನು ನಿಮಗೆ, ನಾನು ಎಜುಕೇಷನ್ ಆದಮೇಲೆ ಏನಾಯಿತು ನಾನು ನಿಮಗೆ ಹೇಳಿಲ್ಲ. ಇಂಡಸ್ಟ್ರಿ ಅನಿವಾರ್ಯತೆ ಅಂತ ನಾನು ಹೇಳಿದೆ ನಿಮಗೆ. ಹಿಂದೆ ನಾನು ಒಂದು ದೂರದರ್ಶನ ಒಂದು ಕಾರ್ಯಕ್ರಮದಲ್ಲಿ ಅಷ್ಟೇ ನಾನು ಮಾತಾಡಿದ್ದು, ನನ್ನ ಪರ್ಸ್ನಲ್ ಲೈಫ್. ಅದು ಬಿಟ್ಟರೆ ಯಾವ ಚಾನಲ್ ಮಾತಾಡಿರಲಿಲ್ಲ. ಅಂದರೆ ಆ ಜರ್ನಿ ಹೆಂಗಾಯಿತು, ಹೇಗೆ ನಾನು ತಗ್ಗಿ ಬಗ್ಗೆ ನಡೆಯೋ ಪರಿಸ್ಥಿತಿ ಬಂತು, ಪರಿಸ್ಥಿತಿ ಏನಾಯಿತು, ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಆ್ಯಸ್ ಅ ಹೀರೋ ಐ ಶುಡ್ ವೆಯ್ಟ್. ಇಲ್ಲ ಕತೆ ಬಂದಾಗ ಸರಿ ಇಲ್ಲ, ಈ ಕತೆ ಚೂಸ್ ಮಾಡ್ಕೊಳ್ಳೋ ಅಷ್ಟು ನನಗೆ ಟೈಮ್ ಇರಲಿಲ್ಲ. ಸೊ ಜವಾಬ್ದಾರಿ ಇತ್ತು.
ಹೇಳಿ ನಮ್ಮ ಅಣ್ಣದು ಟ್ರಾವೆಲ್ಸ್ ಇತ್ತು. ಸೊ ಅವನ ಹತ್ರ ಒಂದು 20-25 ಗಾಡಿಗಳು ಓಡ್ತಾಯಿತ್ತು. ಮಾರುತಿ ವ್ಯಾನ್ ಕಿಂಗ್ ಅಂತ ಅವಾಗಲೇ ಹೆಸರು ತೊಗೊಂಡಿದ್ದು. ನಾನು ಯಾರು ಮಾರುತಿ ವ್ಯಾನ್ ಬೇಕಾದ್ರೆ ನಮ್ಮ ಅಣ್ಣನ ಹತ್ರ ಇರ್ತಿತ್ತು, ಅಷ್ಟು ಗಾಡಿಗಳಿತ್ತು. ಹಾಂ. ಸೊ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ನಂಗೆ ಗೊತ್ತಿತ್ತು. ಸೊ PUC ಆದಮೇಲೆ ಏನು ವಾಟ್ ನೆಕ್ಸ್ಟ್ ಅದೊಂದು ಪ್ರಶ್ನೆ ಇತ್ತು. ನನ್ನ ಕಸಿನ್ ಒಬ್ಬ ವೇರ್ ಹೌಸ್ ಅಲ್ಲಿ ಫ್ರ್ಯಾಂಚೈಸಿ ತೊಗೊಂಡಿದ್ದ ಬಟ್ಟೆ. ನೋಡೋಣ ಅದೃಷ್ಟ ಟ್ರೈ ಮಾಡೋಣ ಅಂತ ನಾನು ಅವನ ಜೊತೆ ಹೋದೆ. ಮಂಗಳೂರಲ್ಲಿ ನಾನು ಅವಾಗ ಓಪನ್ ಮಾಡ್ದೆ ಅವ್ನು ವೇರ್ ಹೌಸ್. ಈ ಬಲ್ಮಾಟ ರೋಡಲ್ಲಿದೆ ಅದು ಬಿಸ್ನೆಸ್. ಓಕೆ. ಏನೋ ಬೇಡಬೇಕಲ್ಲ, ಸೈಡು ಮಾಡ್ಕೋಬೇಕಲ್ಲ ಅಂತ. ಸೊ ಅಲ್ಲಿ ಹೋದಾಗ 1 ವರ್ಷ ಅಲ್ಲಿ ಶೋರೂಮ್ ಎಲ್ಲ ಸೆಟಪ್ ಮಾಡಿ ನಾನೇ ಮ್ಯಾನೇಜರಾಗಿ ಕೆಲಸ ಮಾಡಿದೆ. ಅಲ್ಲಿ ಎಲ್ಲ ತಿಳ್ಕೊಂಡೆ. ಇಟ್ಸ್ ಅ ನ್ಯೂ ಫೀಲ್ಡ್. ಸರಿ ಅಂತ ಅಲ್ಲಿಂದ ಸರಿ ಉಡುಪಿಗೆ ಅಂತ ವಿ ಸ್ಟಾರ್ಟೆಡ್ ಉಡುಪಿ. ಅಲ್ಲೊಂದು ಬ್ರಾಂಚ್ ಮಾಡಿದ್ವಿ ವೇರ್ ಹೌಸ್, ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್. ಕ್ಯಾಮಲ್ ಶರ್ಟ್ಸ್ ಅಂತ ಅವಾಗೆಲ್ಲ ಫೇಮಸ್ ಇತ್ತು. ಹೌದು, ನೆನಪಿದೆ. ಎಸ್, ಹೌದು. ಸೊ ಅಲ್ಲಿ ಉಡುಪಿಯಲ್ಲಿ ಮಾಡಿದೆ. ಉಡುಪಿಯಲ್ಲಿ ದುಬೈಗೆ ಒಂದು 2-3 ಸಲ ಎಕ್ಸ್ಪೋರ್ಟ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಒಂದು ರೇಂಜ್ಗಿತ್ತು. ಒಂದು 2 ವರ್ಷ ಉಡುಪಿಯಲ್ಲೂ ಇದ್ದೆ ನಾನು. ಮಣಿಪಾಲಲ್ಲಿ ರೂಮ್ ಮಾಡಿದ್ದೆ ಅಲ್ಲಿ. ಆಮೇಲೆ ನನ್ನ ಕಸಿನ್ಗೂ ಅವ್ರ ತಂದೆಗೂ ನನಗೂ ಸ್ವಲ್ಪ ಕ್ಲ್ಯಾಶ್ ಆಗಿ ಎಲ್ಲ ಬಿಟ್ಬಿಟ್ಟು ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಎಗೇನ್. ವಾಟ್ ನೆಕ್ಸ್ಟ್? PUC ಮುಗಿಸಿ ಬಿಸ್ನೆಸ್ಗೆ ಹೋದೆ. ಬಿಸ್ನೆಸ್ ಬಿಟ್ಟು ವಾಪಸ್ ಬಂದೆ. ಇಲ್ಲಿ ಬಂದು ವಾಟ್ ನೆಕ್ಸ್ಟ್ ಅಂತ ಕೂತ್ಕೊಂಡೆ. ವಾಟ್ ನೆಕ್ಸ್ಟ್ ಅಂತ ಅಂದಾಗ ನಮ್ಮಣ್ಣ ಕಾಂಟ್ರಾಕ್ಟ್ಸ್ ಮಾಡಿ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಗಾಡಿ ಓಡ್ತಾಯಿತ್ತು. ಎಲ್ಲೋ ಬೋರ್ಡ್ ಕರೆಕ್ಟ್. ನೋಡು ಒಳ್ಳೆ ಇದಿದೆ ನೋಡೋದು. ಸೊ ಹೆಂಗಾರೆ ಅದೇ ಫೀಲ್ಡಲ್ಲಿ ಇದ್ದೀವಲ್ಲ, ನೋಡು ನನಗೂ ಹೆಲ್ಪ್ ಆದಂಗೆ ಅದು ಮಾಡ್ತೀವಿ. ಆಯಿತು. ನಾನು ಟಾಟಾ ಸುಮೋ ಅವಾಗೆಲ್ಲ ಹೌದು ಫೇಮಸ್. 3-4 ಟಾಟಾ ಸುಮೋ ತೊಗೊಂಡು ಫ್ಯಾಕ್ಟ್ರಿ ಓಡ್ತಾಯಿತ್ತು. ಸಾಫ್ಟ್ವೇರ್ ಕಂಪ್ನಿಗಳು ಓಡ್ತಾಯಿತ್ತು. ನೀವು ಓಡಿಸ್ತಾ ಇದ್ರಿ? ಡ್ರೈವರ್ ಹಾಕಿ ನಾನು ಓಡಿಸ್ತಾ ಮ್ಯಾನೇಜ್ ಮಾಡ್ತಿದ್ರಿ? ಮ್ಯಾನೇಜ್. ಡ್ರೈವರ್ ಆಗಿ ಅಂದರೆ ಡ್ರೈವರ್ ಬರಲಿಲ್ಲ ಅಂದ್ರೆ ನಾವೇ ಡ್ರೈವರಾಗಿ ಹೋಗಬೇಕು. ಡ್ರೈವರ್ ಬರಲಿಲ್ಲ ಅಂದರೆ ಟ್ರಾವೆಲ್ಸಲ್ಲಿ ನೀವೇ ಡ್ರೈವರ್ ಆಗಿ ಹೋಗಿದ್ದೀರಿ? ಎಸ್, ಹೋಗಿದ್ದೀನಿ. ಡ್ರೈವರ್ ಕೆಲಸ ಮಾಡಿದ್ದೀನಿ. ನನಗೆ ಸಂಕೋಚ ಇಲ್ಲ ಹೇಳ್ಕೊಳಕ್ಕೆ. ವಿಡಿಯೋ ನಂಗೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಡ್ರೈವರ್ ಕೆಲಸನೂ ಮಾಡಿದ್ದೀನಿ. ನಡಿಬೇಕಲ್ಲ, ಮನೆ ಇದು ಬಾಡಿಗೆ ಕಟ್ಟಬೇಕು, ಆಮೇಲೆ ಗಾಡಿ ಲೋನ್ ಕಟ್ಟಬೇಕು, ಸಂಸಾರ ನಡಿಬೇಕು. ಸೊ ಸ್ವಲ್ಪ ಅಲ್ಲಿಗೆ ಶಿಫ್ಟ್ ಆಗೋಯ್ತು ನಂದು. ಸ್ವಲ್ಪ ದಿವಸ ನಾನೇನು ಆ್ಯಕ್ಟಿಂಗ್ ಕರಿಯರ್ ಇತ್ತು ಒಂಚೂರು ಶಿಫ್ಟ್ ಆಯಿತು. ನಾನೇನು ಸಿನಿಮಾ ಬಂದಿರಲಿಲ್ಲ ನಾನು. ಆವಾಗೂ ಸೀರಿಯಲ್ಲೇ ಮಾಡ್ತಾಯಿದ್ದೆ. ಸಣ್ಣ ಪುಟ್ಟ ಅಲ್ಲೊಂದು ಇಲ್ಲೊಂದು. ಅದೇ ಈ ಪೊಲೀಸ್ ಪಾತ್ರ ಮಾಡಿದ್ಮೇಲೆ ಫೋನ್ ನಂಬರ್ಗಳು ಒಂದಿಷ್ಟು ಕಡೆ ಹೋದಾಗ ಅಲ್ಲೊಂದು ತಿಂಗಳಿಗೆ ಒಂದು 4-5 ದಿವಸ ಕೆಲಸ ಬರೋದು ಅಷ್ಟೇನೋ ಆಗ್ತದೆ. ಬಟ್ ಅದು ಅಷ್ಟು ಸಾಲ್ತಿರಲಿಲ್ಲ. ವಾಟ್ ನೆಕ್ಸ್ಟ್? ಡ್ರೈವರ್ ಕೈ ಕೊಟ್ಬಿಡ್ತಾರೆ. ITPLಗೆ ಹೋಗ್ಬೇಕು ಗಾಡಿ. ನಾಳೆ ಬೆಳಗ್ಗೆ ಶೂಟಿಂಗ್ ಇದ್ದರೂ ನಾನು ಕೆಲಸ ಮಾಡಲೇಬೇಕು. ನೈಟೆಲ್ಲ ಗಾಡಿ ಓಡಿಸ್ತಿದ್ದೆ. ಗಾಡಿ ಓಡಿಸಿ ವಾಪಸ್ 6 ಗಂಟೆಗೆ ಬಂದು ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗ್ತಾಯಿದ್ದೆ. 6 ಅವರ್ ಶೂಟಿಂಗಲ್ಲಿ ಇರಬೇಕು. ಕರೆಕ್ಟು. ನಿದ್ದೆನೇ ಇಲ್ಲ. ಸೊ ಹೀಗೆ ಒಂದಿಷ್ಟು ದಿವಸ ನಡೀತು ಜೀವನ. ಈಗ ನಡಿಬೇಕಾದ್ರೆ ಆವಾಗ ನಾಗಣ್ಣವರು ಒಂದು ಯಾವುದೋ ಸೀರಿಯಲ್ ಮಾಡ್ಬೇಕಾದ್ರೆ ನನ್ನ ನೋಡಿದ್ರು. ನೋಡ್ಬಿಟ್ಟೆ ಯಾರು ಹುಡುಗ, ನನಗೆ ಈ ಹುಡುಗ ಬೇಕು ಕರೆಸು ಅಂತ ಇಮಿಡಿಯೇಟಾಗಿ ಹೆಂಗೋ ಮಾಡಿ ನನ್ನ ನಂಬರ್ ಹಿಡಿದು ಕರೆಸಿ ತಂದು ವಿಷ್ಣು ಸರ್ ಮುಂದೆ ಕೋಟಿಗೊಬ್ಬ ಅಂತ ನಿಲ್ಲಿಸಿದ್ರು. ಅಲ್ಲಿಂದ ನನ್ನ ಲೈಫ್ ಒನ್ ಮೋರ್ ಲೈಫ್ ಶುರು ಆಯಿತು. ಬಟ್ ಆ ಕಷ್ಟದ ದಿನಗಳಲ್ಲಿ ಮನೆಯವ್ರ ಸಾಥ್ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಸರ್. ತುಂಬ ಅಂದರೆ ಅವ್ರಿಗೆ ಕಷ್ಟ ಅಂದ್ರೇನು ಗೊತ್ತಿರಲಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಮಗಳು ತುಂಬ ಸುಖದಿಂದ ಬೆಳೆಸ್ಬಿಟ್ಟಿದ್ದಾರೆ. ಈಗ ತರಕಾರಿ ತರಕ್ಕೂ ಮನೆಯಿಂದ ಆಚೆ ಬಿಟ್ಟಿರಲಿಲ್ಲ ಅವರು. ಆ ಥರ ಒಂದು ಫ್ಯಾಮಿಲಿ ಅವರು. ಮಡದಿ. ಹಾಂ. ಏನು ಹೆಸರು? ಪ್ರೀತಿ ಅಂತ. ಪ್ರೀತಿ. ಓಕೆ, ನೈಸ್. ಸೊ ಅವ್ರಿಗೇನು ಗೊತ್ತಿಲ್ಲ, ಸಿನಿಮಾನೂ ಗೊತ್ತಿಲ್ಲ. ನಾನು ಆ್ಯಕ್ಟ್ ಮಾಡಿ ಬಂದಮೇಲೆ ಅಥವಾ ಯಾರೋ ಫೋಟೋ ಹೊಡ್ಸ್ಕೊಂಡ್ರೆ ಹುಡುಗಿರು ಬಂದು ಬೈಯೋರು. ಏನಂತ? ಏನು ಅವರು ನಿಮ್ಮಂಥ ಫೋಟೋಸ್ ಆ್ಯಕ್ಟ್ರ್ ಮೇಲೆ ಹೊಡ್ಸ್ಕೊತಾರ ಅಂದರೂ ಅವ್ರಿಗೆ ಕೇಳ್ತಿರಲಿಲ್ಲ. ಸೊ ಈ ಥರ ಒಂದು ಇಷ್ಟ ಆಯ್ತು. ಆಮೇಲೆ ಈಗ ಬಿಡಿ ರೆಡಿ ಆಗಿಬಿಟ್ಟಿದ್ದೆ ಆವಾಗ. ಸೊ ಈ ಒಂದು ಜರ್ನಿನೂ ಇತ್ತು. ಅದಾದಮೇಲೆ ಸಿನಿಮಾಗೆ ಬಂದಮೇಲೆ ಒಂಚೂರು. ಬಟ್ ಆ ಕಷ್ಟದಲ್ಲಿ ಆಕೆ ಇಲ್ಲ ನನ್ನ ಜೊತೆ ಇರ್ತೀನಿ ನಾನು ಸಾಥ್. ಎಸ್, ಅವ್ರು ಸಾಥ್ ಕೊಟ್ಟಿದ್ದೆ ಇಲ್ಲಿವರೆಗೂ ಇದ್ದೀನಿ ಸರ್. ಇಲ್ಲಾಂದರೆ ರವಿಚೇತನ್ ಇಂಡಸ್ಟ್ರಿಯಲ್ಲೇ ಇರ್ತಿರಲಿಲ್ಲ ಸರ್. ಪ್ರೀತಿ ಮೇಡಮ್, ಥ್ಯಾಂಕ್ ಯು. ಹ್ಯಾಟ್ಸ್ ಆಫ್ ಟು ಯು. ಇದೆಲ್ಲ ಒಂದು ಜರ್ನಿ ಸರ್. ಯು ಬಿಕಮ್ ಎಮೋಷನಲ್. ಅಂದರೆ ಸಾರಿ, ಇಟ್ಸ್ ಓಕೆ, ಅಬ್ಸಲ್ಯೂಟ್ಲಿ ನೋ ಇಶ್ಯೂ. ನಾನು ಅದೆಲ್ಲ ಮರೆತಿದ್ದೆ ಸರ್.
ಹೇಳ್ತಾರಲ್ಲ ಕ್ಲೋಸ್ ಇದ್ದವ್ರ ಹತ್ರ ಹಂಚ್ಕೋಬೇಕು ಅಂತ. ಪ್ಲೀಸ್. ಸಾರಿ ಸರ್, ನಂದೇ ಅಂತಲ್ಲ ಸರ್, ಎಲ್ಲರಿಗೂ ಕಷ್ಟ ಇದೆ ಸರ್. ನಿಮ್ಮ ಲೈಫಲ್ಲಿ ಆಗಿರ್ಬೋದು, ಬೇರೆಯವ್ರ ಲೈಫಲ್ಲಿ ಆಗಿರ್ಬೋದು, ಎಲ್ಲರೂ ಕಷ್ಟಪಟ್ಟೆ ಮುಂದೆ. ಹಣ್ಣುವರೆಗೆ ಕಷ್ಟಪಟ್ಟು ಮುಂದೆ ಬಂದೆ ನಾವೆಲ್ಲ ಯಾವ ಲೆಕ್ಕ. ಬಟ್ ಹೇಳಿದೆ ಎಲ್ಲರ ಲೈಫಲ್ಲೂ ಒಂದು ಆಗುತ್ತೆ ಆ ಒಂದು ಇನ್ಸಿಡೆಂಟು. ಅವಾಗ ನೀವು ಹೇಳ್ತಾರಲ್ಲ ಅದೃಷ್ಟ ಒಂದೇ ಒಂದು ಸಲ ಕದ ತಟ್ಟೋದು ಅಂತ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಂಡೆ. ಅವಾಗಿನ ಇಂಡಸ್ಟ್ರಿಗೆ ನಾನು ಎಂಟ್ರಿ ಆಗಿದ್ದು. ಇಲ್ಲ ಅವನು ಡ್ರೈವರ್ ಬಂದು ನನಗೆ ಹೇಳಿಲ್ಲ ಅಂದಿದ್ರೆ ನಾನು ಇರ್ತಾನೆ ಇರಲಿಲ್ಲ. ಸೊ ಅಲ್ಲಿಂದ ನನ್ನ ಕೈ ಹಿಡಿತು, ಇಲ್ಲ ಅಂತಲ್ಲ. ಬಟ್ ಎಲ್ಲ ಒಂದು ಕಡೆ ಸರ್, ಸುಖ ದುಃಖ ಎಲ್ಲರ ಲೈಫಲ್ಲಿ ಇದ್ದೇ ಇದೆ. ನನ್ನ ಲೈಫಲ್ಲೂ ಆಯಿತು. ಬಟ್ ನನ್ನ ಬೆನ್ನು ನಾನು ತಡ್ಕೊತೀನಿ ಸರ್. ಯಾರ್ದು ಸಪೋರ್ಟ್ ಇಲ್ಲದೆ, ಸಿನಿಮಾ ಬ್ಯಾಕ್ಗ್ರೌಂಡ್ ಫ್ಯಾಮ್ಲಿ ಇಲ್ಲದೆ 25 ವರ್ಷ ನಾನು ಅನ್ನ ತಿಂದಿದ್ದೀನಿ, ಮನೆ ತೊಗೊಂಡಿದ್ದೀನಿ, ಸ್ವಂತ ಕಾರ್ ತೊಗೊಂಡಿದ್ದೀನಿ. ಓಕೆ, ಸೊ ಸ್ವಾಭಿಮಾನಿಯಾಗಿ ಬದುಕಿದ್ದೀನಿ. ವೆರಿ ಇಂಪಾರ್ಟೆಂಟ್. ಯಾರಿಗೂ ಸಲ ಮಾಡೋದಿಲ್ಲ, ಪಾತ್ರ ಕೊಡು ಅಂತ ಹಿಂದೆ ಬಿದ್ದಿಲ್ಲ. ನಾನು ಇರೋದು ಹಿಂಗೆ, ಇಷ್ಟ ಇದೆ ಮಾಡಿದ್ದೀನಿ. ಕೊಟ್ಟಿರೋ ಕೆಲಸ ನನ್ನ ಕೆಲಸ ಈಗಲೂ ಅಷ್ಟು. ಯಾವುದೇ ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿ, ಚೇತನ್ ಅಂದರೆ ಬಿಡಪ್ಪ ಡಿಸಿಪ್ಲಿನ್ ಅಂತಾರೆ. 7 ಗಂಟೆಯಿಂದ 7 ಗಂಟೆ ವಿತ್ ಮೇಕಪ್ ಬರ್ತೀನಿ ಸರ್ ನಾನು. ಇದೆಲ್ಲ ನಂಗೆ ವಿಷ್ಣು ಸರ್ ಹೇಳ್ಕೊಟ್ಟಿದ್ದು. ಆ ದಿವಸ ಸಂಭಾವನೆ ನೀನು ಕೊಡ್ತಾ ಇದ್ದಾರಾ, ನಿರ್ಮಾಪಕರು ಆ ದಿವಸ ಸಂಭಾವನೆ ನೀನು ಕೊಡ್ತಾರಾ, ಮೇಕಪ್ ಹಾಕೊಂಡು ಕೂತ್ಕೋ. ನೀನು ಬೆಳಗ್ಗೆ ಬಂದು ಸಾಯಂಕಾಲ ಶಾರ್ಟ್ ತೆಗೆದು ನೀನು ಕೂತ್ಕೋ. ಅವ್ರು ಕರ್ಸಿದಾರೆ ತಾನೆ, ಅವ್ರು ಬೇಕಾದ್ರೆ ಯೂಸ್ ಮಾಡ್ಕೊಂಡು ಬೇಡದವ್ರು ಬಿಡ್ತಾರೆ, ಅವ್ರಿಗೆ ಲಾಸ್ ಆಗುತ್ತೆ. ಏನು ರೀ 7 ಗಂಟೆಗೆ ಬಂದಿವಿ, ಸಾಯಂಕಾಲ ನಾನು ಶಾರ್ಟ್ ತೆಗ್ದಿಲ್ಲ, ಕೇಳೋ ಅಧಿಕಾರ ನಿನಗಿಲ್ಲ. ಸೊ ಹೀಗೆ ಕೆಲವು ಅವರಿಂದನೂ ಸುಮಾರು ಕಲ್ತಿದ್ದೀನಿ ನಾನು ಇಂಡಸ್ಟ್ರಿ ಡಿಸಿಪ್ಲಿನ್ ಅಂತ. ಈಗಲೂ ಅಷ್ಟೇ ಸರ್, ಈಗಲೂ ತರುಣ್ ಸುದ್ದಿ ಅದೇ ಹೇಳ್ತಾರೆ. ಇಂಡಸ್ಟ್ರಿಯಲ್ಲಿ ಅವ್ರು ನೋಡಿದ್ದು ಬೇಕಾದ್ರೆ ನೀವು ಅವ್ರನ್ನ ಕೇಳ್ಬೋದು. ಇಂಡಸ್ಟ್ರಿಯಲ್ಲಿ ನೋಡಿದ್ದು ಇಬ್ಬರನ್ನೇ ಅಂತೆ, ಒಂದು ರವಿಚೇತನ್, ಇನ್ನೊಬ್ಬ ಶರಣ್. ಓಕೆ. ಡಿಸಿಪ್ಲಿನಲ್ಲಿ ರವಿಚೇತನ್ ಟೈಮ್ ಅಂದರೆ ಟೈಮು, ಅದು 10 ನಿಮಿಷ ಶರಣ ಒಂದು ಪಕ್ಕದೊಳಗೆ ಇರ್ತಾನಂತೆ, ಅಂದರೆ ಶೂಟಿಂಗ್ ಲೊಕೇಶನ್ ಪಕ್ಕದೊಳಗೆ ಇರ್ತಾನಂತೆ. ಸೊ ಈ ಥರ ನಾವು ಅನ್ಸ್ಕೊಂಡಿದ್ದೀವಿ ಸರ್, ಅದು ನಾವು ಕಾಪಾಡ್ಕೊಂಡಿದ್ದೀವಿ ಸರ್. ಬಟ್ ನಾನು ಅವ್ರನ್ನ ಆರ್ಸಿ ಅಂತಲೇ ಕರೆಯೋದು. ಹಾಗಾಗಿ ಆರ್ಸಿ, ನಾನು ಇಷ್ಟೊಂದು ಖಡಕ್ಕಾಗಿರೋ ಒಬ್ಬ ವ್ಯಕ್ತಿ ಇಷ್ಟು ನೋವು ಒಳಗಿಟ್ಕೊಂಡಿದ್ರು ಅನ್ನೋದು ಇದೆಯಲ್ಲ ನನಗೆ ಸರ್. ನಂದೇ ಅಂತಲ್ಲ ಸರ್, ಎಲ್ಲರ ಜೀವನದಲ್ಲೂ ಇದೆ ಸರ್. ಎಲ್ಲರ ಜೀವನದಲ್ಲೂ ಕಷ್ಟಪಟ್ಟಿದ್ದಾರೆ. ನಾನೇನು ಹೊಸದಾಗೇನು ಇಲ್ಲ ಅಂದರೆ ಇಟ್ಸ್ ಪಾರ್ಟ್ ಆಫ್ ಲೈಫ್. ಇಟ್ಸ್ ಅ ಪಾರ್ಟ್ ಆಫ್ ಇಟ್. ಅದನ್ನು ಎದುರಿಸಿ ತನ್ನವನ್ನ ಇಟ್ಕೊಂಡು ಬದುಕೋದಿದೆಯಲ್ಲ ಆರ್ಸಿ, ಅದು ತುಂಬ ತಾಕತ್ತು ಬೇಕು. ಹ್ಞೂ ಸರ್. ಸರ್ ಈಗ ದರ್ಶನ್ ಅವರೇ ತೊಗೊಳ್ಳಿ ಸರ್, ಈಸ್ ಅ ಲೆಜೆಂಡರಿ ಫ್ಯಾಮಿಲಿ. ತೂಗುದೀಪ್ ಶ್ರೀನಿವಾಸ್ ಅವರು ಎಂಥ ಆ್ಯಕ್ಟ್ರು. ಅವ್ರು ಡೇಟ್ ನೋಡ್ಕೊಂಡು ರಾಜ್ಕುಮಾರ್ ಸರ್ ಡೇಟ್ ಅಡ್ಜಸ್ಟ್ ಮಾಡ್ಕೊತಿದ್ದಾರೆ. ಅಂಥ ವ್ಯಕ್ತಿ ದರ್ಶನ್ ಅವರು ಕಷ್ಟಪಟ್ಟಿಲ್ಲ ಸರ್. ಕರೆಕ್ಟ್. ನಾವೆಲ್ಲ ಯಾವ ಲೆಕ್ಕ ಸರ್? ಅಂದರೆ ಫ್ಯಾಮ್ಲಿ ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ದವ್ರೇ ಕಷ್ಟಪಟ್ಟಿದ್ದಾರೆ ಅಂದಮೇಲೆ ಸರ್ ನಾವು ಪಟ್ಟಿದ್ದೀವಿ. ಅದಕ್ಕೆ ನಾವು ಹಿಂಗಿದ್ದೀವಿ, ಚೆನ್ನಾಗಿದ್ದೀವಿ. ನಾವು ಹಿಂದೆ ಕಷ್ಟಪಟ್ಟಿದ್ದಕ್ಕೆ ನಾವು ಹಿಂಗಿದ್ದೀವಿ. ಈಗ ಕಷ್ಟಪಡೋದ್ರೆ ಆಗಲ್ಲ. ಸೊ ನಾವು ಗಾಡಿ ಓಡಿಸ್ಕೊಂಡು ಸರ್ವಿಸ್ ಸ್ಟೇಷನ್ ಇತ್ತು ನಂದು. ಅಯ್ಯೋ ಹೌದಾ? ಸರ್ವಿಸ್ ಸ್ಟೇಷನ್ ಇತ್ತು. ಹುಡುಗರು ಬರಲಿಲ್ಲ, ಗಾಡಿ ತೊಳಿಬೇಕು, ಗಾಡಿ ತೊಳಿತಾ ಇದ್ದೆ. ಗಾಡಿ ತೊಳಿತಾ ಇದ್ರಿ? ಹ್ಞೂ ಸರ್. ಅಂಡ್ರೆ ಜಾಸ್ತಿ ಸರ್. ಈಗಲೂ ಈಗ ಬಿಡಿಯಲ್ಲ, ಲೇಟೆಸ್ಟ್ ಬಂದ್ಬಿಟ್ಟಿದ್ದ ಗನ್ಗಳು. ಅವಾಗ ಇರಲಿಲ್ಲ ಸರ್ ಗನ್ನು. ಪೈಪ್ ಹಿಡ್ಕೊಂಡು ಪೈಪ್ ಹೆಂಗಿತ್ತು ಸರ್ ಅದು? ಸೈಕಲ್ ಟ್ಯೂಬ್ ಟೈರ್ಸ್ ಕಟ್ಕೋಬೇಕು. ಸ್ವಲ್ಪ ಚುರ್ರು ಅಂದ್ರೆ ಕಟ್ಟಾಗ್ಬಿಡೋದು. ಅಯ್ಯೋ, ಓಪನ್ ಆಗ್ಬಿಡೋದು ಹಂಗೆ. ಸೈಕಲ್ ಟ್ಯೂಬ್ನ ಹಿಂಗೆ ಕಟ್ಕೊಂಡ್ಬಿಟ್ಟು ಇಟ್ಕೊಂಡು ಹೊಡಿಯೋದು. ಸರ್ವಿಸ್ ಸ್ಟೇಷನ್ ಸ್ವಲ್ಪ ನಡೆಸಿದ್ದೀನಿ ಇಲ್ಲೇ 6 ಬ್ಲಾಕಲ್ಲಿ ದೂರನೂ ಇಲ್ಲ. ಸೊ ಇವೆಲ್ಲ ಮಾಡಿದ್ವಿ. ಒಂದ್ಸಲ ಅನ್ಸುತ್ತೆ ಇಷ್ಟೆಲ್ಲ ಮಾಡಿ ದೇವ್ರನ್ನ ಇಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಸರ್, ಇಲ್ಲ ಅಂತಲ್ಲ. ಇವೆಲ್ಲ ಮಾಡಿದ್ದಕ್ಕೆ ನಾವು ಈಗ ಚೆನ್ನಾಗಿರೋದು ಸರ್. ಮೊದಲನೇ ಆ್ಯಕ್ಟ್ ಮಾಡಿದ್ದಕ್ಕೆ ನೀವು ಪಡೆದ ಸಂಭಾವನೆ ಏನು ಮತ್ತು ಹೈಯೆಸ್ಟ್ ಸಂಭಾವನೆ ಎಷ್ಟಿತ್ತು? ಕೋಟಿಗೊಬ್ಬ ಅಲ್ಲಿ ಅಲ್ಲ, ಫಸ್ಟ್ ಸಂಭಾವನೆ, ಫಸ್ಟ್ ದುಡ್ಡು ಬಂತಲ್ಲ ಸರ್, 500 ರೂಪಾಯಿ ಸರ್. 500 ರೂಪಾಯಿ ಚೆಕ್ ಕೊಟ್ಟರು ಸರ್. 500 ರೂಪಾಯಿ ಚೆಕ್ ಕೊಟ್ಟಿದ್ದು? 500 ರೂಪಾಯಿ ನಂಗೆ ಚೆಕ್ ಕೊಟ್ಟರು ಸರ್. ಅದು ಫಸ್ಟ್ ಸಂಭಾವನೆ. ಫಸ್ಟ್ ಸರ್. ಏನು ಫೀಲ್ ಇತ್ತು ಅವಾಗ? 500 ಸರ್ 500 ರೂಪಾಯಿ ನೋಡಿದ್ರೆ ಅಂದರೆ ಆ ಮೇಕಪ್ ಹಾಕಿ ಬೆಳಗ್ಗೆಯಿಂದ ರಾತ್ರಿ ಕೂತಿದ್ದು ನೆನಪಾಗ್ತಿತ್ತು ಸರ್. ಅದೇನು ಮಾಡಿ ಸೀದಾ ತಂದು ನಾನು ಹೆಂಡತಿ ಕೇಳ್ಕೊಟ್ಟೆ ಸರ್, ದೇವ್ರ ಮೇಲೆ ಇಡು ಅಂತ. ಓಕೆ. ದಟ್ ವಾಸ್ ಮೈ ಫಸ್ಟ್ ಚೆಕ್ ಇನ್ ಪ್ರೊಫೆಷನ್ 500 ರೂಪೀಸ್ ಚೆಕ್. ಅದಾದ್ಮೇಲೆ ಈಗ ಬಿಡಿ ಸರ್, ಇಟ್ ಹ್ಯಾಸ್ ಕಮ್ ಟು ಲ್ಯಾಕ್ಸ್. ಬಟ್ ಇಂಡಸ್ಟ್ರಿಲಿ ನಾವು ಹಂಗೆ ಕೇಳಲೇ ಇಲ್ಲ. ಅಂದರೆ
ರವಿಚೇತನ್ ಡಿಮ್ಯಾಂಡ್ ಮಾಡ್ತಾರೆ ಆ ಥರದೆಲ್ಲ ಈಗ ನಾವು ಕೇಳೂ ಇಲ್ಲ. ಇಲ್ಲ ಸರ್, ನೆವರ್ ಎವರ್. ಆ ಥರ ಸರ್ ಐ ಆಮ್ ಎ ಡೈರೆಕ್ಟರ್ ಆರ್ಟಿಸ್ಟ್, ಐ ಆಮ್ ಎ ಪ್ರೊಡ್ಯೂಸರ್ ಆರ್ಟಿಸ್ಟ್. ಸಾಮಾನ್ಯ ಬೆಳೆದ ಮೇಲೆಲ್ಲ ಕೆಲವೊಂದ್ಸರಿ ಇರುತ್ತೆ ಆ ಥರ, ಬಟ್ ಆ ಥರದ್ದು ಇಲ್ಲ. ಇಲ್ಲ ಸರ್, ನನಗೆ ಬಿಲ್ಡಪ್ ಅನ್ನೋದು ಗೊತ್ತಿಲ್ಲ ಸರ್. ಬಿಲ್ಡಪ್ಪು ಅವೆಲ್ಲ ಗೊತ್ತಿಲ್ಲ ಸರ್ ನನಗೆ. ನಾನು ಕಲ್ತಿಲ್ಲ ಸರ್ ಅದನ್ನೆಲ್ಲ. ಈಗ ನೆನ್ನೆ ಮೊನ್ನೆ ಬಂದವರೆಲ್ಲ ಮಾಡ್ತಾರೆ ಸರ್, ನಾವು ನೋಡ್ತೀವಲ್ಲ ಸರ್. 1-2 ಸಿನಿಮಾ ಮಾಡಿರ್ತಾರೆ, 1-2 ಸೀರಿಯಲ್ ಮಾಡಿರ್ತಾರೆ. ಏನು ಸರ್ ಅವ್ರಿಗೆ 300 ಸಿನಿಮಾ ನಿಮ್ದು ಸರ್, ಏನು ಮಾಡ್ತೀರಾ ಸರ್? ಆಮೇಲೆ ಏನಾಗಿದೆ ಇನ್ನೊಂದು ಹೇಳ್ತೀನಿ ಸರ್. ಮೈನಸ್ ಏನು ಹೇಳ್ತೀನಿ ಅಂದರೆ, ಈಗಿನ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿದೆ ಸರ್. ಅವಾಗೆಲ್ಲ ಇರಲಿಲ್ವಲ್ಲ ಸರ್ ಏನು ಇವೆಲ್ಲ. ಈಗ ಏನೋ ನಿಮ್ಮನ್ನು ಹೇಗೆ ಅಳಿತಾರೆ ಅಂದರೆ, ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು, ಫೇಸ್ಬುಕ್ ಫಾಲೋವರ್ಸ್ ಎಷ್ಟು, ಇದು ನೋಡಿ ಅಳಿತಾರೆ. ಓ ಇವರು ಇಷ್ಟು ಜನ ಇದ್ದಾರೆ ಅಂತ, ಫೇಮಸ್ಸು ಹಂಗೆಲ್ಲ ನೋಡ್ತಾರೆ ಸರ್. ನಮ್ಗೆ ಅವಾಗ ಏನು ಗೊತ್ತಿಲ್ಲ ಸರ್. ನಾನು ಈಗಲೂ ಅಷ್ಟೇ ಇನ್ಸ್ಟಾಗ್ರಾಮ್ ನನಗೆ ಗೊತ್ತಿಲ್ಲ ಸರ್. ನನ್ನ ಮಗ ಏನೋ ಹಾಕ್ಕೊಡ್ತಾನೆ, ಏನೋ ಮಾಡಿ ಏನೋ ಹಿಂಗೆ ಅಂತೀನಿ ಅಷ್ಟೇ ಹೊರತು ನಾನು ಅದರಲ್ಲಿ ಆ್ಯಕ್ಟಿವ್ ಆಗಿಲ್ಲ. ನಮಗದು ಗೊತ್ತಿಲ್ಲ ಸರ್. ಅದರಿಂದ ನಿಮ್ಗೆ ಬೇಜಾರು ಇಲ್ಲ ಅಲ್ವಾ? ನನಗೇನು ಬೇಜಾರಿಲ್ಲ ಸರ್. ನಾನು ಇರೋದು ಹಿಂಗೆ ಸರ್. ಇಷ್ಟು ಸಿನಿಮಾ ಮಾಡಿ ಜನ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ ಸರ್, ಅಷ್ಟೇ ಸಾಕು ಸರ್. ಇನ್ನೇನು ಬೇಕು ಸರ್? ನಾನು ಜನ ಸಂಪಾದನೆ ಮಾಡಿದ್ದೀನಿ ಸರ್. ರೋಡಲ್ಲಿ ನಡ್ಕೊಂಡ್ರೆ ಬಂದು ಫೋಟೋ ಹೊಡ್ಸ್ಕೊಂತಾರೆ, ಬಂದು ಮಾತಾಡ್ತಾರೆ, ಅಷ್ಟು ಸಾಕು. ಅದಕ್ಕಿಂತ ಪ್ರೀತಿ ವಿಶ್ವಾಸ ಏನು ಸರ್ ಬೇಕು? ಅದೇ ನಾನು ಗಳಿಸಿಲ್ಲ. ನಾನು ದುಡ್ಡು ಮಾಡಿಲ್ಲ, ಅಷ್ಟು ಗಳಿಸ್ಕೊಂಡಿದ್ದೀನಿ ಸರ್. ಅಷ್ಟೇ ಬೇಕಾಗಿದೆ ಲೈಫಲ್ಲಿ. ಈಗ ಅದು ನೆಕ್ಸ್ಟ್ ಲೆವೆಲ್ ಬಂದಿರೋದು ನಿಮ್ಮ ಇನ್ಸ್ಟಾಗ್ರಾಮು ಇದು ಅದು ಎಲ್ಲ ಚೆಕ್ ಮಾಡ್ಕೊಂಡು, ನೀವು ಯಾವುದೋ ಶೋ ಕರಿಬೇಕು ಅಂದರೆ ಇವ್ನಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ನೋಡು, ಫೇಮಸ್ಸಾ, ಇವ್ನಿಗೊಂದು ಕ್ಯಾರೆಕ್ಟರ್ ಕೊಡ್ಬೇಕಾದ್ರೆ ನೋಡ್ಕೊ ಎಷ್ಟು ಫಾಲೋವರ್ಸ್ ಇದು, ಇವೆಲ್ಲ ನೋಡ್ತಾರೆ ಸರ್. ಈ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಂತು, ಎಲ್ಲ ನೆಗೆಟಿವ್ ರೋಲಲ್ಲಿ ಇತ್ತು. ನೀವು ಅಲ್ಲೂ ಫೇಮಸ್ ಆಗ್ತಾ ಇದ್ರಿ ಬಿಕಾಸ್ ನಿಮ್ಮ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ರಿ, ಜನ ಇಷ್ಟಪಟ್ಟರು. ಯಾವತ್ತೂ ಅನಿಸ್ತಿಲ್ವಾ ಮುಂದಕ್ಕೆ ಬಂದಮೇಲೆ ಆರಿಸಿ ಲೈಕ್ ಇಲ್ಲ ನಾನು ಅಲ್ಲೆಲ್ಲೋ ಎಡೋಗ್ಬಿಟ್ಟೆ ಅಂತನೋ, ಅಥವಾ ಇಲ್ಲ ಬಿಡು ಇದಾಯಿತು ಮಾಡಿದ್ದೀನಿ ಹಿಂಗೆ ಮುಂದಕ್ಕೆ ಹೋಗ್ಬೋಣ ಅನ್ನೋದಷ್ಟೇ ತಲೆಲಿತ್ತ ಸರ್? ಒಂದು ಹೊಟ್ಟೆಪಾಡು ಸರ್, ಆಯಿತು. ಎರಡನೇದು ನಾವು ಜೀವನದಲ್ಲಿ ನಾವೇನು ಅಂದ್ಕೊತೀವಿ ಅದಾಗಲ್ಲ ಸರ್. ಜೀವನದಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಸರ್, ಅದು ಯಾವತ್ತೂ ಆಗಲ್ಲ ಸರ್. ಬಿಟ್ಬಿಡೋಕೆ ಸರ್. ಏನು ಬೇಸಿಕ್ಸ್ ಏನು ನೀವು ಯೋಚನೆ ಮಾಡಬೇಕು ಅಷ್ಟೇ. ಏನಾಗುತ್ತೆ ಅಕ್ಸೆಪ್ಟ್ ಮಾಡ್ಕೋಬೇಕಾ ಅಷ್ಟೇ ಸರ್. ವಾಟ್ ಯು ಅಕ್ಸೆಪ್ಟ್ ದಟ್ ಈಸ್ ಯುವರ್ ಲೈಫ್ ಸರ್. ದಟ್ ಈಸ್ ವಾಟ್ ಎಸ್ ಗಾಡ್ ಎಸ್ ಗಿವನ್ ಯು ಸರ್. ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಕಲ್ತಿದ್ದು, ಯು ಕಾಂಟ್ ಡಿಮ್ಯಾಂಡ್, ಯು ಶುಡ್ ಆಲ್ವೇಸ್ ರಿಸೀವ್. ನಾನು ಹೀರೋ ಆಗಬೇಕು ಅಂತ ನಾನು ಅನುಕೂಲಸ್ಥಾಗಿ ಎಲ್ಲ ಚೆನ್ನಾಗಿದ್ದು ನಾನು ಹೀರೋ ಆಗಬೇಕು ಅಂದಿದ್ರೆ ಸರ್, ನಂಗೆ ಪ್ರೊಡ್ಯೂಸರ್ಸ್ ಬಂದಿರೋ ಏನೋ ಆಗಿರೋದು ಸರ್. ಬಟ್ ನನಗೆ ಹಂಗೆ ಇರಲಿಲ್ಲ ಸರ್, ಪರಿಸ್ಥಿತಿ ಹಂಗಿರಲಿಲ್ಲ. ಸೊ ಐ ಹ್ಯಾವ್ ಟು ಕಾಂಪ್ರಮೈಸ್. ಆಯ್ತು, ಯಾಕಂದ್ರೆ ನನ್ನ ಪ್ರೊಫೆಷನ್ ಬಿಡೋಕ್ಕೆ ಆಗ್ತಿರಲಿಲ್ಲ. ಬಿಕಾಸ್ ಐ ಲವ್ ಮೈ ಪ್ರೊಫೆಷನ್. ಆ್ಯಕ್ಟಿಂಗ್ ಬಿಡೋಕ್ಕೆ ಆಗ್ತಿರಲಿಲ್ಲ. ಹೀರೋನೋ ವಿಲನೋ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಐ ಜಸ್ಟ್ ವಾಂಟ್ ಟು ಆ್ಯಕ್ಟ್, ಐ ಜಸ್ಟ್ ವಾಂಟ್ ಟು ಬಿ ಇನ್ ದ ಇಂಡಸ್ಟ್ರಿ. ದಟ್ ವಾಸ್ ಮೈ ಏಮ್ ಸರ್. ಅದು ಹೇಳ್ತಾರೆ ಈಗಲೂ ನನ್ನ ಬೆನ್ನು ನಾನೇ ತಡ್ಕೊತೀನಿ ಸರ್. ಯಾರು ಸಪೋರ್ಟ್ ಇಲ್ಲದೆ ಏನೂ ಇಲ್ಲದೆ. ಅಫ್ಕೋರ್ಸ್ ನನ್ನ ಸಿನಿಮಾದಲ್ಲಿ ಒಂದಿಷ್ಟು ವೆಲ್ ವಿಷರ್ಸ್ ಇದ್ದಾರೆ, ಇಲ್ಲ ನಾನು ಹೇಳಲ್ಲ. ಬ್ಯಾಕ್ ಟು ಬ್ಯಾಕ್ ನನ್ನ ಸಿನಿಮಾ ಕೊಟ್ಟಿದ್ದಾರೆ. ತರುಣ್ ಸುಧೀರ್ ಆಗ್ಬೋದು, ಸುಮಾರು ಜನ ಇದ್ದಾರೆ, ನಾನು ಇದಂತ ಹೇಳ್ತಾ ಇಲ್ಲ. ಬಟ್ ಆ ಒಂದು ಹಿಂದೆ ಬಿದ್ದುಕೊಂಡು ಕಾಕಾಯ ಮಾಡಿ ಇದು ಮಾಡಿ ಸರ್, ಅದಿಲ್ಲ ಸರ್. ಅದು ನಾನು ಮಾಡಿಲ್ಲ ಸರ್, ಮಾಡೋದಿಲ್ಲ ಸರ್. ನಂಗೊಂದು ನೆನಪಿದೆ ನನಗೆ, ತುಂಬ ವರ್ಷದ ಹಿಂದೆ ಉತ್ತರ ಕರ್ನಾಟಕದ ಭಾಗ, ಅವ್ರ ಬಾಗಲಕೋಟೆ ಕಡೆನೇ, ಬೇರೆ ಊರಷ್ಟೇ, ಒಂದು ಫಿಲಮ್ ಶೂಟಿಂಗು. ನಾನು ಸುಮ್ಮನೆ ಹೋಗಿದ್ದೀನಿ ಅಷ್ಟೇ. ನಂಗೆ ಅವಾಗ ಗೊತ್ತಾಗಿದ್ದು ಅಂದರೆ ಉತ್ತರ ಕರ್ನಾಟಕದ ಮಂದಿ ರವಿಚೇತನ್ ಅವರು ಎಷ್ಟು ಇಷ್ಟಪಡ್ತಾರೆ ಅಂತ. ಸರ್ ಬೇಸಿಕ್ಲಿ ಆ ಊರ್ನಲ್ಲ ಸರ್. ಅಲ್ಲೋದ ಈಗ ನಮ್ಮ ಮನೇಲಿ ನಾವು ಭಾಷೆ ಮಾತಾಡೋ ಹಂಗೆ ನೋಡಿ, ಹಂಗೆ ಬಂದ್ಬಿಡ್ತದೆ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಸರ್, ಆರಾಮದಿರಿ? ಹಿಂಗೆ ಬಂದ್ಬಿಡ್ತಾರೆ. ನಾನು ಮೊನ್ನೆ ಕಾಟ್ರ ಸಿನಿಮಾ ಮಾಡಿದಾಗ ಹುಬ್ಳಿ ಅವಾಗ ಹಿಂಗೆ ಮಾತಾಡಕತ್ತೆ. ಆವಾಗ ಗೊತ್ತಾದ ನಮ್ಮೂರ್ಲೇ ಅಂತ. ಸೊ ಈಗ ಏನಾಗುತ್ತೆ, ಆ ಸ್ಲ್ಯಾಂಗ್ ನಮ್ಗೆ ಅಲ್ಲಿಗೆ ಹೋದಾಗ ಬಂದ್ಬಿಡೋದು ಆಟೋಮೆಟಿಕ್. ಮನೇಲಿ ನಾವು ಅದೇ ಮಾತಾಡೋದು. ಸೊ ಇಟ್ಸ್ ಈಸಿ. ನಾನು ಮೊನ್ನೆ ಯಾವುದೋ ಒಂದು ಸಿನಿಮಾ ಮಾಡಿದೆ ಯೋಗರಾಜ್ ಭಟ್ ಸರ್ದು. ಅದರಲ್ಲಿ ಅಷ್ಟೇ ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೆ. ಅದರಲ್ಲಿ ಈ ಕನ್ನಡ ಡೈಲಾಗು ಬೆಂಗಳೂರು ಕನ್ನಡ ಆಯಿತು. ಅವ್ರು ಯಾವಾಗ ಇವ್ರಿಗೆ ಯೋಗರಾಜ್ ಭಟ್ ಅವ್ರಿಗೆ ನಾವು ಉತ್ತರ ಕನ್ನಡ ಗೊತ್ತಾದ ತಕ್ಷಣ ತೋಳಿ ನೀವು ಸರ್ ನನಗೆ ಕೊಟ್ಟರು, ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ. ಅದು ನನ್ನ ಸ್ಲ್ಯಾಂಗ್ ಚೇಂಜ್ ಮಾಡಿಕೊಂಡು ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ದು. ಸೂಪರ್ ಅಂದರು. ಬಟ್ ಜನ ನಿಮ್ಗೆ ಇಷ್ಟಪಡ್ತಾರೆ ಅಷ್ಟೇ ಸರ್. ಅಷ್ಟೇ ಬೇಕಾಗಿರೋದು. ಅದೇ ಸಂಪಾದನೆ ಮಾಡಿರೋ ಸರ್. ನನಗೆಲ್ಲೂ ಬೇಜಾರು, ನಾನು ಹೀರೋ ಆಗಲಿಲ್ಲ ಮತ್ತೊಂದಿಲ್ಲ ಏನು ಬೇಜಾರಿಲ್ಲ ಸರ್. ಬಟ್ ಇಂಡಸ್ಟ್ರಿಯಲ್ಲಿ 25 ವರ್ಷ ಇದೀನಲ್ಲ ಸರ್, ಅದೇ ಒಂದು ಸಾಧನೆ ಸರ್. ಆಕ್ಟಿವ್ ಆಗಿದ್ದೀರಾ? ಆಕ್ಟಿವ್ ಆಗಿದ್ದೀನಿ, ಈಗಲೂ ಆಕ್ಟಿವ್ ಇದ್ದೀನಿ. ದೇವರು ಫಿಸಿಕ್ ಕೊಟ್ಟಿದ್ದಾನೆ. ಈಗಲೂ ಯಂಗ್ಸ್ಟರ್ಸ್ಗೆ ನಾನು ಚಾಲೆಂಜ್ ಮಾಡ್ತೀನಿ. ಸ್ಪೋರ್ಟ್ಸಲ್ಲೂ ಚಾಲೆಂಜ್ ಮಾಡ್ತೀನಿ, ಆ್ಯಕ್ಟಿಂಗಲ್ಲೂ ಚಾಲೆಂಜ್ ಮಾಡ್ತೀನಿ ಸರ್. ಆ ಒಂದು ದೇವ್ರು ನನಗೆ ಕೊಟ್ಟಿದ್ದಾನೆ ಸರ್. ನನಗೆ ಲಕ್ ಕೊಟ್ಟಿಲ್ಲದೆ ಇರ್ಬೋದು, ಬಟ್ 25 ವರ್ಷ ಇಂಡಸ್ಟ್ರಿಯಲ್ಲಿ ಒಂದು 300 ಸಿನಿಮಾ ಮಾಡೋಷ್ಟು ನನಗೆ ಆಶೀರ್ವಾದ ಮಾಡಿದಾರ ಸರ್. ಸಾಕು ಸರ್. ಮೊದಲೆಲ್ಲ ರವಿಚೇತನ್ ಅವ್ರನ್ನ ನಾವು ಅಂದರೆ ನಾನು ಅವ್ರು ನನ್ನ ಟಿ ವಿಲಿ ನೋಡ್ತಿದ್ರು ಅಥವಾ ನಾನು ಅವ್ರ ಸಿನಿಮಾದಲ್ಲಿ ನೋಡ್ತಿದ್ದೆ, ಇಷ್ಟೇ ಇತ್ತು ಆ್ಯಕ್ಚುಲಿ. ಒಂದು ಬ್ರೇಕಿಂಗ್ ನ್ಯೂಸ್, ನಾನು ಟಿ ವಿ ಚಾನಲ್ ಇದ್ದಾಗ ಬ್ರೇಕಿಂಗ್ ನ್ಯೂಸ್ ಅಂತ ನನ್ನ ಸ್ಟೈಲಲ್ಲಿ ಅದನ್ನು ಕೊಟ್ಟಿದ್ದೆ. ಆ ಸಿನಿಮಾದ ಹೆಸರು ಸತ್ಯಾನಂದ ಅಂತ.
ಆ ಸಿನಿಮಾಗೆ ರವಿ ಚೇತನ್ ನಾಯಕರಾಗಿ ಆಯ್ಕೆ ಆಗ್ತಾರೆ. ಯಾವ ಗಳಿಗೆನೋ ಗೊತ್ತಿಲ್ಲ, ಅದು ಅವರಿಗೆ, ಬಿಡದಿಗೆ, ಸಿನಿಮಾಗೆ, ಸಿನಿಮಾದ ಪಾತ್ರಕ್ಕೆ, ಕೋರ್ಟ್ಗೆ ಎಲ್ಲ ಲಿಂಕು ಹಂಗೆ ತೆರೆದುಕೊಳ್ತು. ರವಿ ಚೇತನ್ ಎಲ್ಲ ಕಡೆ ಫೇಮಸ್. ಓವರ್ ಟು RC. ಸೊ ಅದು ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಪಾತ್ರನೂ ಮರೆಯೋಕ್ಕಾಗಲ್ಲ. ಓಕೆ, ಲೈಫಲ್ಲಿ ಯಾವತ್ತೂ ನಾನು ಸ್ಟೇಷನು ಕೋರ್ಟ್ ಹತ್ತದವನೇ ಅಲ್ಲ. ಅಕ್ಯೂಸ್ ನಂಬರ್ 2 ಅಲ್ವಾ? A2. ನಂಗೆ ಅಷ್ಟು ರಿಮೆಂಬರ್. ಮದನ್ ಅವರು ಪ್ರೊಡ್ಯೂಸರ್ A1, ನೀವು A2 ಮಾಡಿದ್ರು. ನನಗೆ ಅದು ಗೊತ್ತೇ ಇಲ್ಲ. ಅಂದ್ರೆ ಒಂದು ಪಾತ್ರ ಮಾಡಿ ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಬಂತಲ್ಲ ಅಂತ. ಆಮೇಲೆ ಜೀವ ಬೆದರಿಕೆ. ಅಯ್ಯೋ ಅದೊಂದು ಇದೆಲ್ಲ ಬಂದಿದ್ದು ನೆನಪಿದೆ ನಂಗೆ. ಬ್ರೇಕಿಂಗ್ ನ್ಯೂಸ್ ಬಹಳ ಆಯ್ತು. ನಾನು ಕಾರೇ ಮಾರ್ಬಿಟ್ಟೆ ಸರ್. ರೆಡ್ ಕಲರ್ ಕಾರ್ ಇತ್ತು ನನ್ನ ಡಿಸೈರ್ ಅವಾಗ. ಈಗ ಇದಕ್ಕೋಸ್ಕರ ಮಾರಿದ್ದ? ಹ್ಞೂ ಸರ್, ಭಯ. ನಮ್ಮ ಮನೇಲಿ ಮಾರ್ಸೇ ಬಿಟ್ರು. ಅಯ್ಯೋ ಬೇಡ, ಯಾಕಂದ್ರೆ ಗಾಡಿ ನಂಬರ್ ನೋಟೆಡ್ ಆಗೋಯ್ತು. ಇಲ್ಲಿ ಹೋಗ್ತಿದ್ಯಾ, ಆ ಕಾರ್ ನಿನ್ಗೆ ಗೊತ್ತು, ಇದನ್ ಗೊತ್ತು, ಹಂಗ್ ಮಾಡ್ಬಿಡ್ತು, ಹಿಂಗ್ ಮಾಡ್ತೀವಿ ಅಂತ ಒಂದು ಫೋನ್ ಬರೋದು. ಅಯ್ಯೋ. ಆಮೇಲೆ ನಂಗೆ BNS ರೆಡ್ಡಿ ಅವ್ರು ಹೆಲ್ಪ್ ಮಾಡೋದು. ಅವಾಗ ಅವ್ರು DSP ಇದ್ರು. ಅವ್ರು ಹೇಳೋ, ಚೇತನ್ ನೀನು ಫೋನ್ ಮಾಡಿದ್ರೆ ಇಮೇಟ್ ನನಗೆ ಫೋನ್ ಮಾಡಿ ನಂಬರ್ ಕೊಡು ಅಂತ. ಟಕ್ಕ ನಂಬರ್ ಕೊಡಿ. ಯಾವುದೋ ಬಿಡದಿ ಕಾಯಿನ್ ಬೂತ್ ನಂಬರ್, ಅವೆಲ್ಲ ಕಾಯಿನ್ ಬೂತ್ ಇತ್ತು ಸರ್. ಹೌದೌದು, ಕರೆಕ್ಟ್. ಕಾಯಿನ್ ಬೂತ್ ನಂಬರು ಬಂದ್ಬಿಡೋದು. ಸೊ ಹಿಂಗೆಲ್ಲ ಆಗ್ತದೆ. ಯಾಕೆ ಮನೇಲಿ ಬೇಡ ನೀನು ಕಾರೇ ಮಾರ್ಬಿಡು ಅಂತ ಕಾರ್ ಮಾರ್ಸ್ಬಿಟ್ಟು ಅವ ಮತ್ತು ಇನೋವಾ ತೊಗೊಂಡೆ ನಾನು ಆ ಟೈಮಲ್ಲಿ. ಆ ಒಂದು ಅಂದರೆ ದಟ್ ಸರ್, ಟು ಬಿ ಫ್ರಾಂಕ್, ದಟ್ ಇಸ್ ಮೈ ಟರ್ನಿಂಗ್ ಪಾಯಿಂಟ್ ಸರ್. ಆ್ಯಸ್ ಯು ಸೇ, ನೆಗೆಟಿವ್ ರೋಲಲ್ಲಿ ನಾನು ಹೆಸರು ಮಾಡಿದೆ. ಇಂಥ ಪಾತ್ರ ಮಾಡಬಲ್ಲೆ ಅನ್ನೋದನ್ನು ತೋರಿಸಿದೆ. ಮೀಸೆ ಇಲ್ದಿರೋ ಫಸ್ಟ್ ಟೈಮ್ ನೋಡಿದ್ದು ಸರ್ವೇ ಜನ. ಅದು ಈಗಲೂ ಆ ಲ್ಯಾಂಗ್ವೇಜು ಹೇಳಿ ಅದೊಂದು ಭಾಷೆ ಅದೊಂದು ಇತ್ತಲ್ಲ, ಒಂದು ಬಾಡಿ ಲ್ಯಾಂಗ್ವೇಜ್. ರೆಡಿ. ಈ ಗೀಸೆಗೆಲ್ಲ ಸೆಟ್ ಆಗಲ್ಲ. ಬಟ್ ಸ್ಟಿಲ್ ಓಕೆ. ಸರ್ವೇ ಜನ ಸುಖಿನೋ ಭವಂತು. ಈ ಸತ್ಯಾನಂದನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರುತ್ತದೆ. ಸೊ ಈಗ ಅದು ಬಟ್ ತುಂಬಾ ಚೆನ್ನಾಗಿ, ಅಂದ್ರೆ ನಾವು ನೋಡಿದ್ವಲ್ಲ ಅದನ್ನ. ಐ ಫೆಲ್ಟ್ ಲೈಕ್ ಗುರು ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾರೆ ಇವರು. ಹೌದೌದು. ಅಂದ್ರೆ ಹೇಳಿ ಮಾಡಿಸಿದ ವ್ಯಕ್ತಿ ನೀವು ಅದಕ್ಕೆ. ಅದು ಆಡಿಷನ್ ಎಷ್ಟು ಜನ ಮಾಡಿದ್ರು ಗೊತ್ತವರು. ಹೌದಾ? ಅಯ್ಯೋ ಎಷ್ಟು ಜನ ಆಡಿಷನ್ ಮಾಡಿ. ಯಾರೋ ಆಮೇಲೆ ಬಾಗಲಕೋಟ್ನಲ್ಲಿ ಯಾರೋ ಸೆಲೆಕ್ಟ್ ಆಗಿದ್ರು, ಉತ್ತರ ಕನ್ನಡದ ಯಾರೋ ಸೆಲೆಕ್ಟ್ ಆಗಿದ್ರು. ನಿಮಗೆ ಮುಂಚೆ ಇನ್ನೊಬ್ರು ಸೆಲೆಕ್ಟ್ ಆಗಿದ್ರು. ಓಕೆ. ಸೆಲೆಕ್ಟ್ ಆದಾಗ ಆಲ್ಮೋಸ್ಟ್ ಥ್ರೂ ಆಗಿತ್ತು ಅದು. ನನಗೆ ಗೊತ್ತೇ, ಈ ಟೋಟಲಿ ಸತ್ಯಾನಂದ್ ನನಗೆ ಗೊತ್ತೇ ಇರಲಿಲ್ಲ. ಬಟ್ ನನ್ನಲ್ಲಿ ನಾನು ಅಸಿಸ್ಟೆಂಟ್ ಒಬ್ಬ ಕೆಲಸ ಮಾಡ್ತಿದ್ದವನು. ಮಯೂರ್ ಪಟೇಲ್ ಅವನ ಜೊತೆ ಕೆಲಸ ಮದನ್ ಪಟೇಲ್ ಇಲ್ಲ, ಮಯೂರ್ ಪಟೇಲ್ ಒಂದು ಸಿನಿಮಾದಲ್ಲಿ ಅವನು ಅಸಿಸ್ಟೆಂಟ್ ಆಗಿದ್ದು ಕೆಲಸ ಮಾಡಿದ. ಈ ಸತ್ಯಾನಂದ ಮಾಡೋ ಮುಂಚೆ ನನಗೊಬ್ಬ ಪ್ರೊಡ್ಯೂಸರ್ ಬಂದು ಕತೆ ಹೇಳಿದ್ರು ಸರ್. ಇದನ್ನೇನಾ? ಇದಲ್ಲ ಸರ್, ಒಬ್ಬ ಕಳ್ಸ್ವಾಮಿದೆ ನನ್ನ ಹತ್ರ ಮಾತಾಡಿದ್ರು ಸರ್. ಒಂದು ಕಳ್ಸ್ವಾಮಿ ಪಾತ್ರ ನನಗೆ ಹೇಳಿದ್ರು. ಅವಾಗ ನಮ್ಮ ಹುಡುಗ ಇದೆ ನನ್ನ ಜೊತೆ, ಕತೆ ಕೇಳುವಾಗ ನನ್ನ ಜೊತೆ ಕೂತಿದ್ದ ಸರ್. ಈ ಒಂದು ವಾರ ಗ್ಯಾಪಲ್ಲಿ ಇವನೋಗಿ, ಹುಡುಗ ಪಾಪ ಅಲ್ಲಿ ಕೆಲಸಕ್ಕೆ ಹೋಗ್ತಾರಲ್ಲ ಸರ್, ಅವಾಗ ಇದು ಮಯೂರ್ ಪಟೇಲ್ ಸಿನಿಮಾ ಎಲ್ಲ ಇವನೋಗಿ ಕೆಲಸ ಮಾಡಿದ್ದಾನೆ. ಅಲ್ಲಿ ಅವ್ರು ಡಿಸ್ಕಸ್ ಮಾಡೋಣ, ಇವ್ನು ನಮ್ಮ ಹುಡುಗ ಹೇಳೋನೆ ಏನಂತ, ಸರ್ ಒಂದು ಕಳ್ಸ್ವಾಮಿ ಪಾತ್ರ ಚೇತನ್ ಸರ್ಗೆ ಬಂದಿತ್ತು, ಮಾತಾಡ್ತಾ ಇದ್ರು ಅಂತ. ಅವಾಗ ಫ್ಲ್ಯಾಶ್ ಆಗಿದೆ ಅವನಿಗೆ. ಚೇತನ ಟಕ್ಕಂತ ನನಗೆ ಫೋನ್ ಮಾಡ್ದ. ಗುರು ಎಲ್ಲಿದ್ಯಾ? ಇಲ್ಲ ಶೂಟಿಂಗ್ ಹೇಳಿದ್ದಿ. ಎಷ್ಟು ಮುಗಿಯುತ್ತೆ? ಅರ್ಜೆಂಟಿಗೆ ಆಫೀಸ್ ಬಾ. ನಾನು ಹೇಳಿದೆ ರಾತ್ರಿ ಲೇಟ್ ಆಗತ್ತೆ, ಬೆಳಗ್ಗೆ ಬರ್ತೀನಿ. ಹೌದಾ, ಬಂದ್ಬಿಡು, ಮಿಸ್ ಮಾಡೋಣ. ಅವನು ಆಫೀಸ್ಗೆ ಹೋದೆ ಸರ್. ಆಫೀಸ್ಗೆ ಹೋಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ನೀವು ಮೇಕಪ್ ಹಾಕ್ಸಕ್ಕ? ಮೇಕಪ್ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಫ್ಲ್ಯಾಶ್ ಆಗಿದೆ. ಅವನು ಸ್ಕ್ಯಾನ್ ಮಾಡ್ಬಿಟ್ಟಿದ್ದಾನೆ ಹೆಂಗೆ ಕಾಣ್ತಾನೆ ಅಂತ. ಮೋಸ್ಟ್ಲಿ ಅಲ್ಲಿ ತನಕ ನಿಮ್ಮ ಐಡಿಯಾ ಇಲ್ಲ ಅವ್ರಿಗೆ? ನನಗೇನು ಗೊತ್ತಿಲ್ಲ ಸರ್. ಓಕೆ ಸರ್, ಅಲ್ಲೇ ಹೋಗಿ ಅಲ್ಲೇ ಇವನ್ನ ಕರೆಸಿ ಮೀಸೆ ಎಲ್ಲ ತೆಗಿಸಿ. ಬಟ್ ನಿಮ್ಗೆ ಯಾವ್ದು ಕ್ಯಾರೆಕ್ಟರ್ ಇರಲಿಲ್ಲ? ಮೀಸೆ ಯಾವುದು ಏನಿರಲಿಲ್ಲ ಸರ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೀಸೆ ತೆಗೆದಿದ್ದು. ಹೌದು, ನಾನು ನೋಡಿದ್ದು ಅದೇ ಫಸ್ಟ್ ಮೀಸೆ. ತಂದು ಹಾಕಿ ಮೇಕಪ್ ಟೆಸ್ಟ್ ಎಲ್ಲ ಮಾಡಿದ್ರು ಸರ್. ಸೂಪರ್ ಅಂತ ಸ್ವಲ್ಪ ಫೇರ್ ಇದೆ. ಅದನ್ನ ಇದು ಮಾಡೋದು ಟಾಕಂತ ಅಲ್ಲೇ ಅಗ್ರಿಮೆಂಟು, ಅಲ್ಲೇ ಅಡ್ವಾನ್ಸ್ ಆಗೋಯ್ತು. ಹಿಂಗಾಗೋಯ್ತು. ಅದೇ ಹಿಂಗೆ ಹುಡ್ಕೊಂಬರ್ಬೇಕು ಅಂತ ಸರ್. ನಿಮ್ಮ ಟೈಮ್ ಚೆನ್ನಾಗಿತ್ತು, ಲಕ್ ಇತ್ತು ಅಂದ್ರೆ ಹಿಂಗೆ ಹುಡ್ಕೊಂಬರ್ದು ಸರ್. ಬಟ್ ಅನ್ಕೊಂಡ್ರಲ್ಲ ಇಷ್ಟು ಬೆಳವಣಿಗೆ ಆಗುತ್ತೆ ಅಂತ? ಇಲ್ಲ, ಗೊತ್ತಿತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಅದು ಆಮೇಲೆ ಕತೆ ಹೇಳಿದ್ಮೇಲೆ ಆಮೇಲೆ ನಮಗೆ ಎಲ್ಲೋ ಯಾಸಮ್ ಬಿಡ್ದಿ ಸ್ವಾಮಿ ಅಂತ ಯಾರೋ ಅವ್ರದ್ದು ಲಿಂಕ್ ಮಾಡಿ ಏನೋ ಮಾಡೋದು ಸರ್. ನನಗೆ ಆ್ಯಸ್ ಅ ಕಲಾವಿದ ನನಗೆ ಡೈರೆಕ್ಟ್ರು ಕೆಲಸ ಕೊಟ್ಟರು, ಈ ಥರ ಪಾತ್ರ ಹಿಂಗಿದೆ ಅಂತ. ಪಾತ್ರ ನಾವು ಮಾಡಿದ್ವಿ, ಅವ್ರೇನು ಹೇಳ್ತಾರೆ ಅದು ಮಾಡಿದ್ವಿ. ಆಮೇಲೆ ಅದು ಎಲ್ಲಿಗೋ ಲಿಂಕ್ ಹೋಯಿತು. ಅದರಿಂದ ನನಗೆ ಬೆದರಿಕೆಗಳು ಬಂತು, ಕೋರ್ಟಿಗೆ ಹೋಗಿ ಬಂದಿದ್ದು. ಹೋಗಿ ನಾವು ಸ್ಟೈಲಾಗಿ, ನಾವು ನಮ್ಮ ಸಿನಿಮಾ ಸ್ಟೈಲಲ್ಲಿ ನಾವು ಕಟ್ಕಡೆಯಲ್ಲಿ ನಿಂತ್ಕೊಂಡು ರೂಢಿ ಅಲ್ಲ ಸರ್. ಅಲ್ಲಿ ಡೈಲಾಗ್ ಕೇಳಿ ರೂಢಿ ನಮಗೆ. ನೀವೇನ್ರಿ ಚೇತನ್ನು, ನೀವೇನ್ರಿ ಆ ಪಾತ್ರ ಮಾಡಿದ್ದು ಅಂದರೆ 2-3 ಸಲ ನೋಟಿಸ್ ಬಂದಿತ್ತು. ನಾನು ಹೋಗಿರಲಿಲ್ಲ. ಆಮೇಲೆ ಅಗ್ರಿಮೆಂಟಲ್ಲಿ ಹಾಕ್ಸ್ಕೊಂಡಿದ್ದೆ. ಯಾವಾಗ ಇವೆಲ್ಲ ಶುರು ಆಯಿತು, ಇವ್ರ ಹತ್ರ ಏನು ಹೆಚ್ಚು ಕಮ್ಮಿ ಆದರೆ ನೀವೇ ನೋಡ್ಕೋಬೇಕು, ಎವ್ರಿಥಿಂಗ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಎಲ್ಲಾನು ಇದು ಮಾಡಿದ್ದೆ. ಐ ಆಮ್ ಸೇಫ್.
ಸರಿ ಅಲ್ಲೋ ನೀವೇನೋ ಪಾತ್ರ ಮಾಡಿದ್ದು ಅವ್ನು ಲಾರ್ ನಂಗೆ ಹೇಳಿದರು. ಅವ್ರು ಹೇಳ್ತಾನೆ ಏನು ಕೇಳು ಹ್ಞೂ ಅಂತ ಹೇಳ್ಬಿಡಿ ಸರ್, ಮಿಕ್ಕಿ ನಾನು ಮ್ಯಾನೇಜ್ ಮಾಡ್ಕೊತೀನಿ, ಒಂದು ಸಲ ಬಂದು ಹೋಗಿ ಇಲ್ಲ ರೆಸ್ಟೋರೆಂಟ್ ಅವರು ಮಾಡ್ತಾರೆ ಅಂದರು, ಒಂದು ಗೌರವ ಕೊಡಿ ಕೋಟಿಗೆ ಅಂದರು. ಆಯಿತು ಅಂತ ಹೋಗಿದ್ದೆ. ನೀವೇನು ರೀ ಚೇತನ್, ನೀವೇನು ಈ ಪಾತ್ರ ಮಾಡಿದ್ದು? ಅವಾಗ ಯಾವ ವರ್ಡ್ ಹೆಸರು ಹೇಳಿದ್ರು, ಈ ಪಾತ್ರ ನೀವು ಮಾಡಿದ್ದ. ಅವ್ರು ಯಾರಂತ ನಂಗೆ ಗೊತ್ತಿಲ್ಲ, ಸತ್ಯಾನಂದ ಪಾತ್ರದ ಹೆಸರು, ಅದು ನಾನು ಮಾಡಿದೆ ಸರ್. ಡೈರೆಕ್ಟ್ ಏನು ಹೇಳಿದ್ರು, ಒಂದು ಸ್ವಾಮಿ ಪಾತ್ರ ಇದು ಮಾಡಿದ್ರು, ನಾನು ಮಾಡಿದ್ದೀನಿ ಸರ್. ನನಗೇನು, ನಾವು ಕಲಾವಿದರು ಸರ್, ನಮ್ಮ ನೀರೆಲ್ಲ ಹಾಕಿ ಗ್ಲಾಸಲ್ಲಿ ಹಾಕಿ ಪ್ಲೇಟಲ್ಲಿ ಆಕಾರ ತೊಗೊತೀವಿ ಸರ್, ಅಷ್ಟೇ ನಮ್ಮ ಕೆಲಸ. ವಾಟ್ ಡೈರೆಕ್ಟರ್ ಹ್ಯಾಸ್ ಟೋಲ್ಡ್ ಅಸ್ ಅದನ್ನ ಕೊಡೋದು ನಮ್ಮ ಕೆಲಸ. ಅಷ್ಟು ಬಿಟ್ಟು ನನಗೆ ಏನು ಗೊತ್ತಿಲ್ಲ ಸರ್, ಯಾರು ಹೀರೋ ಸ್ವಾಮಿ ಏನು ಅದ ಏನು ಗೊತ್ತಿಲ್ಲ. ಆಯ್ತು ನೀವು ಹೋಗ್ಬೋದು ಇಷ್ಟಾಗಿ ಬಂದುಬಿಡಿ ಸರ್. ಆಮೇಲೆ ಏನಾಯಿತು ನಾನು ನೋಡೋಕ್ಕೆ ಹೋಗಿಲ್ಲ, ಕೇಸು ಇದಾಯಿತು. ಬಟ್ ಈ ಟೈಮಲ್ಲಿ ಸಿನಿಮಾ ಭಾಳ ಸ್ಟೇ ತಂದು ಮತ್ತೊಂದು ಗಲಾಟೆ ಇದೆಲ್ಲ ಆಯಿತು. ಆಮೇಲೆ ಸುವರ್ಣ ನ್ಯೂಸಲ್ಲಿ ಅದು ಒಂದು ಫುಲ್ಲು ಎಪಿಸೋಡೇ ಮಾಡಿದರು, ಚೆನ್ನಾಗಿ. ಅಲ್ಲಿಂದ ನನಗೆ ಭಾಳ ಬೂಸ್ಟ್ ಆಯಿತು. ಏನೋ ಈ ಥರದ ಇನ್ಸಿಡೆಂಟ್ಗಳಾದಾಗ ಜಗತ್ತು ಗೊತ್ತಾಗುತ್ತೆ ಯಾರು ರವಿಚೇತನ್ ಅಂತ ಇನ್ನೂ ದೊಡ್ಡದಾಗಿ. ಆವಾಗ ಬೂಸ್ಟ್ ಆಯಿತು ಒಂದಿಷ್ಟು. ಓಕೆ. ಅವಾಗ ಮೀಸೆ ಬೇರೆ ತೆಗ್ದಿದ್ದೆ, ಅಷ್ಟು ಜನಕ್ಕೆ ಅಷ್ಟು ಗೊತ್ತಾಗಿಲ್ಲ ಫಸ್ಟು. ಆ ಮೀಸೆ ಬಿಟ್ಟ ಮೇಲೆ ಇವರೇನೋ ಇವರು ಅನ್ನೋದು ಒಂದಿಷ್ಟ ಆಯಿತು. ಸೊ ಅಲ್ಲಿಂದ ನನ್ನ ಲೈಫ್ ಚೇಂಜ್ ಟರ್ನ್ ಆಗಿ, ಅಂದರೆ ಅಲ್ಲಿಂದ ನನ್ನ ನೆಗೆಟಿವ್ ರೋಲ್ಸ್ ಫಿಕ್ಸ್ ಆಗೋಯ್ತು. ಹೀರೋ ಮುಗೀತು. ಓಕೆ, ಹೀರೋ ಕತೆ ಮುಗೀತು. ಅದು ಆ ಸಿನಿಮಾದಲ್ಲಿ ನಾನು ಹೀರೋ ಮಾಡಿದ್ರು ಅಲ್ಲಿ ಹೀರೋ ಕತೆ ಮುಗೀತು. ಅಲ್ಲಿಂದ ಒಂದು ನೆಗೆಟಿವ್ ಆಗಿ ಶುರು ಆಯಿತು. ಅಲ್ಲಿಂದ ಇವಾಗ ನೆಗೆಟಿವ್, ಈ ಕಾಟೇರವರೆಗೂ ನೆಗೆಟಿವ್. ಬಟ್ ಈ ಥರದ್ದೆಲ್ಲ ಒಂದು ಅವಕಾಶಗಳು ಬಂದಾಗ ತುಂಬ ಜನ ಕಲಾವಿದರು ಬೇರೆ ಭಾಷೆಗೆ ಹೋಗ್ತಾರೆ, ಆ್ಯಕ್ಟ್ ಮಾಡ್ತಾರೆ. ಆ ಥರದ ಅವಕಾಶ ಬರಲಿಲ್ವಾ ಹರ್ಸಿ, ಅಥವಾ ಬಂದಿದ್ದಕ್ಕೆ ನೀವು ಒಪ್ಪಲಿಲ್ವಾ? ನನಗೂ ಇದು ಕ್ವಶನ್ ಮಾರ್ಕ್ ಇದೆ ಸರ್. ಒಂದೆರಡು ಸಿನಿಮಾ ಮಾಡ್ತಾರೆ ಟಕ್ ಅಂತ ಅವರು ತಮಿಳು ತೆಲುಗು ಹೋಗ್ತಾರೆ. ಹೆಂಗೆ ಹೋಗ್ತಾರೆ ನಂಗೆ ಗೊತ್ತಿಲ್ಲ, ಲಿಂಕ್ ಗೊತ್ತಿಲ್ಲ, ಅವ್ರ ಕನೆಕ್ಷನ್ನು ಅಥವಾ ಮತ್ತೊಂದು ಏನೋ ನನಗೆ ಗೊತ್ತಿಲ್ಲ. ಅದೇ ಹೇಳಿದಲ್ಲ, ನನಗೊಂದು ಲಿಂಕ್ ಗೊತ್ತಿಲ್ಲ ಅಥವಾ ಅದೃಷ್ಟ ಇಲ್ಲ. ಎಲ್ಲಿವರೆಗೂ ಅಂತಂದರೆ ನನ್ನ ಕಾಟೇರ ಆ ಒಂದು ಸಿನಿಮಾಗೆ ತರುಣ್ ಸುಧೀರ್ ರಿಯಲಿ ಶುಡ್ ಥ್ಯಾಂಕ್ ಹಿಮ್. ಯಾಕಂದರೆ ಇಷ್ಟು ಸಿನಿಮಾ ಮಾಡಿದೆ ಕಣ, ಈ ಸಿನಿಮಾ ಬೇರೆ ಥರ ಮಾಡೋಣ ಅಂತ ಪಾಪ ಕರೆದುಬಿಟ್ಟು ಹೇಳಿದ್ದೆ ಆ ಮನುಷ್ಯ. ನಾನು ಅಂದ್ಕೊಂಡಿರಲ್ಲ ಆ ಪಾತ್ರ ನಾನು ಸೂಟ್ ಆಗ್ತೀನಿ ಅಂತ. ನಾನು ಆ ಥರ ಮಾಡ್ತೀನಿ ನಾನೇ ಅಂದ್ಕೊಂಡಿರಲ್ಲ. ಅಂದರೆ ಈ ಥರನೂ ಮಾಡಬಲ್ಲೆ ಅಂತ ನನ್ನ ಕೈಲಿ ಅವ್ರು ಮಾಡಿಸಿದ್ರು ಸರ್. ಸೊ ಒಬ್ಬ ಕಲಾವಿದ ಕೆಲಸ ತಗೊಳ್ಳೋ ಒಬ್ಬ ಡೈರೆಕ್ಟ್ರಿಗೆ ಗೊತ್ತಿರ್ಬೇಕು ಸರ್. ದಟ್ ಈಸ್ ವಾಟ್ ಐ ಸೇ ಅಂತ. ನೀವು ಕಾಟೇರ ನೋಡಿದ್ರೆ ಆ ಒಂದು ಗೆಟಪ್ ಸರ್. ನನ್ನ ಲೈಫಲ್ಲಿ ಫಸ್ಟ್ ಟೈಮು 1.5 ವರ್ಷ ಒಂದೇ ಸಿನಿಮಾ ಮಾಡಿದ್ದೆ ಸರ್. ಗಡ್ಡ ಬಿಟ್ಟಿದ್ದು ನಾನು ಒರಿಜಿನಲ್ಲು. ನಾನೇ 2-3 ಸಲ ಕ್ವಶನ್ ಕೇಳಿದ್ದೀನಿ ಸಿಗ್ಬೇಕಾರೆ, ಶಟ್ಲ್ ಆಡ್ಬೇಕಾರಲ್ಲ, ಇದು ಯಾವ ಲುಕ್ ಇದು, ಏನು ಹಿಂಗಿದ್ದೀರಾ ಅಂತ. ನಾವು ಅಪ್ಪು ಕಪ್ ಆಡ್ಬೇಕಾರೆ ಐ ರಿಮೆಂಬರ್. ಸೊ ಅದು ನನ್ನ ಫಸ್ಟ್ ಇದು ಗಡ್ಡ ಬಿಟ್ಟಿರೋ ಫಸ್ಟ್ ಸಿನಿಮಾ ಒರಿಜಿನಲ್. ಅಂಟಿಸ್ಕೊಂಡೆಲ್ಲ ಮಾಡಿದ್ದೀನಿ, ಸ್ವಾಮಿ ಗಿಮಿ ಎಲ್ಲ ದೇವ್ರ ಪಾತ್ರ ಎಲ್ಲ ಮಾಡಿದ್ದೀನಿ. ಬಟ್ ಅಂಟಿಸ್ಕೊಳ್ಳಾದ್ರೆ ಒರಿಜಿನಲ್ ಆಗಿ ನಾನು ಮಾಡಿದ್ದು ಕಾಟೇರ ಒಂದೇ ಸಿನಿಮಾ. ಎಲ್ಲ ಒಂಚೂರು ಬೇಜಾರೂ ಇದೆ ಅಂತ ಹಿಟ್ಟು ಸಿನಿಮಾ ಕಾಟೇರ. ನಿಮಗೊಂದು ದೊಡ್ಡ ಬ್ರೇಕ್ ಥ್ರೂ ಸಿಗ್ಬೇಕಾಯ್ತು. ಸಿಗಬೇಕಿತ್ತು. ನೋವಿದೆ. ಹೆಂಗದು ನಿಮ್ಮನ್ನು ನೋಡ್ತಿಲ್ವಾ ಯಾರು ಅಂತನಾ, ಅಥವಾ ನೋವಿದೆ ಅದು ಯಾರೋ ನನ್ನನ್ನು ಸರ್. ಮೊನ್ನೆ ಬಂದು ನಾನು ಹೇಳ್ತೀನಿ ಪಾಪ, ಅವರು ಕಲಾವಿದೆ ಸರ್, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನನ್ನ ಲಕ್ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಬ್ಯಾಡ್ ಲಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಮೊನ್ನೆ ಒಂದೆರಡು ಸಿನಿಮಾ ಮಾಡಿ ಟಾಪ್ ಅಂತ ಸಣ್ಣ ಕ್ಯಾರೆಕ್ಟರ್ ಮಾಡಿ ರಾಪ್ ಅಂತ ಎಲ್ಲ ಓಡ್ಬಿಟ್ಟಿರ್ತಾರೆ. ನಾವು ಇಷ್ಟೆಲ್ಲ ಮಾಡಿ ಬೇಡ ಕಾಟೇರಾಗು ಇಷ್ಟು ವರ್ಕೌಟ್ ಮಾಡಿ ಸರ್, ಅದಕ್ಕೆ ತರಬೇತಿ ತೊಗೊಂಡು ಸರ್, ಯಾವ ಸಿನಿಮಾಗೂ ತರಬೇತಿ ತೊಗೊಂಡಿಲ್ಲ ಸರ್. ಈ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ಪ್ಲೀಸ್. ಒಬ್ಬರು ನಮ್ಮ ಮನೆಗೆ ಬಂದು ಅದು ಹೇಳು ಸರ್, ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸರ್, ಬಟ್ ತರುಣ್ ಸುಧೀರ್ ಕಳಿಸಿದ್ದಾರೆ, ಅವರು ಡೈರೆಕ್ಟ್ರ್ ಪಾಪ, ಐ ರೆಸ್ಪೆಕ್ಟ್ ಹಿಮ್. ನಾನೇ ಅಂತಲ್ಲ ಸರ್, ಅವಿನಾಶ್ ಶ್ರುತಿ ಅವರು ಎಲ್ಲರಿಗೂ ವರ್ಕ್ಶಾಪ್ಸ್ ಆಗಿದೆ, ನನಗೂ ವರ್ಕ್ಶಾಪ್ ಆಗಿದೆ. ಕರೆಕ್ಟ್. ಬಂದು ಮೇಲ್ಗಡೆ ರೂಮ್ ಇತ್ತು ನಂದು ಸಪ್ರೇಟಾಗಿ. 11 ಗಂಟೆಗೆ ಬರೋರು. ಫಸ್ಟ್ ಡೇ ಬಂದು ಸರ್, ತರುಣ್ ಫೋನ್ ಮಾಡೋ, ಗುರು ಕಳಿಸ್ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೊಡೆ. ಬೇಜಾರೇನಪ್ಪ, ಅಯ್ಯೋ ಇನ್ನೂ ಖುಷಿ ಆಗುತ್ತೆ ನನಗೆ, ಇನ್ನೂ ಕಲಿಯೋದಿದ್ದೀರ, ಯಾರೋ ಕಲ್ಸಕ್ಕೆ ಬಂದಿದ್ದಾರೆ ಅಂದಮೇಲೆ ಇನ್ನೂ ಖುಷಿ ನನಗೆ. ನಾನು ಮಾಡ್ತೀನಿ ನಮ್ಮದು. ಸರಿ, ಒಂದು 3 ಥರ ಮಾಡಿ ಕಳಿಸು. ಒಂದು ಡೈಲಾಗ್ ಒಂದು ಕೊಟ್ಟರು, ಎಲ್ಲ ಮಾಡಿದ್ರು. 3 ಥರ ಮಾಡಿ ರೆಕಾರ್ಡ್ ಮಾಡಿ ಕಳಿಸ್ದೆ. ಅದು 3ನೇದು ಇದೆಯಲ್ಲ, ಅದು ಚೆನ್ನಾಗಿದೆ, ಅದು ಮಾಡು, ಅದು ಇಟ್ಕೊಳ್ಳೋಣ. ಸರಿ, ಮ್ಯಾನರಿಸಮ್ ನೀನು ಮಾಡು, ನಾನು ನೋಡ್ತೀನಿ ಹೇಳ್ತೀನಿ. ಒಂದು ಮ್ಯಾನರಿಸಮ್ ಕಳೆದೆ, ಹಿಂಗೆ ಇದು ಮಾಡಿದೆ, ಟಕ್ ಅಂತ ಸೂಪರ್, ಅದನ್ನೇ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಡೈಲಾಗು ಆಯಿತು. ಫಸ್ಟ್ ಡೇ ಬಂದರು, ಸೆಕೆಂಡ್ ಡೇ ಬಂದರು ಸರ್. ಸೆಕೆಂಡ್ ಡೇನು
ಅವ್ರಿಗೆ ವೆರೈಟೀಸ್ ತೋರಿಸಿ ಇದು ಮಾಡಿ ಸರ್. ಸೊ 3rd ಡೇ ಬರಲೇ ಇಲ್ಲ ಸರ್ ಅವರು. ಅಂದರೆ ಇವ್ರು ಡನ್ ಅಂತನಾ? 11 ಗಂಟೆ ಆಯಿತು, ಯಾಕೆ ಬಂದಿಲ್ಲ ಫೋನ್ ಮಾಡಿದೆ. ಸರ್ ಯಾಕೆ ಬಂದು ನಿಮಗೆ ಏನು ಹೇಳ್ಕೊಡ್ಲಿ ಸರ್, ಅವ್ರದ್ದು ಕುಡಿದು ಬಿಟ್ಟಿದ್ದೀರಾ ಸರ್. ನಾನು ಡೈರೆಕ್ಟ್ರ್ ತರುಣ್ ಸುದ್ದಿ ಅವ್ರಿಗೆ ಹೇಳಿದ್ದೀನಿ ಸರ್, ಆ ಮನುಷ್ಯ ಅವ್ರದ್ದು ಕುಡಿದ್ಬಿಟ್ಟವನು ಸರ್, ನೀವು ಏನಾರ ಹಾಕಿ ಸ್ಪಾಟಲ್ಲಿ ಮಾಡ್ಬಿಡ್ತಾರೆ ಸರ್. ಅವ್ನಿಗೆ ಅದು ತುಂಬ ಕಾನ್ಫಿಡೆನ್ಸ್ ಬಂತು, ಅವ್ನು ಗೊತ್ತಿತ್ತು ಹಿನೋಸ್, ಬಿಕಾಸ್ ತುಂಬ ಕೆಲಸ ಮಾಡಿದೆ. 3 ಸಿನಿಮಾ ಕಂಟಿನ್ಯೂ ಮಾಡಿದ್ದೀನಿ, ಅದೆಲ್ಲ 100 ಸಿನಿಮಾನೇ. ಚೌಕ, ರಾಬರ್ಟ್, ಕಾಟೇರ. ಸೊ ಅವ್ನು ಫೋನ್ ಮಾಡ, ಗುರು ಅವ್ನು ಬರೋಲ್ಲ, ಇಟ್ಸ್ ಓಕೆ, ಅದು ಮ್ಯಾನೇಜರ್ ಅದನ್ನೇ ಕಂಟಿನ್ಯೂ ಮಾಡೋಣ. ನೆಕ್ಸ್ಟು ಆಫೀಸ್ ಬಗ್ಗೆ ಗೆಟಪ್ ಬಗ್ಗೆ ಮಾತಾಡೋದು. ಸರಿ, ಗೆಟಪ್ಪು ಇದನ್ನೆಲ್ಲ ಮಾಡು, ವಿಗ್ ಹಾಕು ಎಲ್ಲ ಮಾಡಿ ಇದೆಲ್ಲ ಟ್ರೈಟ್, ಬಿಕಾಸ್ ನಾರ್ಮಲಿ ಎಲ್ಲ ಸಿನಿಮಾನಲ್ಲಿ ಮಾಡ್ತಾರೆ, ಏನು ಹೊಸದೇನಲ್ಲ. ನನಗೆಲ್ಲೋ ಸಮಾಧಾನ ಆಗ್ತಿರಲಿಲ್ಲ ಅದು. ಯಾಕೆ ಸರಿ ಹೋಗ್ತಾರೆ ಯಾಕಂದ್ರೆ ಕತೆ ಕೇಳ್ಬೇಕಾದ್ರೆ ನನ್ನ ಮೈ ಕೂಲ್ ನಿಂತ್ಕೊಂಡ್ಬಿಟ್ಟಿತ್ತು, ಹಂಗಿತ್ತು ಕತೆಗಳು. ಕ್ಯಾರೆಕ್ಟ್ರೂ ನಾನು ಹಂಗೆ ಇತ್ತು. ಇಲ್ಲ ಗುರು ಇಲ್ಲ, ಕ್ಯಾಮ್ರಾಮನ್ಗೆ ಹೇಳಿದೆ, ಸುಧಾಕರ್ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ನಾನು ಕಟಿಂಗ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ಫೋಟೋ ಕಳಿಸ್ತೀನಿ ನೋಡಿ ಅಂದ. ಆಯಿತು, ಹೋಗಿ ಹೇರ್ ಕಟ್ ಶಾಪ್ಗೆ ಹೋಗಿ ಅಲ್ಲಿ ಟ್ರಿಮ್ ಮಾಡಿಸ್ಬಿಟ್ಟು ಹಿಂಗಂತ ಕಳಿಸ್ತಿದ್ದೆ. ಸೂಪರೇ, ಇದೇ ಇರಲಿ ಅಂತ ಕ್ಯಾಮ್ರಾಮನು ಓಕೆ ಮಾಡೋದು ಸರ್. ಸೊ ಕಾಟೇರ ಪಾತ್ರ ಹಂಗೆ ಫಿಕ್ಸ್ ಆಗಿದ್ದು ಸರ್. ನೈಸ್. ಆಮೇಲೆ ಪ್ರತಿ ಒಂದೊಂದು ವಾರಕ್ಕೂ 15 ದಿವಸಕ್ಕೂ ತರುಣ್ ಫೋನ್ ಮಾಡಿ, ಎಷ್ಟು ಬೆಳೆದಿದೆ, ಏನು ಬೆಳೆದಿದೆ. ಒಂದು ನನ್ನ ಖುಷಿ ಅಂತಂದರೆ, ನಾನೇನು ದೊಡ್ಡ ಸ್ಟಾರ್ ಅಲ್ಲ, ಬಟ್ ಆ ಪಾತ್ರಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟರಲ್ಲ ಅಂತ ಭಾಳ ಖುಷಿ ಆಯ್ತು. ದರ್ಶನ್ ಅವ್ರು ನಿಮ್ಮನ್ನು ನೋಡಿದಾಗ ಏನಂದ್ರು? ವಿತ್ ಗಡ್ಡ ಲುಕ್ಕು ಏನೋ ಅವ್ರದ್ದು ಹಿಂಗೆ, ಅದೇನು ಕಾಡು ಮನುಷ್ಯನ ಥರ ಇದೆಯಾ, ಕಾಡು ಮನುಷ್ಯನ ಥರ ಇದೆಯಲ್ಲೋ ಅಂತ ಬೈಯೋರು. ಹಂಗೆ ಇದ್ದೆ ನಾನು. ಓಕೆ. ನನ್ನ ಎಲ್ಲ ಡಿಗ್ಲಾಮರ್ ಮಾಡೋರು, ಇದೆಲ್ಲ ಹಾಕೋರು ಸರ್, ಗೊತ್ತೇ ಆಗ್ತಿರಲಿಲ್ಲ. ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್, ನಾನಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕಣ್ಣು ನಾನು ಹೇಳಿದೆ, ಆ ಥರ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಸರ್. ನೋಬಡಿ ರೆಕಗ್ನೈಸ್, ಇವನ್ ಸಿನಿಮಾ ಇಂಡಸ್ಟ್ರಿ ನೋಬಡಿ ರೆಕಗ್ನೈಸ್ ಮೀ ಫಸ್ಟ್. ಆ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಹಾಕಿದ್ರೆ ಒಂದು ಇದನ್ನ ಹಾಕಿದೆ ಸರ್, ಸೆಲೆಬ್ರಿಟಿ ಶೋ, ಅಂದರೆ ಟೆಕ್ನಿಷಿಯನ್ಸ್ ಅಷ್ಟೇ ನೋಡೋದು ಸರ್. ಹರಿಕೃಷ್ಣ ಅವ್ರು ಹಿಂದಿನ ಸಿನಿಮಾನೇ ಮಾಡಿದ್ದೆ ಅವ್ರದ್ದು, ಯಾವುದು ಕ್ರಾಂತಿ, ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ ಸರ್. ಹರಿಕೃಷ್ಣ ಅವ್ರು ಡೈರೆಕ್ಟ್. ಹೌದು, ಹರಿಕೃಷ್ಣ ಅವರು ಇದಕ್ಕೆ ಮ್ಯೂಸಿಕ್ಕು. ಕರೆಕ್ಟು ಅಲ್ವಾ? ಅವ್ರು ನೋಡಿದ್ರು ಸರ್, ಅವ್ರಿಗೆ ಮ್ಯೂಸಿಕ್ ಎಲ್ಲ ಮಾಡಿದ್ದಾರೆ. ಕೊನೆಯವರು ನಾನು ಯಾರಂತ ಗೊತ್ತಾಗಿಲ್ಲ ಸರ್, ಯಾರು ತೆಲುಗುವಿಂದ ಕರೆಸಿದ್ದಾರೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಸರ್. ನನಗೆ ತರುಣ್ ಸುಧೀರ್ ಹೇಳಿದ್ದು, ಸಿನಿಮಾ ಶೋ ಎಲ್ಲ ಟೆಕ್ನಿಷಿಯನ್ ಕೂತ್ಕೊಂಡು ಫೈನಲ್ ಕಾಪಿ ನೋಡ್ತಾ ಇದ್ದಾರೆ ಸರ್, ನಮ್ಮನ್ನ ಯಾರು ಕರೆದಿಲ್ಲ, ಬರೀ ಫೈನಲ್ ಅವ್ರ ಟೆಕ್ನಿಷಿಯನ್ಸ್ ನೋಡ್ತಾ ಇದ್ದಾರೆ ಸರ್. ಆವಾಗ ಬಂದು ಇವರೇ ಕೇಳಿದ್ರಂತೆ, ಯಾರು ಇವನು ಕಡ್ದವನು, ಎಲ್ಲಿ ಹಿಂಗೆ ಸಕ್ಕ ತಿಂದಾಕೊಟ್ಟನಲ್ರಿ ಅವನು, ಯಾರು ತೆಲುಗು, ಯಾರು ಹಿಂಗೆ ಕೇಳೋದಂತೆ, ಅವ್ರು ತೆಲುಗು ಬರೋದು. ತೆಲುಗು ಅಂದ ತಕ್ಷಣ ತರುಣ್ ಸುಧೀರ್ ಅಂತೆ, ನೀನು ಹಿಂದಿನ ಸಿನಿಮಾಲ್ಲಿ ಅವನು ಆ್ಯಕ್ಟ್ ಮಾಡಿದ್ದಾನೆ ಅಂತ. ಅವ್ರು ತಲೆ ಕೆಡ್ಸ್ಕೊಂಡು, ಹಿಂದಿನ ಸಿನಿಮಾ ಟಾಕ ಕ್ರಾಂತಿಯಲ್ಲಿ ಏನು ಮಾಡೋಣ, ಏನು ಎಲ್ಲ ನೋಡೋರು, ಯಾರು ಗೊತ್ತಾಗ್ತಿಲ್ಲ ಅಂದು. ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ರವಿಚೇತನ ಅವನೇ ಇವನು. ವಾ ಅಂದರು ಸರ್. ಅದು ಖುಷಿ ಸೇಮ್. ನಾನು ಬಂದ್ರೆ ಹರೀಶ್ ಕೇಳಿದೆ, ಸರ್ ಹೆಂಗೆ ಸರ್? ಸೂಪರ್ ಗುರು, ನಾನು ಅಂದ್ಕೊಂಡಲ್ಲಿ ನೀನು ಹಿಂಗೆ ಮಾಡ್ತೀಯ ಅಂತ. ಸಕಾಲ ಮಾಡಿದ್ಯ ನನಗೆ, ಅಷ್ಟು ಸಾಕು ಸರ್. ಲೆಜೆಂಡರಿಗಳು ನಮಗೆ ಅಷ್ಟು ಹೇಳ್ಬಿಟ್ರೆ ಎಷ್ಟೋ ಒಂದು ಕಡೆ ಆಯ್ತು ಬಿಡಿ, ಇಲ್ಲ 4-5 ಸಿನಿಮಾ ಸಿಗತ್ತೇನೋ, ಆ ಒಂದು ವಿಷಯ, ಆ ಒಂದು ಅಪ್ರಿಷಿಯೇಟ್ ಮಾಡೋದಿಲ್ಲ ಸರ್. ಅದು ನಮ್ಮ ದರ್ಶನ್ ಅವ್ರ ಮಿಸಸ್ ಭಾಳ ಅಪ್ರಿಷಿಯೇಟ್ ಮಾಡೋದು, ವಿಜಯಲಕ್ಷ್ಮಿ ಅವರು. ಬಿಕಾಸ್ ಶಿ ಹ್ಯಾಸ್ ಸೀನ್ ಮೀ ಕರೆಕ್ಟ್ ವರ್ಕಿಂಗ್ ವಿತ್ ದರ್ಶನ್ ಸೋ ಮೆನಿ ಫಿಲಿಮ್ಸ್ ಅಲ್ಲ. ಅವ್ರ ಕಡೆ ಒದಿಸ್ಕೊಂಡು ಎಲ್ಲ ಅಪೋಸಿಟೇ ಮಾಡ್ತಿದ್ದೆ. ಸೊ ಈ ಸಿನಿಮಾದಲ್ಲಿ ಇದ್ರಲ್ಲಿ ಆಪೋಸಿಟೇ, ಬಟ್ ವಿತ್ ಡಿಫ್ರೆಂಟ್ ಗೆಟಪ್. ಇದು ಅದೊಂದು ನಂದು ಶ್ರುತಿದು ಒಂದು ಸೀನ್ ಇದೆ, ಅದೇ ಹೈಲೈಟು. ಇನ್ನೊಂದು ಸೀನ್ ಇತ್ತು ಸರ್, ಅದು ಕಟ್ಟಾಗಿದೆ, ಅದು ಸಾಕಾಗಿತ್ತು. ಅದು ನನಗೆ ಈಗಲೂ ಅದೊಂದು ಬೇಜಾರು. ತರುಣ್ ಕೇಳಿದ್ರು, ಗುರು ಅದೊಂದು ಸೀನ್ ಹೆಂಗಾರು ಹಾಕ್ಬಾರ್ದ? ಇಲ್ಲ ಗುರು, ತುಂಬ ಲೆಂತ್ ಆಗೋಯ್ತು ಸರ್. 1 ಪೇಜ್ ಡೈಲಾಗ್ ಸರ್, ಒಂದೇ ಟೇಕ್ ಸರ್. 500 ಜನ ಇದ್ದಾರೆ ಸರ್ ಆರ್ಟಿಸ್ಟು. ಸರ್ ನಾನು ದೊಡ್ಡ ಕಲಾವಿದ ಅಂತ ಹೇಳ್ತಾ ಇಲ್ಲ ಸರ್, ಅದು ಬಂದುಬಿಟ್ಟಿತ್ತು ಸರ್. ಅದು ಒಂದು ಹಂಗರ್ ಅಂತಾರ ಸರ್, ಐ ಶುಡ್ ಗಿವ್ ಮೈ ಬೆಸ್ಟ್ ಅಂತ ಒಂದು ಇತ್ತಲ್ಲ ಸರ್. ಆಮೇಲೆ ಹಾಗೆ ತರುಣ್ ಸುಧೀರು, ಸುಧಾಕರ್ ಹಾಗೆ ಸಪೋರ್ಟ್ ಮಾಡೋದು ಸರ್. 500 ಜನ ಆರ್ಟಿಸ್ಟು ಸರ್, ತೆಲುಗು ಇದರಲ್ಲಿ ಸರ್, ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ 500 ಜನ ಜೂನಿಯರ್ ಆರ್ಟಿಸ್ಟ್ಗಳು. ಅವ್ರು ಕನ್ನಡ ಬರೋಲ್ಲ, ಆದರೆ ನಾನು ಆ ಒಂದು ಹೇಳಿದ್ದು ಶೈಲಿ ಇದೆಲ್ಲ ಮಾಡಿ ಚಪ್ಪಾಳೆ ಹೊಡೆದ್ಬಿಟ್ಟು ಸರ್. ನನಗೆ ಗೊತ್ತಾಗಿಲ್ಲ ಯಾರಿಗೆ ಚಪ್ಪಾಳೆ ಹೊಡಿತಾರೆ ಅಂತ. ನಾನು ಅವ್ನ ಮೈಕ್ ಹೇಳ್ತಾನೆ, ಗುರು ಚಪ್ಪಾಳೆ ನಿನಗೆ ಅಂತ. ಮೈ ಜುಮ್ಮು ಅಂದ್ಬಿಟ್ಟು ಸರ್. ಸರ್ ಇವರು ನಮ್ಮ ಅದ್ರಲ್ಲಿ ವಿಲನ್ ಮಾಡಿದರು ಜಗಪತಿ ಬಾಬು ಸರ್. ಫಸ್ಟ್ 2 ಡೇಸ್ ಏನು ಕೆಲಸ ಇರಲಿಲ್ಲ ಸರ್ ನನಗೆ, ಅವ್ರ ಜೊತೆ ನಿಂತ್ಕೊಳ್ಳೋದಿತ್ತು. ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು, ಸರ್ ರವಿಚಂದ್ ಪೆದ್ದ ಆರ್ಟಿಸ್ಟು,
ರಾಬರ್ಟಲ್ಲಿ ನಿಮ್ಮ ಜೊತೆ ರಾಬರ್ಟಲ್ಲಿ ಮಾಡೋಣ ಯಾಕಂದ್ರೆ ನನ್ನ ಗೆಟಪ್ ಎಲ್ಲ ಹಿಂಗಿತ್ತಲ್ಲ ಇವನಲ್ಲಿ ರಾಬರ್ಟಲ್ಲಿ ಮಾಡೋದು ಅದು ಫೋಟೋ ನೋಡಿ ಸರ್ ನಿಮ್ಮ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದೀನಿ ಸರ್ ಅಂದೆ ದಿಸ್ ಇಸ್ ಯು ಲುಕಿಂಗ್ ಡಿಫ್ರೆಂಟ್ ಮ್ಯಾನ್ ಅಂತ ಅಂದರು 2 ದಿವಸ ಮತ್ತು ಅವ್ರು ಸ್ಟಾರ್ ಅಲ್ಲ ಸರ್ 2 ದಿವಸ ಹಾಂ ಸರ್ 3 ದಿವಸ ಪರ್ಫಾರ್ಮ್ ಕೊಟ್ಟನಲ್ಲ ಸರ್ ಚೇತನ್ಗಾರರು ರಂಡಿ ಕೂಚಂಡಿ ಅಂದೆ ಸರ್ ಇದು ರೆಸ್ಪೆಕ್ಟ್ ಖುಷಿ ಆಯ್ತು ನನಗೆ ಈಗಲೆಲ್ಲ ಮೊನ್ನೆ ತರುಣ್ ಮದುವೆಗೆ ಬಂದಿರೋ ಚೆನ್ನಾಗಿ ಮಾತಾಡ್ತಿದ್ರು ಅಂದರೆ ಹೇಳ್ತಾ ಇರೋದು ಸ್ಟಾರ್ಗಳು ಪರ್ಫಾರ್ಮೆನ್ಸ್ ನೋಡ್ತಾರಲ್ಲ ಸರ್ ಅವಾಗ ಅಪ್ರಿಷಿಯೇಟ್ ಮಾಡ್ತಾರೆ. ಅದು ಎಕ್ಸ್ಚೇಂಜ್ ಇದೆಯಾ ಅಂದರೆ ಅಲ್ಲಿ ಕಲಾವಿದರು ಇಲ್ಲಿಗೆ ಬಂದಾಗ ಟ್ರೀಟ್ಮೆಂಟು, ಇಲ್ಲಿ ಕಲಾವಿದರು ಅಲ್ಲೋದಾಗ ಟ್ರೀಟ್ಮೆಂಟು, ಅಥವಾ ಟ್ರೀಟ್ಮೆಂಟ್? ನಾನು ಇಷ್ಟು ಸಿನಿಮಾಗಳಲ್ಲಿ ಅಲ್ಲಿನ ಕಲಾವಿದರು ಇಲ್ಲಿ ಬಂದು ನೋಡಿದ್ದೀನಿ ಟ್ರೀಟ್ಮೆಂಟ್ ಹೊರತು ಇಲ್ಲಿನ ಕಲಾವಿದರು ಅಲ್ಲಿ ಟ್ರೀಟ್ಮೆಂಟು ನಾನು ಹೋಗಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್, ನಾನು ಕಾಯ್ತಾ ಇದ್ದೀನಿ ಸರ್. ಈ ಪ್ರಶ್ನೆ ಇದನ್ನ ಏನು ಹೇಳಬೇಕು ಅಂತ ನಂಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಬಿಕಾಸ್ ಈ ಥರದ ಒಬ್ಬ ಕಲಾವಿದರಿಗೆ ಯಾವತ್ತೋ ಎಲ್ಲೋ ಇನ್ಯಾವುದೋ ಪ್ಲಾಟ್ಫಾರ್ಮ್ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿತ್ತು ಅಂತ ಫೀಲ್ ಮಾಡಿದೆ ನಾನು ಅಷ್ಟೇ. ನಾನು ಸರ್ ನನಗೂ ಆ ಪ್ರಶ್ನೆ ಇದೆ, ನನ್ನ ಜೊತೆ ಇರೋ ವೆಲ್ ವಿಷರ್ಸ್ಗೂ ಅದನ್ನೇ ಕೇಳ್ತಾರೆ. ನೀವು ಕೇಳಬೇಕಾಗಿತ್ತಾ ಅದು ರಿಕ್ವೈರ್ಡ್ ಇದೆಯಾ? ಈಗಲೂ ನಾನು ಕೇಳ್ತೀನಿ ಸರ್, ಯಾವ ಥರ ಯಾರ ಪಾತ್ರ ಇದೆ ಕೊಡಿ ಸರ್ ಕಲಾವಿದನಾಗಿ ಅದು ನಮ್ಮ ಕರ್ತವ್ಯ, ನಾವು ಕೇಳೋಕೆ ಅಪ್ರೋಚ್ ಮಾಡಲೇಬೇಕು ಸರ್. ಯಾಕಂದರೆ ಕಣ್ಮುಂದೆನೇ ನಾನು ಅದು ಇಂಥ ದೊಡ್ಡ ಕಲಾವಿದ ಒಂದು ಕಾಲದಲ್ಲಿ ಇಂಡಸ್ಟ್ರಿನ ಆಳ್ದವರು ಬಂದು ಒಂದು ಪಾತ್ರ ಕೇಳಿ ನನ್ನ ಕಣ್ಮುಂದೆ ನಾನು ನೋಡಿದ್ದೀನಿ ಸರ್. ಹೌದಾ? ಶ್ರೀನಾಥ್ ಸರ್, ಹೇಳ್ಬಾರ್ದು ನಾನು ಅಂತ. ಶ್ರೀನಾಥ್ ಸರ್ ಪ್ರಣಯ ರಾಜ ಅವರೊಂದು ಸಿನಿಮಾ ಮಾಡಿದಾಗ ಚೂರು ಅವರಿಗೆ ಪರ್ಫಾರ್ಮೆನ್ಸ್ ಅಷ್ಟು ಬರಲಿಲ್ಲ ಆ ಟೈಮಲ್ಲಿ. ಬಂದು ಡೈರೆಕ್ಟ್ ಕೇಳೋದು, ಸರ್ ಆ ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂತ ಈ ಸಿನಿಮಾದಲ್ಲಿ ಅವಕಾಶ ಕೊಡದೆ ಹೋಗ್ಬಿಡಿ ಸರ್, ದಯವಿಟ್ಟು ಅವಕಾಶ ಕೊಡಿ ಅಂತ ಸರ್ ಅವ್ರ ಮುಂದೆ ನಾವು ಏನು ಸರ್? ಹಾಂ, ಸತ್ಯ. ಸೊ ಕೆಲಸ ಕೇಳೋದು ತಪ್ಪೇನಿಲ್ಲ ಸರ್. ಈಗಲೂ ನಾನು ಕೇಳ್ತೀನಿ, ಈಗಲೂ ಫೋಟೋ ಎಷ್ಟೊಂದು ಗೊತ್ತಿಲ್ಲದ ಫೋಟೋ ಕಳಿಸು ಅಂತಾರೆ. ಹೌದನಪ್ಪ, ಆಯ್ತಪ್ಪ ಕಳಿಸ್ತೀನಿ ಅಂತ. ಏನು ಮಾಡೋಣ, ಬೇಜಾರೇನಿಲ್ಲ ಅದರಲ್ಲಿ. ಬಟ್ ಎಲ್ಲೊಂದು ಕಡೆ ಈ ಕಾಟಿರೋದು ಗೆಟಪ್ ಒಂಚೂರು ಕಂಟಿನ್ಯೂ ಆಗಬೇಕಿತ್ತು ಅನ್ನೋ ಒಂದು ಫೀಲ್ ಅಷ್ಟೇ ಸರ್. ಪರ್ಫಾರ್ಮೆನ್ಸು ಅದು ಇದು ಎಲ್ಲ ಚೆನ್ನಾಗಿ ಮಾಡೋದು, ತರುಣ್ ಸುಧೀರ್ ಇಂಥ ಪಾತ್ರನೂ ಮಾಡಬಲ್ಲೆ, ಇಂಥ ಗೆಟಪ್ ಮಾಡಬಲ್ಲೆ ಅಂತ ಎಲ್ಲ ಮಾಡೋದು ಸರ್, ಅದೆಲ್ಲ ಓಕೆ ಸರ್. ಎಲ್ಲೋ ಒಂದು ಕಡೆ ಅದು ಕ್ಯಾರಿ ಆಗಬೇಕಿತ್ತು ಅನ್ನೋದು ಒಂಚೂರು ನನಗೆ ಬೇಜಾರಾಯಿತು. ಮೋಸ್ಟ್ಲಿ ಒಂದು ಪ್ಯಾನ್ ಇಂಡಿಯಾ ಆಗಿದ್ರೆ ಮೋಸ್ಟ್ಲಿ ಚಾನ್ಸ್ ಇರ್ತಿತ್ತೇನೋ ಅನ್ನೋ ಒಂದು ಫೀಲ್ ಅಷ್ಟೇ. ಯಾಕಂದರೆ ಪುಷ್ಪ ಅಲ್ಲಿ ಧನಂಜಯ್ ಪುಷ್ಪವನ್ನಲ್ಲಿ ಯಾವುದು ಇದು ಶಿವಣ್ಣ ಜೊತೆ ಮಾಡ್ತಾರಲ್ಲ, ಟಗರು ಆ ಪಾತ್ರ ಮಾಡಿದ್ದಕ್ಕೆ ಅದು ಪ್ಯಾನ್ ಇಂಡಿಯಾ ಆಯಿತು. ಅಲ್ಲಿ ಡೈರೆಕ್ಟ್ರು ನೋಡಿದ್ರು, ಒಂದು ಅವಕಾಶ ಸಿಕ್ತು. ಇದು ಪ್ಯಾನ್ ಇಂಡಿಯಾ ಆಗಿದ್ರೆ ಮೋಸ್ಟ್ಲಿ ನನಗೊಂದು ಅವಕಾಶ ಸಿಕ್ಕಿದೆ ಒಂದು ಆಸೆ ಇಲ್ಲ ಸರ್. ತಪ್ಪೇನಿಲ್ವ ಸರ್? ಲಕ್ ಇಲ್ಲ ಸರ್. ಅದಾಗಿ ಆಗ್ತಿತ್ತೇನೋ ಗೊತ್ತಿಲ್ಲ, ಆಗ್ತಿತ್ತೇನೋ. ಬಟ್ ಅನ್ಸುತ್ತಲ್ಲ ಅದು 1.5 ವರ್ಷ ಒಂದೇ ಸಿನಿಮಾ ಗಡ್ಡ ಬಿಡ್ಕೊಂಡು, ಅದು 3-4 ಸಿನಿಮಾ ಬಂತು, ಗಡ್ಡ ಬಿಟ್ಟಿದ್ದು, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅವೆಲ್ಲ ಬಂತು, ಫೇಲ್ ಅದು. ಸೊ ಮೋಸ್ಟ್ಲಿ ಅದು ಕೊಡಬೇಕಿತ್ತನೋ ನನಗೆ. ಅವಾಗ ನನಗೆ ಸ್ವಲ್ಪ ಸರ್, ಟು ಬಿ ಫ್ರ್ಯಾಂಕ್, ದೇವ್ರ ಮೇಲೆ ಬೇಜಾರಾಯಿತು ಸರ್. ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟೆ, ಇಷ್ಟನ್ನೆಲ್ಲ ನಾನು ಎದುರಿಸ್ಕೊಂಬಂದೆ, ಕಣ್ಣು ಕೊಟ್ಟರು ಸಣ್ಣ ಸಣ್ಣ ಪಾತ್ರನ ಕಣ್ಣು ಗೊತ್ತು ಒಂದು ಕೆಲಸ ಮಾಡ್ಕೊಂಬಂದೆ. ಇದು ಒಂದು ಕಾಟೇರ ಸಿನಿಮಾ ನನಗೊಂದು ಬ್ರೇಕ್ ಕೊಡಿಸು ಅಂತ ಕೇಳ್ಕೊಂಡೆ ಸರ್. ಇನ್ನೇನಿಲ್ಲ, 50 ವರ್ಷ ಆಯ್ತು, ಇನ್ನೇನು ದೊಡ್ಡ ಬ್ರೇಕ್ ಏನಿಲ್ಲ ಸರ್. ಇನ್ನೂ 4-5 ಸಿನಿಮಾ ಸಿಗ್ಬೋದೇನೋ ಈ ಸಿನಿಮಾದಲ್ಲಿ ಅಷ್ಟೇ. ಇನ್ನೆಷ್ಟು ಕೆಲಸ ಬಂದಿಲ್ಲ, ಇಲ್ಲಿಂದ ಯಾರೂ ಅದ್ರ ರೆಕಗ್ನಿಷನ್ ಆಗಲೇ ಇಲ್ಲ ಸರ್. ನನಗೆ ಅದೊಂದು ದೇವ್ರ ಮೇಲೆ ಬೇಜಾರಾಯ್ತು ಸರ್. ನನಗೆ ಏನು ತಪ್ಪು ಮಾಡಿದ್ದೆ ನಾನು? ಎಲ್ಲ ಥರ ಪಾತ್ರ ಮಾಡೀನಿ ಸರ್. ಕಳ್ಸ್ವಾಮಿ ಪಾತ್ರ, ಬಸವಣ್ಣನ ಪಾತ್ರ, ಏನೋ ಕಾಲಭೈರವನ ಪಾತ್ರ, ಇನ್ಸ್ಪೆಕ್ಟರ್ ಪಾತ್ರ, ವಿಲನ್ ಪಾತ್ರ, ಫಾದರ್ ಪಾತ್ರ, ಕ್ರಿಶ್ಚಿಯನಲ್ಲಿ ಸಂತ ಲಾರೆನ್ಸ್ ಮದುವೆ, ಈಗಲೂ ದರ್ಶನ್ ಅವರ ಮದುವೆ ಗಂಡು ಅಂದ್ರೆ ಈಗಲೂ ಬರೀತಾರೆ ನನಗೆ. ಹೌದು. ಸೊ ಐ ಹ್ಯಾವ್ ಡನ್ ಆಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ವರ್ಕ್ಡ್ ವಿತ್ ಆಲ್ ಬಿಗ್ ಸ್ಟಾರ್ಸ್, ವರ್ಕ್ಡ್ ವಿತ್ ಆಲ್ ಬಿಗ್ ಡೈರೆಕ್ಟರ್ಸ್. ರವಿಕುಮಾರ್ ಸರ್, ಕೋಟಿಗೊಬ್ಬ, ತಮಿಳ್. ಕರೆಕ್ಟ್. I've worked with legend people. How come? Why I'm not getting a chance? ಅಂದ್ರೆ ಚಾನ್ಸ್ ಅಂದ್ರೆ ಸಣ್ಣ ಪ್ರಸಿದ್ಧ ಇಲ್ಲ ಅಂತಲ್ಲ. ಅಥವಾ ನಿಮ್ಮ ನೆಟ್ವರ್ಕ್ ಬೆಂಗಳೂರಿಗಷ್ಟೇ ಸೀಮಿತ ಆಗ್ಬಿಟ್ರ? ಹೈದರಾಬಾದ್ಗೆ ಹೋಗ್ಬೇಕಿತ್ತಾ, ಚೆನ್ನೈಗೆ ಹೋಗ್ಬೇಕಿತ್ತಾ, ನಂಗೆ ಗೊತ್ತಿಲ್ಲ ಸರ್. ಅಲ್ಲಿ ಹೋಗಿ ಏನು ಗೊತ್ತಾ ಸರ್, ಮತ್ತೆ ಗಲಿಮೆ ಕುತ್ತ ಶೇರ್ ಅಂತಾರಲ್ಲ ಸರ್, ಇಲ್ಲಿ ನಾವು ಶೇರು, ಅಲ್ಲಿ ಹೋದ್ರೆ ಮತ್ತೆ ನಾವು ಏನೋ ಐ ಹ್ಯಾವ್ ಟು ರನ್ ಅರೌಂಡ್. ಅದು ಬೇಡ ಸರ್, ಇಲ್ಲಿ ಸಾಕು. ಇಲ್ಲಿ ದರ್ಶನ್ ಅವ್ರು ಹೇಳ್ತಾರಲ್ಲ, ದರ್ಶನ್ ಅವ್ರು ಹೇಳಿದ್ರಲ್ಲ, ಅದು ಕರೆಕ್ಟ್ ಸರ್ ಅದು. ಸೊ ಹಿಂಗೆ ಅನಿಸ್ತು ನನಗೆ, ಆಯಿತು ಸತ್ರು ಇಲ್ಲೇ ಸಾಯನ, ಹೆಸರು ಮಾಡಿ ಇಲ್ಲೇ ಮಾಡೋಣ, ಮಾಡಿದ್ರು ಇಲ್ಲೇ ಮಾಡೋಣ.
ಬಟ್ ಯು ಆರ್ ಪ್ರೌಡ್ ಆ್ಯಂಡ್ ಯು ಆರ್ ಹ್ಯಾಪಿ ಅಲ್ಲ? ಐ ಆಮ್ ಹ್ಯಾಪಿ ಸರ್ ನಾನು ಐ ಆಮ್ ಹ್ಯಾಪಿ. ಅಯ್ಯೋ ನಾನು ನಾನು ಬೆನ್ನು ನಾನು ತಡ್ಕೊತೀನಿ, ಯಾರು ಸಪೋರ್ಟ್ ಇಲ್ಲದೇನ. ಅಫ್ಕೋರ್ಸ್ ವೆಲ್ ವಿಷರ್ಸ್ ಇದ್ದಾರೆ, ಬಟ್ ರಿಪೀಟೆಡ್ ಸಿನಿಮಾಗಳು ಮಾಡಿದ್ದೀನಿ ಅವ್ರದ್ದು. ಬಟ್ ಕೆಲವರು ಐ ಡೋಂಟ್ ವಾಂಟ್ ಟು ಟೇಕ್ ದರ್ ನೇಮ್ಸ್, ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಆದವರು ನನ್ನ ಜೊತೆ ಮುಂಚೆ ಅವ್ರು ಏನು ದೊಡ್ಡ ದೊಡ್ಡ ಡೈರೆಕ್ಟ್ರ್ ಆಗಿರಲಿಲ್ಲ ಸರ್. ಆವಾಗಿನ ನನ್ನ ಜೊತೆ ಇದ್ದವರು ಸರ್. ಒಂದು ಸಲ ಕರೆದಿಲ್ಲ ಸರ್, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವಿ. ಅದಕ್ಕೆ ಐ ಡೋಂಟ್ ವಾಂಟ್ ಟೇಕ್ ದರ್ ನೇಮ್ಸ್. ಸೊ ಹಂಗೂ ಆಗಿದೆ ಸರ್. ಯಾಕೆ ಅಂತ ಗೊತ್ತಿಲ್ಲ. ನಿನ್ನೆ ಮನೆ ಮುಂದವ್ರನ್ನ ಹಾಕೊತಾರೆ ಸರ್. ನಾನು ಹೇಳೋದು ನನ್ನ ಲೆವೆಲ್ನ ಇದ್ದಾಗ ಯೋಚನೆ ಮಾಡಬೇಕು. ನನ್ನ ಟಾಪ್ ಅಂದರೆ ಆ ಕ್ಯಾರೆಕ್ಟರ್ಗಳು ಸ್ಟಾರೇ ಬೇಕಿತ್ತು, ದೊಡ್ಡ ವಿಲನೇ ಬೇಕಿತ್ತು ಅಂದ್ರೆ ಹೋಗಿ ಹಾಕೊಳ್ಳಿ, ಏನು ಅವಶ್ಯಕತೆ ಇರಲಿಲ್ಲ. ನನ್ನ ಲೆವೆಲ್ ಆರ್ಟಿಸ್ಟೇ ಅಂದಮೇಲೆ ಈ ಖಡಕ್ ಮಾತು ಅಥವಾ ಗಟ್ಟಿಯಾದ ನಿಲುವೆ ಎಷ್ಟೋ ಸರಿ ವಿಲನ್ ಆಗ್ಬಿಟ್ಟಿದೆಯಾ ನಿಮ್ಮದು? ಆಗಿದೆ ಸರ್. ಆಗಿದೆಯಾ? ಸ್ಟ್ರೈಟ್ ಫಾರ್ವರ್ಡ್ ನಾನು ತಡ್ಕೊಳ್ಳಲ್ಲ. ನೀನೇ ಬಾಸು, ನೀನೇ ಗುರು ಅಂತ ನನಗೆ ಹೇಳಕ್ಕೆ ಬರೋಲ್ಲ. ಅಲ್ಲ ಬರ ಅಂತೀನಿ. ಸೊ ಅದರಿಂದನೂ ಆಗಿರ್ಬಹುದೇನೋ. ಸ್ವಲ್ಪ ಕೋಪಿಷ್ಟ, ಅದು ಆಗಿರ್ಬೋದೇನೋ. ಏನು ಮಾಡು ಸರ್, ನಮ್ಮ ಸಿಂಹರಾಶಿ, ನಮ್ಮ ಹಣೆ ಬರನೇ ಅದು. ತಡ್ಕೊತೀನಿ, ಆದರೂ ಬಂದ್ಬಿಡ್ತದೆ ಕೆಲವು ಸಲ. ಮನೇಲಿ ಹೆಂಗೆ ನೀವು? ಇಲ್ಲ ಸರ್, ಅಷ್ಟೊಂದು ಮನೇಲಿ ಕೂಲ್. ಪ್ರೀತಿಯವ್ರ ಜೊತೆ ಪ್ರೀತಿಯಿಂದನೇ ಇರ್ತೀರಾ ಸರ್? ಪ್ರೀತಿ ಅವ್ರ ಪಾಪ ಅವ್ರು ನಮ್ಮನ್ನೇನು ಕೋಪ ಮಾಡ್ಸಲ್ಲ, ಸಣ್ಣ ಪುಟ್ಟ ಇದ್ದೇ ಇರ್ತವೆ. ಬಟ್ ಈ ಸ್ಪೋರ್ಟ್ಸ್ ಅಂತ ಬಂದಾಗ, ಕ್ರಿಕೆಟ್ ಅಂಡ್ ಬ್ಯಾಡ್ಮಿಂಟನ್ ಅಂತ ಬಂದಾಗ, ಆಮೇಲೆ ಈ ಎರಡು ಆಟಗಳಿಗೂ ನನ್ನನ್ನ ಲೀನಿಯನ್ಸ್ ತಗೊಂಡು ಮಾತಾಡ್ತೀನಿ. ಒಂಥರ ಮ್ಯಾಡ್ ಹುಚ್ಚ ರವಿಚೇತನ್ ಅವರು. ಗೆಲ್ಲೋ ಆಸೆ ಎಲ್ಲರಿಗೂ ಇರುತ್ತಲ್ಲ ಸರ್. ಅದನ್ನ ನೋಡಿದ್ದೀನಿ ಆನ್ ಕೋರ್ಟ್, ಹಾಗಾಗಿ ಹೇಳ್ತಾ ಇದ್ದೀನಿ. ಐ ವಿಟ್ನೆಸ್ ಸರ್. ಇದು ನಮ್ಮಲ್ಲಿ ನಾವು ನೀವು ಆಟ ಆಡಿದ್ದೀವಿ, ಈಗಲೂ ಆಡ್ತಿದ್ವಿ. ಅದು ಬೇರೆ ಸರ್. ಹಿಂದೆ CBL ಅಂತ ಒಂದು ಸೆಲೆಬ್ರಿಟಿ ಬ್ಯಾಡ್ಮಿಂಟನ್ ಲೀಗ್ ನೋಡಿದ್ದೀನಿ, ಅದನ್ನು ನಾನು. ಅಯ್ಯೋ ಸರ್, ಕೇರಳದಲ್ಲಿ ಆಡ್ತಾ ಇದೀವಿ ಸರ್. ಕೇರಳ ಮೇಲೆ ಫೈನಲ್ಸ್ ಮ್ಯಾಚ್ ಸರ್. 5 ಮ್ಯಾಚಲ್ಲಿ 2 ಅವ್ರು ಗೆದ್ದಿದ್ದಾರೆ, 2 ನಾವು ಗೆದ್ದಿದ್ದೀವಿ. ಇನ್ನು ಫೈನಲ್ ಒಂದು ಹೊಡಿಬೇಕು ಸರ್. ಆಮೇಲೆ ನನಗೆ ಟೆನ್ಷನ್ ಎಲ್ಲರೂ ನನಗೆ ಕೊಡ್ತಾರೆ ಸರ್. ಯಾಕಂದ್ರೆ ನನ್ನ ಟೆನ್ಷನ್ ಜನ ತೊಗೊತಾನೆ ಅಂತ ನನಗೆ ಕೊಡ್ತಾರೆ ಟೆನ್ಷನ್. ದುಬೈಯಲ್ಲಿ ಲಾಸ್ಟ್ ಓವರ್ ಅಂದರೆ ಕ್ರಿಕೆಟಲ್ಲಿ ನೆಕ್ಸ್ಟ್ ಬರ್ತೀನಿ, ಟೆನ್ಷನ್ ನಂಗೆ ಜಾಸ್ತಿ ಕೊಡ್ತಾರೆ ಸರ್. ಸರಿ, ನಾನು ಟೆನ್ಷನ್ ತೊಗೊತೀನಿ ಸರ್. ಹಂಗೆ ಆಡ್ತೀನಿ ನಾನು. ಸೊ ಹಂಗೆ ಆಡಿಸ್ಬೇಕಾದ್ರೆ ಕೇರಳದಲ್ಲಿ ಅದೇನೋ ಹೈಟ್ ಕೊಟ್ಟೆ, ಅವನು ಸ್ಮ್ಯಾಶ್ ಹೊಡೆದಿಲ್ಲ ಸತ್ತ. ಕೇರಳದವರು ಮಿಕ್ಸ್ ಡಬಲ್ಸ್ ಆಡ್ತಾಯಿದ್ದೀವಿ. ಅವನೇ ಮಾಡಿ ವಾಪಸ್ ನನಗೆ ಟಾಸ್ ಮಾಡ್ದ ಸರ್. ಟಾಸ್ ಮಾಡಿದ ತಕ್ಷಣ ಔಟ್ ಕಡೆ ಫೀಮೇಲ್ ಇದಾರಲ್ಲ ಸರ್, ಆಡಿ ಅಂತನು ಸರ್. ಅದು ನನಗೆ ಕೇಳಿಸ್ತು. ನಾನು ಶಟಲ್ ಬರ್ತಾ ಇದೆ ಸರ್, ಅಡಿ ಅಂತನು ಸರ್. ಅಂದರೆ ಅವ್ನು ಹೊಡಿ ಅಂತ ಹೊಡಿಲ್ಲ ಅವನು. ನಿಂಗೆ ಹೊಡೆ ಕೊಟ್ಟು ಸರ್, ನಾನು ಅವಳು ಇಲ್ಲೇ ಗುರಿ ಇಟ್ಟಿದ್ದೆ ಸರ್. ನಾನು ಎಗ್ರಿಗೆ ಒಂದು ಸ್ಮ್ಯಾಶ್ ಹೊಡೆ ಸರ್. ಅವ್ಳಿಗೆ ಹಿಂಗಂದ್ಲು ಸರ್, ರ್ಯಾಕೆಟ್ ಹೊಡಿತು ಅಷ್ಟೇ. ಅಡಿ ಸೋಳ್ರೆ ಅಡಿ ಅದು ಟ್ರೇಡ್ ಮಾರ್ಕ್ ಸರ್. ಇದು ಈಗ ರೇಗಿಸ್ತಾರೆ ನನಗೆ, ಗೊತ್ತು ನನಗೆ, ನೋಡಿದ್ದೀನಿ. ಹಿಂಗೆ ಅನ್ನೋದು ಅಡಿ ಸೋಳ್ರೆ ಅಡಿ ಅಂತ ಹಿಂಗೆ ಹೋದೆ ಸರ್. ಕೋಚ್ ಕೂತು, ಸರ್ ನಾವು ಕೊಚ್ಚಿನಲ್ಲಿದ್ದೀವಿ ಸರ್, ಪ್ಲೀಸ್ ಕಂಟ್ರೋಲ್ ಸರ್, ಬೇರೆ ಸ್ಟೇಟಲ್ಲಿದ್ದೀವಿ. ಹಂಗೆ ಬಂದು ಕಂಟ್ರೋಲ್ ಮಾಡೋ ಸರ್ ನನಗೆ. ಆ ರೇಂಜ್ಗಿದ್ದೆ ಸರ್. ಈಗಿಲ್ಲ ಸರ್, ಏನೂ ಇಲ್ಲ ಸರ್. ಆವಾಗ ಹಂಗಿತ್ತು ಸರ್. ಹಂಗೆ ಆಡ್ತಾಯಿದ್ದೆ, ಹಂಗೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದೆ, ಹಂಗೆ ಟೀಮ್ನ ಗೆಲ್ಲಿಸ್ತಾ ಇದ್ದೆ ಸರ್. ಸೊ ಹಿಂಗೆ ಆಟ ಅಂದರೆ ಈ ಥರ ಬಂತು. CBL ಫಸ್ಟ್ CBLಲ್ಲಿ ನಮ್ಮ ತಪ್ಪಿದೆ. ಯಾಕಂದರೆ ನಾವು ಬೇರೆ ಯಾರನ್ನ ಹಾಕ್ಕೊಂಡು, ನಾನು ಹೇಳಿದೆ ನಮ್ಮ ಓನರ್ಗೆ, ಬೇಡ ಅವಳು ಇಂಟರ್ನ್ಯಾಷನಲ್ ಮ್ಯಾಚಸ್ಸಲ್ಲಿ ಆಡಿಲ್ಲ, ಬೇಡ ಅಂತ ಕೇಳಿಲ್ಲ. ಆ ಫಸ್ಟ್ CBL ಆಡ್ಬೇಕಾದ್ರೆ ನಮ್ಮದೇ ಲೀಡ್ ಇದ್ದಿದ್ದು. ಕೇರಳ ಮೇಲೆ ಆಡ್ತಾಯಿದ್ವಿ. ಮತ್ತು ಜಯರಾಮ್ ಸರ್ ಕ್ಯಾಮರಾಮನ್ ಅಲ್ಲ ಸರ್, ಆರ್ಟಿಸ್ಟು ಜಯರಾಮ್ ಸರ್ ಮಲಯಾಳಂ. ಕರೆಕ್ಟ್, ಸಾರಿ. ಅವ್ರ ಜೊತೆ ಆಡಿ ನಾನು ಸೋಲ್ಸಿದ್ದೆ ಸರ್. ಅವ್ರು ಸೋಲ್ಸಿದ್ದೆ, ಸೈಡ್ ಕಳಿಸ್ಬಿಟ್ಟಿದ್ದೆ ಅವ್ರನ್ನ. ಇನ್ನೊಂದು ಮ್ಯಾಚ್ ಅವ್ರ ಮೇಲೆ ಇನ್ನೊಂದು ಮಿನಿಟು ಮೆನ್ಸ್ ಡಬಲ್ಸ್ ಸರ್. ನಾನು ಅರ್ಜುನ ಯಾರು ಆಡ್ತಾಯಿದ್ವಿ ಸರ್. ಆಲ್ಮೋಸ್ಟ್ ನೆಕ್ ಟು ನೆಕ್ ಇದ್ದೀವಿ ಸರ್. ಆಡ್ಬೇಕಾದ್ರೆ ಆಯಿತು, ಅವನಿಗೆ ಡ್ರಾಪ್ ಆಗದೆ ಡೈ ಮಾಡಿದೆ, ಲೆಗಮೆಂಟ್ ಏರ್ ಆಗೋಯ್ತು ಅವನಿಗೆ. ಸೊ ಲೆಗಮೆಂಟ್ ಏರ್ ಆಯ್ತಲ್ಲ, ಆಮೇಲೆ ಆ್ಯಕ್ಚುಲಿ ರೂಲ್ ಪ್ರಕಾರ ನಾವು ಗೆದ್ವಿ ಅಂತ. ಆಮೇಲೆ ಅವರು ಏನು ಮಾಡಿದ್ರು, ಜಯರಾಮ್ ಸರ್ ರಿಕ್ವೆಸ್ಟ್ ಮಾಡ್ಕೊಂಡು, ಅವ್ನ ಬದಲು ನಾನು ಆಡ್ತೀನಿ, ಬಿಟ್ಕೊಡಿ. ನಾನು ಓನರ್ಗೆ ಹೇಳಿದೆ, ಬಿಟ್ಬಿಡಿ, ನಾನು ಅವ್ನಿಗೂ ಆಡಿ ಒಂದು ಮ್ಯಾಚ್, ಹಿಂದಿನ ಮ್ಯಾಚೇ ಹೊಡೆದಿದ್ದೀನಿ, ಇದು ನಾನು ಆರಾಮಾಗಿ ಹೊಡಿತೀನಿ, ಬಿಟ್ಬಿಡಿ ಹೋಗಲಿ ಅಂದರು. ರೂಲ್ಸ್ ಪ್ರಕಾರ ನಾವೇ ಗೆದ್ದಂಗಲ್ವಾ. ಸೊ ಇರಲಿ ಸರ್, ಲೆಟ್ಸ್ ಹ್ಯಾವ್ ಸಮ್ ಫನ್. ನಾನು ಹೊಡೆದಿಲ್ಲ, ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಹೊಡಿತೀನಿ ಅಂತ ಹೇಳ್ತಾ ಇದ್ದೀನಿ. ಇವು ನಮ್ಮ ಓನರ್ ಒಪ್ಪಲು. ಅರ್ಧ ಗಂಟೆ 1 ಅವರ್ ಮ್ಯಾಚ್ ನಿಂತೋಯ್ತು. ಅವಾಗ ಏನು ಮಾಡ್ಬಿಟ್ಟು, ತೆಲುಗು ಮಲಯಾಳಂ ಓನರು, ಇನ್ನೊಬ್ಬರು ಅಬಂತಿಕಾ ಅಂತ ಒಬ್ಬರು ಆರ್ಟಿಸ್ಟ್, ಒಂದು ಎರಡು ಸಿನಿಮಾ ಮಾಡಿಸಿದ್ರು ಪಾಪ. ಅವಳು ಲಿಸ್ಟ್ ತೆಗೆದ್ರೆ ಇಂಟರ್ನ್ಯಾಷನಲ್ ಆಡಿಲ್ಲ ಅಂತ ಗೊತ್ತಾಯಿತು. ಸೊ ಅದನ್ನ ಆರ್ಗನೈಸರ್ ಎಲ್ಲ ನೋಡಿ
2 ಪಾಯಿಂಟ್ಸ್ ನಮ್ಮನ್ನ ಕಮ್ಮಿ ಮಾಡಿ ನಮಗೆ ಸೆಕೆಂಡ್ ಪ್ಲೇಸ್ ಕೊಟ್ಬಿಟ್ರು. ಸೊ ಅವಾಗ ಆಂಧ್ರ ಗೆಲ್ತು. ಅವಳು ಪಾರ್ಟಿಯಲ್ಲಿ ಸುಧೀರ್ ಬಾಬು ಹೇಳಿದ್ರು, ಕರ್ನಾಟಕ ಟೀಮ್ ಇಸ್ ದ ಸ್ಟ್ರಾಂಗೆಸ್ಟ್ ಬಟ್ ಡ್ಯೂ ಟು ದೇರ್ ಮಿಸ್ಟೇಕ್ ದೇ ಲಾಸ್ಟ್ 2 ಪಾಯಿಂಟ್ಸ್ ಸೊ ವಿ ವನ್ ಅಂತ. ಹೀಸ್ ಆಲ್ಸೋ ವೆರಿ ಗುಡ್ ಪ್ಲೇಯರ್ ಸುಧೀರ್ ಬಾಬು. ಆ ಕೋಪ ಆಯಿತು ಸರ್ ನನಗೆ. ಸೆಕೆಂಡ್ ಇಯರ್ CBL 2018 ಫುಲ್ ಟೀಮ್ ಶಫಲ್ ಮಾಡಿದೆ ಸರ್. ಫುಲ್ ಟೀಮ್ ಶಫಲ್ ಮಾಡಿ ಪಕ್ಕ ಯಾರು ಬೆಳ್ ತೋರ್ಸಂಗಿಲ್ಲ ನೀನು ಆರ್ಟಿಸ್ಟ್ ಅಲ್ಲ ಅಂತ, ಎಲಿಜಿಬಿಲಿಟಿ ಏನಿದೆ ಎಲ್ಲ ಕರೆಕ್ಟಾಗಿ ಮಾಡಿ ಮನೋರಂಜನ್ ಅವಾಗ ಹಾಕ್ಕೊಂಡಿದ್ದು. ಮನೋರಂಜನ್ ರವಿಚಂದ್ರನ್ ಅವಾಗ ಹಾಕ್ಕೊಂಡು ಟೀಮ್ನ ಸೆಟಲ್ ಮಾಡಿ ಹೋಗಿ ಹೊಡೆದು 25 ಲಕ್ಷ ಗೆದ್ದು ಬಂದಿ ಸರ್. ಏನೋ ಕ್ರಿಕೆಟ್ ಆಗಿರೋದ್ರಿಂದ ಈ ಪ್ರಶ್ನೆ, ನಿಮ್ಮ ಬದುಕಲ್ಲಿ 25 ವರ್ಷದ ಈ ಸಿನಿ ಬದುಕಿನಲ್ಲಿ ವೆರಿ ಗುಡ್ ಕ್ರಿಕೆಟರ್, ಬ್ಯಾಟಿಂಗಲ್ಲಿ ಇದ್ದೀರಿ ಅಂದರೆ ಗೆಸ್ ಮಾಡಬೇಕಲ್ಲ, ಬೌಲರ್ ಆಫ್ ಸ್ಪಿನ್ ಆಗ್ತಾನೋ, ಇನ್ ಸ್ಪಿನ್ ಆಗ್ತಾರೋ, ಗೂಗ್ಲಿ ಬರ್ತಾ ಇದೆಯೋ, ಯಾರ್ಕರ್ ಬರ್ತಾ ಇದೆಯೋ, ಫುಲ್ ಟಾಸ್ ಆಗ್ತಾ ಇದ್ದಾನೋ ನೋಡೇ ಹೊಡಿಬೇಕು. ಮಾರಿದ್ರೆ ಬೋಲ್ಡು, ಕ್ಯಾಚು, ರನ್ಔಟು ಎಲ್ಲ ಆಗ್ಬಿಡುತ್ತೆ. ಎಲ್ಲ ಆಯಿತು ಬದುಕಲ್ಲಿ, ನೋಡ್ಬಿಟ್ರಿ. ನಿಮಗೆ ಡಿಸಪಾಯಿಂಟ್ ಮಾಡುವ ಯಾವುದೇ ಘಟನೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬೇಜಾರಾಗೋದು ಗುರು ದೊಡ್ಡ ಮಟ್ಟದಲ್ಲಿ ಅಂತ ಯಾವುದೋ ನೆಕ್ಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಯು ಆರ್ ಗಾನ್ ಥ್ರೂ ಎವ್ರಿಥಿಂಗ್. ವಾಟ್ ನೆಕ್ಸ್ಟ್? ರವಿಚೇತನ್ ಮುಂದಿನ ದಿನಗಳಲ್ಲಿ ನಾನು ಇದು ಮಾಡಬೇಕು ಅಂತಿರೋದು ಏನಾಗಿದೆ ಸರ್? ಒಂದು ಕ್ರಿಕೆಟಲ್ಲಿ ಲಾಸ್ಟ್ ಈ ರೀಸೆಂಟಾಗಿ ಹೇಳ್ತೀನಿ, ದುಬೈ ಮ್ಯಾಚ್ ಆಡ್ಬೇಕಾದ್ರು ಹಿಂದಿನ ಬೌಲಿಂಗಲ್ಲೂ ನಾನು ಐ ಶೋನ್ ಮೈ ಕ್ರಿಕೆಟ್ ಒಂದು ಎಕ್ಸಾಂಪಲ್ ತಗೊಂಡೆ ಅಷ್ಟೇ. ಕ್ರಿಕೆಟ್ ಅಲ್ಲ, ಅದನ್ನ ಲೈಫ್ಗೂ ಹಾಗೇ ಇದೆ ನಿಮ್ಮದು ಸರ್. ಹಾಗೆ ಇದ್ದೀನಿ ಈಗಲೂ ಅಷ್ಟೇ. ನಾನು ಮನೆ ಯಂಗ್ಸ್ಟರ್ಸ್ಗೆ ಯಾರು ಹೇಳ್ತಾ ಇದ್ದೆ, ಏನು ಸರ್ ಹಿಂಗಾಗಿದೆ 52 ವರ್ಷ ಅನ್ಸೋದೇ ಇಲ್ಲ ನೀವು ಹಾಗೆ ಹೀಗೆ ಅಂತಂದರು. ಕೊಡ್ಬೇಕಲ್ಲಪ್ಪ ನಿಮ್ಮಂಥ ಯಂಗ್ಸ್ಟರ್ಸ್ಗೆ ಟಕ್ಕರ್ ಕೊಡ್ಬೇಕಲ್ಲಪ್ಪ, ಅದಕ್ಕೆ ರೆಡಿ ಆಗಬೇಕು. ಹಂಗೆ ಅಂದ ತಕ್ಷಣ ಅವರು ಏನು ಸರ್ ಎಷ್ಟೊಂದು ಜನ ಪಾಪ ಯಂಗ್ಸ್ಟರ್ಸ್ ಸರ್ ನೀವೇ ನಮ್ಮ ಇನ್ಸ್ಪಿರೇಷನ್ ಸರ್, ಏನು ಸರ್ ಹಿಂಗೆ ಆಡ್ತೀರಾ, ಹಿಂಗೆ ಓಡ್ತೀರಾ, ನಮ್ಗೆ ಒಂದ್ರ ನೋಡಿದ್ರೆ ಹೊಸ ಅಂತಾರೆ. ಹಿಂಗೆ ಓಡ್ತಿರಲ್ಲ ಸರ್ ನೀವು. 2 ಕಾಲು ಆಪ್ರೇಷನ್ ಆಗಿದೆ ನನಗೆ, ಹೀಲ್ ಆಪ್ರೇಷನ್ ಆಗಿದೆ ನನಗೆ, ಇಷ್ಟು ಇತ್ಕೊಂಡು ಓಡ್ತಿರಲ್ಲ ಸರ್, ಗ್ರೇಟ್. ಮೊನ್ನೆ ಅನಿರುದ್ಧ್ ಅವರು ಎಲ್ಲ ಬೈದರು, ಒಂದು ಸೋತ್ವಿ ನಾವು 3 ರನ್ ನೋಡ್ತಾ ಇದ್ದೀನಿ ನಾನು, ಓಡೋಕ್ಕಾಗ್ತಿಲ್ಲ ಯಂಗ್ಸ್ಟರ್ಸ್ಗೆ. ರೀ 52 ವರ್ಷ ಮನುಷ್ಯ ಹೆಂಗೆ ಓಡ್ತಾನೆ ರೀ, ಏನು ರೀ ಯಂಗ್ಸ್ಟರ್ಸ್ ನೀವೆಲ್ಲ ಅವರೇ ಬೈದರು ಒಂದ್ಸಲ. ಇಂಡಸ್ಟ್ರಿಯಲ್ಲಿ ಫಿಟ್ನೆಸ್ ತುಂಬ ಫ್ರೀಕ್ ಇದಾರಲ್ವ ಸರ್? ಸರ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಬಟ್ ಈ ಯಂಗ್ಸ್ಟರ್ಸ್ಗೂ ನಮ್ಮನ್ನು ನೋಡಿ ಕಲೀಲಿ ಸರ್. ಟು ಬಿ ಫ್ರ್ಯಾಂಕ್, ಆರ್ಟಿಸ್ಟ್ ಅಂತ ಹೆಂಗೆ ಸರ್, ಆರ್ಟಿಸ್ಟ್ ಹೆಂಗಿರ್ಬೇಕು ಗೊತ್ತಾ ಸರ್? ಸರ್ ಒಂದು ಗುಂಪಲ್ಲಿ ಹಿಂಗೆ ನಿಂತರೆ ಅವನು ಯಾರು, ಈಸ್ ಲುಕಿಂಗ್ ಸಮಥಿಂಗ್ ಡಿಫ್ರೆಂಟ್, ಹೂ ಇಸ್ ಈ, ದಟ್ ಈಸ್ ಆರ್ಟಿಸ್ಟ್. ಹೊಟ್ಟೆ ಬಿಡ್ಕೊಂಡು ಮೈ ಬಿಟ್ಕೊಂಡು ಫಿಟ್ನೆಸ್ ಎಸ್ ಯಾರೋ ಅಂದರೆ ಈ ಶುಡ್ ಲುಕ್ ಡಿಫ್ರೆಂಟ್. ಎನಿಥಿಂಗ್ RC ಮನ್ಸಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಯಾವುದೋ ಡೈರೆಕ್ಟ್ ಮಾಡಬೇಕು, ಸ್ಟೋರಿ ಯಾವುದೋ ಇದೆ, ಅಥವಾ ಯಾರೋ ನಿರ್ಮಾಪಕರು ಬೇಕು, ಅಪ್ರೋಚ್ ಮಾಡಬೇಕು, ಎನಿಥಿಂಗ್? ಉತ್ತರ ಕರ್ನಾಟಕದ ಭಾಗದವರು ತುಂಬ ಜನ ಇಲ್ಲ. ಇತ್ತೀಚೆಗೊಬ್ಬ ಅಂಜಾನ್ ಅಂತ ಒಬ್ಬ ಹುಡುಗ ಹುಬ್ಬಳ್ಳಿ ಭಾಗದವರೊಬ್ಬರು ಹೀರೋ ಆಗಿ ಬರ್ತಿರೋದೊಂದು ನೋಡಿದೆ, ಹುಲಿ ಬೀರ ಅಂತನೋ ಇನ್ಯಾವುದೋ ಸಿನಿಮಾಗಳು ಬರ್ತಿದ್ದಾರೆ. ಪ್ರೊಡ್ಯೂಸರ್ಗಳು ಬಂದರು, ಇಲ್ಲ ಅಂತ ಹೇಳಲ್ಲ ನಾನು, ಉತ್ತರ ಕರ್ನಾಟಕದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ. ಬಟ್ ಅವರು ಕೂಡ ಗ್ರೇಟ್ ಫಿಲಮ್ ಕೊಡೋಕ್ಕಾಗಲಿಲ್ಲ. ಅದರ ಬೆಳವಣಿಗೆಗಳು ಬೇರೆ ಬೇರೆ ಆಗಿರಬಹುದು ನನ್ನ ಅನಾಲಿಸಿಸ್ ಪ್ರಕಾರ. ಬಟ್ ಆ ಥರದ್ದು ಏನಾದರೂ ಇದೆಯಾ ನಿಮ್ಮ ಹತ್ರ? ಏನು ಕತೆ, ಮುಂದಿನ ಸಿನಿಮಾ ಲೈಫ್ ಏನು ಅಂತ? ಸರ್ ಡೈರೆಕ್ಷನ್ ಮಾಡೋ ಕೆಪಾಸಿಟಿ ಅಂತೂ ಇದೆ. ಓಕೆ, ಬಿಕಾಸ್ ಐ ವರ್ಕ್ ವಿತ್ ಲಾಟ್ ಆಫ್ ಪೀಪಲ್, ಲಾಟ್ ಆಫ್ ಬಿಗ್ ಡೈರೆಕ್ಟರ್ಸ್, ಬಿಗ್ ಫಿಲ್ಮ್ಸ್, ಬಿಗ್ ಹೀರೋಸ್, ಅದಂತೂ ಇದೆ. ಕಥೆ ಇದೆ ನಿಮ್ಮ ಹತ್ರ? ಭಯ ಅಂತಂದ್ರೆ 2 ದೋಣಿಲಿ ಕಾಲಿಡಬಾರ್ದು ಅನ್ನೋ ಒಂದು ಭಯ ಇದೆ. ಕಥೆ ಇದೆ ನಿಮ್ಮ ಹತ್ರ? ಇದೆ ಸರ್. ಓ, ಈಗಲೂ ಒಂದು ರೆಡಿ ಇದೆ. ಅದು ಹೇಗೆ ಪೊಲೀಸ್ ಆಫೀಸರ್. ಓಕೆ, ಅದು ಒಳ್ಳೆ ನಿರ್ಮಾಪಕ ಬೇಕು. ರಿಯಲ್ ಸ್ಟೋರಿ, ಒಳ್ಳೆ ನಿರ್ಮಾಪಕ ಬೇಕು ಸರ್. ರಿಯಲ್ ಸ್ಟೋರಿ, ಅದು ಒಳ್ಳೆ ನಿರ್ಮಾಪಕ ಬೇಕು. ಒಳ್ಳೆ ನಿರ್ಮಾಪಕ ಬೇಕು. ಇಂಪಾರ್ಟೆಂಟ್ ಅಲ್ಲ ಅದು? ವೆರಿ ಇಂಪಾರ್ಟೆಂಟ್ ಸರ್. ಆಲ್ರೆಡಿ 2-3 ಹೇಳಿ ನಾವೇ ರಿಜೆಕ್ಟ್ ಮಾಡೋದು. ಯಾಕೋ ರಿಯಲ್ ಕಾಪ್ ಸ್ಟೋರಿ. ರಿಯಲ್ ಕಾಪ್ ಸ್ಟೋರಿ, ಇಟ್ಸ್ ಅ ಬಯೋಪಿಕ್. 1980. ಸಣ್ಣ ಹಿಂಟ್ ಕೊಟ್ಟಿದ್ದಾರೆ ರವಿಚೇತನ್, ಗೆಸ್ ಮಾಡಿ ಯಾರಾದ್ರು. 1980s. ಓಕೆ, ಅದಕ್ಕೆ ನಾನು ಯಾರೇ ನಿರ್ಮಾಪಕ ಬಂದ್ರು 1 ವರ್ಷ ಟೈಮ್ ಬೇಕು. 1 ವರ್ಷ ಟೈಮ್ ಬೇಕು ಆ ಸಿನಿಮಾ ಮಾಡೋಕೆ. ಬಜೆಟ್ ಐ ಹ್ಯಾವ್ ಟು ಗೆಟ್ ರೆಡಿ, ಥಿಂಗ್ಸ್ ಹ್ಯಾವ್ ಟು ಬಿ ಗೆಟ್ ರೆಡಿ, ಸ್ಕ್ರಿಪ್ಟ್ ಹ್ಯಾಸ್ ಟು ಬಿ ಗೆಟ್ ರೆಡಿ. ಏನು ಕೆಲಸ ಮಾಡೋ ಹಾಗೆ ಅರ್ಜೆಂಟ್ ಮಾಡೋಂಗೇ ಇಲ್ಲ. ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಹೆಂಗೆ ಕಾಟೇರಾಗಿ 1 ವರ್ಷ ಒಂದೇ ಸಿನಿಮಾ ಮಾಡೋದು, ಅದೇ ಥರ ಆ ಒಂದು ಕಂಡೀಷನಲ್ಲೇ ಈ ಸಿನಿಮಾ ಮಾಡಬೇಕು. ಆಮೇಲೆ ಸಿನಿಮಾ ಮಾಡೋ ಅಂದರೆ ನಿರ್ಮಾಪಕರು ಪ್ಯಾಷನವ್ ಆಗಿರ್ಬೇಕು, ಅಂಥವ್ರಿಗೆ ಮಾತ್ರ ಇದು. ಅದಕ್ಕೆ ನಾವು ರಿಜೆಕ್ಟ್ ಮಾಡ್ತಾಯಿದ್ದೀವಿ, ಬೇಡ ಮಾಡದೆ ಹಿಂಗೆ. ಆಮೇಲೆ ಆ ಕತೆಗೆ ಹೀರೋ ಮತ್ತು ಡೈರೆಕ್ಟ್ರು ಇಬ್ಬರು ಚೇಂಜ್ ಆಗಲ್ಲ, ಅದು ಕಂಡೀಷನ್. ಇಬ್ಬರು ಚೇಂಜ್ ಆಗಲ್ಲ. ನೀವು ಯಾರು ಅಂದ್ಕೊಂಡಿದ್ರೆ ಅವರೇ? ನಾನೇ ಸರ್. ಓಕೆ, ಹೀರೋ ನೀವು, ಡೈರೆಕ್ಟ್ರ್ ನೀವು? ಡೈರೆಕ್ಟರ್. ಓಕೆ. ಬಟ್ ಯಾವಾಗಲೂ ಹಂಗೆ ಅಲ್ಲ ಸರ್, ಇಂಡಸ್ಟ್ರಿಲಿ ಒಬ್ಬ ಹೀರೋಗೆ ಅಥವಾ ಡೈರೆಕ್ಟರ್ಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕು, ಪ್ರೊಡ್ಯೂಸರ್ ಒಳ್ಳೆ ಡೈರೆಕ್ಟರ್ ಸಿಗಬೇಕು, ಹೀರೋ ಸಿಗಬೇಕು. ಇದು ರಿಯಲ್ ಸ್ಟೋರಿ. ಒಂಥರ
ಆ ದಿನಗಳು ಆ ರೇಂಜಲ್ಲಿದೆ ಸರ್. ಓಕೆ. ಆ ರೇಂಜಲ್ಲಿ ಒಂದು ಹಿಂಟ್ ಅಂದರೆ ಆ ರೇಂಜಲ್ಲಿದೆ. ಖಡಕ್ ಪೊಲೀಸ್ ಆಫೀಸರ್. ಯಾಕೆಂದ್ರೆ 60, 70, 80ರಲ್ಲಿ ನಾವು ಫ್ಯಾಮಿಲಿ ಸ್ಟೋರಿಗಳು ನೋಡಿದ್ವಿ. 80, 90ರಲ್ಲಿ ಒಂಥರ ಯಂಗ್ಸ್ಟರ್ಸ್ಗಳ ಸ್ಟೋರಿ ನೋಡಿದ್ವಿ. ಅದಾದ್ಮೇಲೆ 90 ಮುಗಿದು 2000 ಬರ್ತಿರ್ಬೇಕಾದ್ರೆ ಮಚ್ಚಿನ ಸ್ಟೋರಿಗಳನ್ನು ನೋಡಿದ್ವಿ. ಆಮೇಲೆ ಮಿಕ್ಸ್ ಅಂಡ್ ಮ್ಯಾಚ್ ಆಗ್ತಾ ಇತ್ತು. KGF ಬಂದ್ಮೇಲೆ ಇನ್ನೇನು ಬಂದ್ಮೇಲೆ ಅದ್ರದ್ದು ವರಸೆ ಚೇಂಜ್ ಆಯ್ತು, ಟ್ರೀಟ್ಮೆಂಟ್ಗಳು ಚೇಂಜ್ ಆಯ್ತು. ಇದು ಯಾವ ಥರದ್ದು? ಇದು ಸರ್ ಅದೇ ಹೇಳಿದ್ರೆ ಆ ದಿನಗಳು ಬಂತರ ಸರ್, ಆ ಥರ ಹೋಗತ್ತಿದು. ಇದು ಒಂದು ಚೇಂಜ್ ಕೊಡುತ್ತೆ. ಆ ಥರ ಇದೆ ಅಂದರೆ ಇಟ್ಸ್ ಅ ರಿಯಲ್ ಸ್ಟೋರಿ ಆ್ಯಂಡ್ ಸ್ಟಿಲ್ ದಟ್ ಪರ್ಸನ್ ಈಸ್ ಅಲೈವ್ ಸರ್. ವಾವ್, ಇಷ್ಟೆಲ್ಲ ಉಳ ಬಿಟ್ರಿ ನಮಗೆ. ಹಾಂ ಸರ್, ಅದಕ್ಕೆ ಅದು ಅದೃಷ್ಟ ಯಾರಿಗಿದೆ ಗೊತ್ತಿಲ್ಲ. ಆ ಸಿನಿಮಾ ಮಾಡ್ತೀವೋ ಅಥವಾ ನಾನು ಹೀರೋ ಆಗ್ತೀನೋ ಅದು ಗೊತ್ತಿಲ್ಲ. ಅದು ನನ್ನ ಲೈಫಲ್ಲಿರೋ ಲಾಸ್ಟ್ ಆಪ್ಷನ್ ಸರ್ ಆ್ಯಸ್ ಅ ಹೀರೋ. ಸಿನಿಮಾ ಇಂಡಸ್ಟ್ರಿ ಅದರ ಬೆಳವಣಿಗೆ ಮತ್ತು ಅದನ್ನು ಎಷ್ಟೋ ಸರಿ ನೀವು ಐ ವಿಟ್ನೆಸ್ ಆಗಿದ್ದೀರಾ, ಬೆಳವಣಿಗೆ ನೋಡಿದ್ದೀರಾ. ಹೆಂಗಿರ್ಬೇಕು ಮುಂದೆ ಇಂಡಸ್ಟ್ರಿ ನಿಮ್ಮ ಪ್ರಕಾರ? ಸರ್ ಫಸ್ಟು ನಮ್ಮ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿರ್ಬೇಕು ಸರ್. ಅದು ಕೊರತೆ ಇದೆ ಸರ್. ಒಬ್ಬರು ಸಿನಿಮಾ ಮಾಡ್ತಾರೆ, ಕಾಲು ಎಳಿತಾರೆ ಸರ್, ಅದು ಮೊದಲು ಬಿಡ್ಬೇಕು ಸರ್. ನಾನು ಮೊನ್ನೆ ನಮ್ಮ ಕಲಾವಿದಲ್ಲಿ ಪೂಜೆ ಮಾಡಿದ್ರು. ಪೂಜೆ ಮಾಡೋ ಟೈಮಲ್ಲಿ ನಾನು ಎಲ್ಲ ಮಾಧ್ಯಮದವರೆಲ್ಲ ಬಂದಾಗ ನಾನು ಕೈ ಮುಗಿದು ಹಿಂಗೆ ಕೇಳ್ಕೊಂಡಿದ್ದೀನಿ ಸರ್, ದಯವಿಟ್ಟು ಎಲ್ಲರೂ ಒಂದಾಗಿ ದೊಡ್ಡ ದೊಡ್ಡ ಪಿಲ್ಲರ್ಗಳೆಲ್ಲ ಒಂದಾಗಿ, ಯಾಕೆ ಸಿನಿಮಾಗಳು ಹೋಗ್ತಾ ಇಲ್ಲ, ಏನಾಗ್ತಾಯಿದೆ ಇಂಡಸ್ಟ್ರಿಗೆ, ಕೂತ್ಕೊಂಡು ಕೂತ್ಕೊಂಡು ಡಿಸೈಡ್ ಮಾಡಿ. ರೇಟ್ಗಳು ಜಾಸ್ತಿ ಆಗ್ತಿದೆ, OTT ಪ್ಲ್ಯಾಟ್ಫಾರ್ಮು, ಎಲ್ಲ ಭಾಳ ಸಮಸ್ಯೆಗಳಿದ್ದಾವೆ. ಕೂತ್ಕೊಂಡು ಡಿಸೈಡ್ ಮಾಡಿ. ಎಲ್ಲರೂ ಒಂದು ಕಡೆ ಹೋಗ್ತಾ ಇದ್ದಾರೆ, ಗುಂಪುಗಾರಿಕೆ ನಡೀತಾ ಇದೆ, ಆಗ್ತಾಯಿಲ್ಲ ಇಂಡಸ್ಟ್ರಿ. ದಯವಿಟ್ಟು ಒಂದಾಗಿ ಒಂದು ದಿಗ್ಗಜ ಏನೋ ದೊಡ್ಡ ತಲೆಗಳು, ಶಿವಣ್ಣ ಆಗ್ಬೋದು, ರವಿಚಂದ್ರನ್ ಆಗ್ಬೋದು, ಸೊ ಈ ಥರ ಒಂದು ಹಳೆ ತಲೆ ಕೂತ್ಕೊಂಡು ಒಂದು ನಿರ್ಧಾರ ಮಾಡಿ ಎಲ್ಲಿ ಆ ಕಡೆ ಹೋಗ್ತಿದೆ ಇಂಡಸ್ಟ್ರಿ ಅನ್ನೋದು ನಾನು ಕೇಳ್ಕೊಂಡೆ ಸರ್. ಫಸ್ಟ್ ಅವೆಲ್ಲ ಒಂದಾಗಬೇಕು ಸರ್. ಯಾವುದೇ ಸಿನಿಮಾ ಆದರೂ ಪ್ಲಸ್ಸು ಮೈನಸ್ ಇದ್ದೇ ಇರುತ್ತೆ ಸರ್. ಯು ಹ್ಯಾವ್ ಟು ಅಪ್ರಿಷಿಯೇಟ್ ಸರ್. ಅದನ್ನು ಕಾಲು ಎಳೆದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದು ತಪ್ಪು ಅಂತ ನನಗನ್ಸುತ್ತೆ. ಹೋಗುತ್ತೆ, ಎಲ್ಲೋ ಒಂದು ಕಡೆ ಒಂದು ತಪ್ಪು ಇರ್ತದೆ. ಅದನ್ನ ಮುಚ್ಚಾಕೊಂಡು ನಮ್ಮದೇ ಫ್ಯಾಮಿಲಿಯಪ್ಪ ಅಂದ್ಕೊಂಡು ಮುಂದೆ ನಡೀತಾ ಇರ್ಬೇಕು ಸರ್. ಬಟ್ ಸಿನಿಮಾ ರಂಗಕ್ಕೆ ನೀವಂತೂ ಚಿರೋಣಿ ಅಲ್ಲ, ಬೆಳೆಸ್ತು ನಿಮ್ಮನ್ನು, ಜನಕ್ಕೆ ಪರಿಚಯ ಮಾಡ್ತು. ಅದನ್ನ ಅನ್ನ ತಿಂದಿದ್ದೀನಿ ಸರ್, ನಾನು ಸುಳ್ಳು ಹೇಳಬಾರ್ದು. ಅದರಿಂದ ಬದುಕಿದ್ದೀನಿ, ಜನ ಪರಿಚಯ ಇದ್ದಾರೆ. ಈಗಲೂ ಅಷ್ಟೇ ಕೆಲಸ ಸಿಗ್ತಾ ಇದೆ. ಈಗಲೂ ಅದು ನಂಬ್ಕೊಂಡೇ ಇದ್ದೀನಿ. ಈಗಲೂ ಅದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಸರ್, ಅದನ್ನೇ ಮಾಡ್ಕೊಂಡಿದ್ದೀನಿ. ಹೀಗಾಗಿ ನನಗೇನು ಬೇಜಾರೇನಿಲ್ಲ. ಬೇಜಾರು ಅಂದರೆ ಒಂದು ಇಷ್ಟೊತ್ತಿಗೆ ಒಂದು 50 ವರ್ಷ ಆಯಿತು, ಅಂದರೆ ಒಂದು 25 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದಮೇಲೆ. ಒಂದು ಬೆಳವಣಿಗೆ ಅಂದರೆ ಈಗಿರೋಕ್ಕಿಂತ ಒಂದು ಚೂರು ಬರಬೇಕಿತ್ತೇನೋ ಅಂತ ನನಗೆ ಅನ್ನಿಸ್ತು ಅಷ್ಟೆ. ಅದು ಬಿಟ್ಟರೆ, ಯಾಕಂದರೆ ಈಗ ಬರೋ ಯಂಗ್ಸ್ಟರ್ಸ್ 2 ಸಿನಿಮಾ ಮಾಡೋ ರಪ್ ಅಂತೆಲ್ಲೋ ಹಂಗೆ ಬಿಲ್ಡಪ್ ಕೊಡ್ತಾರೆ. ಬಿಲ್ಡಪ್ ನಮ್ಗೆ ಗೊತ್ತಿಲ್ಲ, ಬಟ್ ಆ ರೇಂಜ್ ಬಿಡ್ತಾರಲ್ಲ. ಇದನ್ನು ನಾವು ಹೊಟ್ಟೆ ತುಂಬ ಊಟ ಮಾಡಲ್ಲ ಸರ್. ಡೈಲಿ ಬೆಳಗ್ಗೆ ವೆಯ್ಟ್ ನೋಡ್ತೀವಿ. ವೆಯ್ಟ್ ನೋಡಿ ಇವತ್ತು ಜಾಸ್ತಿ ಆಯ್ತಾ, ಅದು ಕಮ್ಮಿ ಮಾಡ್ಕೊಂಡು ಆ ಥರ ಊಟ ಮಾಡ್ಕೊಂಡು ಫಿಸಿಕ್ ಮೇಂಟೈನ್ ಮಾಡ್ಕೊಂಡು ಬಂದಿರೋ ಸರ್. ಎಲ್ಲ ಒಂದು ಕಡೆ ಪೊಲೀಸ್ ಪಾತ್ರಗಳು ಬಂದಾಗ ಯಾರನ್ನೂ ಆಗ್ತಾರೆ, ಓಪನಾಗಿ ಹೇಳ್ತೀನಿ ನಾನು. ಹೊಟ್ಟೆಗೆಟ್ಟೆಲ್ಲ ಬಂದಿರ್ತದೆ, ಅಂಥವ್ನು ಪೊಲೀಸ್ ಪಾತ್ರ ಆಗ್ತಾರೆ. ಹಿಂಗೆ ಸರ್. ಸೊ ಒಂದು ಪಾತ್ರ, ಒಬ್ಬ ಡೈರೆಕ್ಟ್ರ್ ವಿಷನ್ ಹೆಂಗಿರ್ಬೇಕು ಅಂದರೆ, ಈ ಕ್ಯಾರೆಕ್ಟರ್ ಹೆಂಗಿದೆ ಅಂದಮೇಲೆ ಈ ಕ್ಯಾರೆಕ್ಟರ್ ಹಿಂಗೆ ಇರಬೇಕು, ಹಂಗಿರ್ಬೇಕು, ಫಿಸಿಕ್ಕು ಹಂಗಿರ್ಬೇಕು. ಬಟ್ ಎಲ್ಲ ಹೋದಾಗ ಪೊಲೀಸರು ಸೆಲೆಕ್ಟ್ ಮಾಡಿದ್ದು ಉದಾಹರಣೆ ಇದೆಯಾ? ಸುಮಾರಾಗಿದ್ದಾವೆ ಸರ್. ಹಂಗೆ ಸುಮಾರಾಗಿದ್ದಾವೆ ಅಷ್ಟು. ನಾನು ಜಾಸ್ತಿ ಮಾಡಿದ್ರೆ ಪೊಲೀಸ್ ಸರ್, ಹೀಗಾಗಿ ಸುಮಾರಾಗಿದ್ದಾವೆ ಆ ಥರ. ಬಟ್ ರವಿಚೇತನ್, ನಾವು ಸೆಲ್ಯೂಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಯು ಡನ್ ಎ ಗ್ರೇಟ್ ಜಾಬ್, ರಿಮಾರ್ಕೆಬಲ್ ಜಾಬ್. ಯಾಕೆಂದರೆ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ಮೇಲೆ ಹೆಜ್ಜೆ ಗುರುತುಗಳನ್ನು ಮೂಡಿಸ್ಬೇಕಲ್ಲ ನೋಡೋರಿಗೆ, ಮತ್ತು ನೀವು ತಿರುಗಿ ನೋಡಿದಾಗ ನಿಮಗೂ ಅದನ್ನು ಪ್ರೌಡ್ ಫೀಲ್ ಆಗಬೇಕು. ಯು ಹ್ಯಾವ್ ಡನ್ ಇಟ್. ಥ್ಯಾಂಕ್ ಯು. ಅದಕ್ಕೆ ಹೆಮ್ಮೆ ಪಡೋದಕ್ಕೆ ನಾವೆಲ್ಲರೂ ಕೂಡ ಖುಷಿ ಪಡ್ತೀವಿ. ನಿಮ್ಮ ಒಂದಷ್ಟು ಕ್ವಾಲಿಟೀಸ್ಗಳು ನನ್ನನ್ನಂತೆ ಇನ್ಸ್ಪೈರ್ ಮಾಡಿದೆ, ಎಸ್ಪೆಷಲಿ ಸ್ಪೋರ್ಟ್ಸ್ ವಿಭಾಗದಲ್ಲಿ. ಆ್ಯಂಡ್ ಐ ಲವ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಐ ಲವ್ ಇಟ್. ಎಲ್ಲಕ್ಕಿಂತ ಸೂಪರ್ ಅಂದರೆ, ಈ ಶೋಗೆ, ನನ್ನ ಚಾನಲ್ಗೆ ನೀವು ಇವಾಗ ನೋಡ್ತಿದ್ದೀರಾ, ಆದರೆ ಚಾನಲ್ ಲಾಂಚ್ ಆಗೋಕ್ಕೆ ಮುಂಚೆನೇ ನಾವು ಶೂಟ್ ಮಾಡಿ ಮಾತಾಡ್ತಿದ್ದೀವಿ. ಆರಿಸಿ ಕೇಳಲೇ ಇಲ್ಲ ಚಾನಲ್ ಹೆಸರೇನು, ಶೋ ಹೆಸರೇನು, ಹೇಗಿರುತ್ತೆ ಅಂತ. ಯು ಜಸ್ಟ್ ಸೇ ಎಸ್. ದಟ್ ಈಸ್ ವಾಟ್ ಐ ಟ್ರಸ್ಟ್ ಯು ಸರ್. ಅದು ನಿಮ್ಮಲ್ಲಿರೋ ನಂಬಿಕೆ, ನಿಮ್ಮಲ್ಲಿರೋ ಗೌರವ. ಹಂಬಲ್ಡ್. ನೀವು ಬಾಯಿ ತುಂಬ ನನ್ನ ಆರ್ಸಿ ಅಂತ ಕರೆಯೋರು ನೀವು ಒಬ್ಬರೇ ಸರ್. ವಾಹ್. ಎಲ್ಲೋ ಕೆಲವರು ಅಂದರೆ ಆರ್ಸಿ ಅಂತಂದ ಖುಷಿ ಆಗೋದು ನೀವು ಕರಿತೀರಾ ಸರ್. ಟು ಬಿ ಫ್ರ್ಯಾಂಕ್, ನಂಗೆ ಭಾರಿ ಖುಷಿ ಆಗುತ್ತೆ. ಇಂಡಸ್ಟ್ರಿ ಕರೀತಾರೆ ಬಾಯಿ, ಚೇತನ್ ಬಾಯಿ, ಆ ಬಾಯಿ, ಈ ಬಾಯಿ ಅಂತಾರೆ. ಎಲ್ಲೋ ಒಬ್ರು ಆರ್ ಸಿ ಅಂತಾರೆ, ಇಲ್ಲ ಅಂತಲ್ಲ. ಬಟ್ ಫಸ್ಟ್ ಶುರು ಮಾಡಿದ್ದೆ ನೀವು RCS ಅನ್ನೋದು, ಅಪ್ಪು ಕಪಲ್ ಆಗ್ಬೋದು, ಮತ್ತು ನೀವೇ ಸರ್. ಸೊ ಸ್ವೀಟ್. ಆ್ಯಂಡ್ ಅದನ್ನ ಪ್ರೀತಿಯಿಂದ ಒಪ್ಕೊಂಬಂದಿರಲ್ಲ, ಐ ಫೀಲ್ ಸೋ ಹ್ಯಾಪಿ. ದಟ್ ಈಸ್ ವಾಟ್ ಆ್ಯಂಡ್ ಸರ್. ಒಬ್ಬರು ಏನಾದ್ರು ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ಸಪೋರ್ಟ್ ಮಾಡ್ಬೇಕು ಸರ್. ಶುಡ್ ನಾಟ್ ಥಿಂಕ್ ಆಸ್ ಕಮರ್ಷಿಯಲ್. ದಟ್ ಈಸ್ ವಾಟ್ ಐ ಫೀಲ್. ಕಮರ್ಷಿಯಲ್ ಇಸ್ ಅ ನೆಕ್ಸ್ಟ್ ಸ್ಟೆಪ್. ಥ್ಯಾಂಕ್ ಯು. ಬಟ್ ಸಮಥಿಂಗ್ ಒಬ್ಬರು ಹೊಸದಾಗೇನೋ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿಗೆ ಮಾಡ್ತಾ ಇದ್ದಾರೆ, ಏನು ಹೊಸತನ ಮಾಡ್ತಾ ಇದ್ದಾರೆ, ಅದನ್ನ ಸಾಥ್ ಕೊಡಬೇಕು. ಅದು ಮೊದಲಿನ ನಂಬ್ಕೊಂಬಂದವನು ಸರ್.
ಇದೇ ಅಂತಲ್ಲ ಸರ್, ಯಾವುದೇ ಹೋರಾಟ ಆದರೂ ಸರ್ ನಾನು ಬಂದಿದ್ದೀನಿ ಸರ್ ನನ್ನ ಲೈಫಲ್ಲಿ ನಾನು ಜೈಲಿಗೆ ಹೋಗಿಲ್ಲ ಸರ್, ಆದರೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಜೈಲಿಗೆ ಹೋಗಿ ಬಂದೆ ಸರ್, ಸ್ಟೇಷನ್ ಮೆಟ್ಲತ್ತು ಬಂದೆ ಸರ್, ಅದು ನಂಗೆ ಬೇಜಾರಿದೆ ಸರ್. ಇದೇ ಡಬ್ಬಿಂಗ್ ವಿಚಾರದಲ್ಲಿ ಸರ್ ನನಗೆ ಫಿಲ್ಮ್ ಚೇಂಬರ್ ಕಾರಲ್ಲಿ ಹೋಗ್ತಾ ಇದ್ದೀನಿ, ಹಿಂಗೆ ಎಲ್ಲ ಜನ ಏನಾಯ್ತು ಅಂದ್ರೆ ನಾಗಣ್ಣ ಚೇತನ್ ಬಾಬು ಅಂದರು ನಾಗಣ್ಣವರು, ಈಗ ಐ ರೆಸ್ಪೆಕ್ಟ್ ಹಿಮ್. ಕಾರ್ ನನಗೆ ಸೈಡ್ ಹಾಕ್ಬಿಟ್ಟು ಏನಣ್ಣ ಅಂದರೆ ಹಿಂಗೆ ಬಾ ಅಂದ್ಬಿಟ್ಟು ನಾನು ನಡೆದ ಓದಿ ಸರ್ ಮಂತ್ರಿ ಮಾಲ್ ಧರಣಿ ಕೂತ್ಕೊಂಡು ಅವಾಗ ರಿತಿಕ್ ರೋಷನ್ ಯಾವುದೋ ಸಾಂಗ್ ಯಾವುದೋ ಸಿನಿಮಾ ಇತ್ತು, ಅದು ಗಲಾಟೆ ಮಾಡಿ ಎಲ್ಲ ಸ್ಟಾಪ್ ಮಾಡಿಸಿದ್ವಿ, ಎಲ್ಲ ಸ್ಟಾಪ್ ಮಾಡಿಸ್ಕೊಂಡು ಬಂದ್ವಿ. ಲಾಸ್ಟ್ ಗೋಪಾಲ್ ಮಾಲ್ ಸರ್, ಇಲ್ಲಿ ಮೈಸೂರು ರೋಡು, ಅಲ್ಲಿ ಶೋ ಸ್ಟಾಪ್ ಆಗಿದೆ ಅಂತಂದ್ರು ಸರ್. ನಾವೆಲ್ಲ ಒಳಗೆ ನುಗ್ಗಿದಾಗ ಶೋ ನಡೀತಾ ಇತ್ತು ಸರ್ ಮ್ಯಾನೇಜರ್ ಹೆಂಗೆ ಎಳ್ಕೊಂಬಂದು ಗೊತ್ತಾ ಸರ್, ಮ್ಯಾನೇಜರ್ನ ಬಾರ್ದು ಎಳ್ಕೊಂಬಂದೆ ಸರ್. ರಾಕ್ಲೈನ್ ಸರ್ ಇದ್ದರು ಸರ್, ಅವರೇ ಬಿಡಿಸಿದ್ದು. ಆಮೇಲೆ ಕಂಪ್ಲೇಂಟ್ ಆಗಿ ಸರ್ ನನ್ನ ಮಲ್ಲೇಶ್ವರಂ ಸ್ಟೇಷನ್ ಹೇಳ್ಕೊಂಡೋದ್ರು ಸರ್, ರಾಕ್ಲೈನ್ ಸರೇ ಬಂದು ಬಿಡಿಸಿದ್ರು. ಆದರೆ ಸರ್ ಆ ಗಲಾಟೆಯಲ್ಲಿ ಸರ್ ಎಷ್ಟೆಷ್ಟು ನಿರ್ಮಾಪಕರು ನನ್ನ ಜೊತೆ ಇದ್ರಲ್ಲ ಸರ್, ಒಬ್ಬರು ಕೆಲಸ ಕೊಡಲಿಲ್ಲ ಸರ್. ಮನೇಲಿ ಕೂತ್ಕೊಂಡಿರೋ ಅಂದರೆ ನನ್ನ ಲೆವೆಲ್ ಆರ್ಟಿಸ್ಟ್ ಹೇಳ್ತಾ ಇರೋದು, ಮನೇಲಿ ಕೂತವ್ರನ್ನ ಕರೆದವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ ಸರ್. ನಿಮ್ಗೆ ಬೇಜಾರಾಗತ್ತಾ ಇಲ್ವೋ ಸರ್? ಅದೇ ಲಾಸ್ಟ್ ಸರ್, ನಾನು ಸಿನಿಮಾ ರಂಗದಲ್ಲಿ ಏನಾದ್ರು ಹೋರಾಟ ಗಿರಾಟ ಅದು ಹೋಗಿ ಬಿಟ್ಟಿದ್ದು ಅದೇ ಲಾಸ್ಟ್ ಸರ್. ಅದಾದಮೇಲೆ ಮೊನ್ನೆ ಟಿ.ಸಿ. ವೆಂಕಟೇಶ್ ಅವರು ಕರೆದ್ರು ಅಂತ ಒಂದು ಸಲ ಹೋದೆ ಮೀಟಿಂಗ್ಗೆ. ಏನು ಸರ್ ಆ ಮೀಟಿಂಗ್ ಹೋದೆ, ಆ ಜೊತೆ ನನ್ನ ನಿರ್ಮಾಪಕ ಯಾರು ಇದ್ದೆ ಸರ್, ಅದು ಯಾವ ಒಂದು ಸಿನಿಮಾ ಅನೌನ್ಸ್ ಮಾಡೋ ಸರ್, ನನ್ನ ಲೆವೆಲ್ ಆರ್ಟಿಸ್ಟೇ ಸರ್. ಅವ್ರನ್ನ ಹಾಕ್ಕೊಂಡ್ರು, ಫೋನ್ ಮಾಡಿದವ್ರಿಗೆ ಗೊತ್ತಾಯ್ತಾ ಸರ್ ನಾನು ಯಾಕೆ ಬರಲ್ಲ ಅಂತ. ನಿಮ್ಮ ಮೇಲೆ ಬೆಲೆ ಕೊಟ್ಟು ನಾನು ಬಂದೆ, ಇಲ್ಲಿ ನಿಯತ್ತಿಗೆ ಬೆಲೆ ಇಲ್ಲ ಸರ್, ನಾವು ನಮ್ಮವರು ನಮ್ಮತನ ಅಂತ ಬೆಲೆ ಇಲ್ಲ ಸರ್. ಯಾರು ಮನೇಲಿ ಕೂತಿರ್ತಾರೆ ನೋಡಿ ಸರ್, ಅವ್ರಿಗೆ ಸಪೋರ್ಟ್ ಮಾಡೋದು ಅಂತ ಹಿಂಗೆ ಅಂದರೆ. ಈಗ ನೀವು ಹೀಗೇನಾ ಮುಂದೆ ಬದಲಾಗ್ತೀರಾ ಸರ್? ನಾನು ಹೀಗೆ ಸರ್, ಆನೆ ನಡೆದಿದ್ದೆ ದಾರಿ ಸರ್, ನಾನು ಹಿಂಗೆ ಸರ್. ನಿಮ್ಮಂಥವ್ರು ಪ್ರೀತಿಸಿದ್ರೆ, ನಿಮ್ಮಂಥವ್ರು ನಾನೇನು ಅಂತ ಗೊತ್ತು, ನೀವು ಪ್ರೀತಿಸ್ತೀರಾ. ಕೆಲವರು ನಾವು ಕಡ್ಕಾಗಿದ್ದೀವಿ, ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀರಿ, ಕೆಲವರು ಬೇಜಾರು ಮಾಡ್ಕೊತಾರೆ. ವಿ ಆರ್ ವಿತ್ ಯು ಆಲ್ವೇಸ್. ನಾನು ಇರೋದು ಹಿಂಗೆ, ಪ್ರೀತಿಸ್ತಿರೋ ಬಿಡ್ತಿರೋ ನಿಮ್ಮ ತನ ನೀವು ಉಳಿಸ್ಕೊಂಡು ಬದುಕ್ತಾ ಇದ್ದೀರಾ, ನಾವು ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ನ್ಯೂಸು ನಮ್ಮ ಚಾನಲ್ಗೆ ನೀವು ಬಂದಿದ್ದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ, ಖುಷಿ ಇದೆ. ಇದೊಂದು ಸಲ ನ್ಯೂಸು ಸರ್ ನನಗೆ ಇದ್ದಕ್ಕಿದ್ದಂಗೆ ಒಂದು ಕ್ಯಾಪ್ಷನ್ ತುಂಬ ಇಷ್ಟ ಆಯ್ತು ನನಗೆ. ಈಗ ನೋಡಿ, ನಾವು ಸ್ಕ್ರಿಪ್ಟ್ ಮಾಡಿಲ್ಲ ಏನಿಲ್ಲ, ಇದ್ದಕ್ಕಿದ್ದಂಗೆ ನೀವು ಕೇಳಿದ್ರೆ ಇದ್ದಕ್ಕಿದ್ದಂಗೆ ನಾನು ಎಮೋಷ್ನಲ್ ಆದೆ. ಇದ್ದಕ್ಕಿದ್ದಂಗೆ ಎಲ್ಲೋ ಹೇಳ್ತಾರಲ್ಲ, ಕ್ಲೋಸ್ ಇದ್ದವ್ರ ಹತ್ರ ಏನೋ ಒಂದು ಶೇರ್ ಮಾಡಿಕೊಂಡ್ರೆ ಮನಸ್ಸು ಹಗುರ ಆಗತ್ತೆ ಅಂತಾರಲ್ಲ, ಎಲ್ಲೊಂದು ಕಡೆ ಹಗುರ ಆಯಿತು. ಇದು ಎಷ್ಟೋ ವರ್ಷ ಇದು ಒಳಗಡೆ ಕೂತಿದ್ದು, ಹಿಂದೆ ಬಂದಿರಲಿಲ್ಲ, ನಿಮ್ಮಿಂದ ಬಂತದು, ಸ್ವಲ್ಪ ಹಗುರ ಆಯಿತು. ಸೊ ಐ ರಿಯಲಿ ಥ್ಯಾಂಕ್ ನ್ಯೂಸು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾನಲ್. ಥ್ಯಾಂಕ್ ಯು. ನ್ಯೂಸು ತುಂಬ ಕ್ಯಾಚಿ ಆಗಿದೆ. ಇದ್ದಕ್ಕಿದ್ದಂಗೆ ಅದು ಇನ್ನೂ ತುಂಬ ಕ್ಯಾಚಿ ಇದೆ. ಇದ್ದಿದ್ದಂಗೆ ಅದು ಇನ್ನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ಚಾನಲ್. ಈ ಶೋ ಹರಿಕತೆ ನಿಜವಾಗ್ಲೂ ಕತೆನೇ. ನನ್ನ ಜಾಗದಲ್ಲಿ ಯಾರು ಕೂತ್ಕೊಂತಾರೆ ಅದು ಕತೆ ಹೇಳ್ತಾರೆ. ಆರ್ಟಿಸ್ಟಾಗಿ ನಂದು ಬಂತು, ಹಿಂಗೆ ದೊಡ್ಡ ಸಾಧನೆ ಮಾಡೋರು ಇಲ್ಲಿ ಬರ್ತಾರೆ, ಅವ್ರ ಕಷ್ಟಗಳು ಹೇಳ್ಕೊತಾರೆ, ಸುಖಗಳು ಹೇಳ್ಕೊತಾರೆ, ಅದೇ ಕತೆ. ಜೀವನನೇ ಹರಿಕತೆ ಸರ್, ಅದೇ ಈ ಪ್ರೋಗ್ರಾಮ್ ಹರಿಕತೆ. ಥ್ಯಾಂಕ್ ಯು ರವಿಚೇತನ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಬಹುಶಃ ಜನಕ್ಕೊಂದು ಇನ್ಸ್ಪೈರ್ ಮಾಡಿದ್ದೀರಾ ನೀವು. ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ಎಡುವುದಾಗ ನಮ್ಮ ಲೈಫ್ ಹೊಟ್ಟೋಯ್ತಪ್ಪ ಅಂತ ಅಂದ್ಕೊಳ್ಳೋರಿಗೆ, ಇಲ್ಲ ಎದ್ದು ನಿಂತು ಮತ್ತೆ ಗಟ್ಟೆ ನಿಲ್ಲೋಕ್ಕೆ ಸಾಧ್ಯತೆ ಇದೆ, ಹುಡುಕಬೇಕು, ಛಲ ಬಿಡಬಾರ್ದು ಅನ್ನೋದನ್ನ ನಿಮ್ಮ ಲೈಫಿನ ಆ ಗ್ರಾಫ್ ನೋಡಿದ್ರೆ ಯಾರಿಗಾದ್ರೂ ಅರ್ಥ ಆಗ್ಬಿಡುತ್ತೆ. ಹೆಂಗೆ ಬದುಕಬೇಕು ಅಂದರೆ ಟುಮಾರೋಸ್ ಡೇ ವಿಲ್ ಬಿ ಮೈನ್. ಹೋಪ್ ಇಸ್ ಲೈಫ್. ಹೋಪ್ ಕಳ್ಕೊಬಾರ್ದು. ಯಾವುದೇ ಸಮಸ್ಯೆ, ಎಲ್ಲರೂ ಕಷ್ಟ ಇರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗ್ಬೋದು, ಏನೇ ಪ್ರಾಬ್ಲಮ್ ಆದರೂ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಸರ್. ಆ ಸೊಲ್ಯೂಷನ್ ಹುಡ್ಕೊಂಡು ಹೋಗ್ಬೇಕು. ಆಮೇಲೆ ಕೂಲ್ ಮೈಂಡಿಂದ ಯೋಚನೆ ಮಾಡಬೇಕು. ನಿಮಗೆ ಒಂದು ಸೊಲ್ಯೂಷನ್ ಸಿಕ್ಕತ್ತೆ ಸರ್. ಯಾವಾಗ ಅವರು ಕೂಲ್ ಮೈಂಡಲ್ಲಿ ಸಡನ್ ಡಿಸಿಷನ್ಸ್ ಯಾವತ್ತೂ ಅಷ್ಟೇ ಸರ್, ಕೋಪದಲ್ಲಿ ನೀವು ಏನು ಡಿಸಿಷನ್ ತೊಗೊತೀರಿ ದಟ್ ವಿಲ್ ಆಲ್ವೇಸ್ ಬಿ ರಾಂಗ್. ಕೌಂಟ್ ಮಾಡಿ, ಕೋಪ ಜಾಸ್ತಿ ಬಂತ 9, 8, 7, 6, 5 ಕೌಂಟ್ ಮಾಡ್ತಾ ಹೋಗಿ. 1, 0 ಅಂತ ಬಂದಾಗ ಕೂಲ್ ಆಗೋದು. ದೆನ್ ಯು ಟೇಕ್ ಅ ಡಿಸಿಷನ್ ದಟ್ ವಿಲ್ ಬಿ ಆಲ್ವೇಸ್ ರೈಟ್. ಕೆಲವರು ಮಾಡಲ್ಲ, ಪಾಪ ಒತ್ತಡ, ಅದು ಸೂಸೈಡ್ ಮಾಡ್ಕೊಳ್ಳೋದು ಎಲ್ಲ ಯಂಗ್ಸ್ಟರ್ಸ್ಗೆ ಮಾಡ್ಕೊಂಡ್ಬಿಡ್ತಾರೆ. ಇದೇ ಪ್ರಾಬ್ಲಮ್ ಅವ್ರಿಗೆ. ದೇ ಕಾಂಟ್ ಟೇಕ್ ದ ಸ್ಟ್ರೆಸ್. ಒಳ್ಳೆ ಮಾತಿದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಲೈಫಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಅಫ್ಕೋರ್ಸ್ ಅವ್ರವ್ರ ಲೈಫಲ್ಲಿ ಅವ್ರು ಕಷ್ಟಪಟ್ಟಿರ್ತಾರೆ. ಬಟ್ ತಾಳ್ಮೆ ಇರಬೇಕು ಸರ್. ಎಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ತಾಳ್ಮೆ ಇರಬೇಕು ಸರ್.
ತಾಳ್ಮೆ ಇದ್ರೆ ಜೀವನ, ಅದೇ ನಿನ್ನ ಜೀವನ. ನಿನ್ನ ಹಣೆ ಬರದಲ್ಲಿ ಬರ್ದಿರ್ತಾವೆ ಸರ್, ಅದನ್ನ ಯಾರ ಕೈಲಿ ತಪ್ಸೋಕ್ಕಾಗಲ್ಲ, ಬಂದೇ ಬರುತ್ತೆ. ಆಕಾಶ ನೋಡೋಕ್ಕೆ ಯಾರಿಗಾದ್ರೆ ಏನು ಸರ್, ನೀನು ಕರೆಕ್ಟಾಗಿದೆಯಾ ಅಷ್ಟೇ. ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ಸರ್. ನಾನಿಷ್ಟು ಒಂದು 2-3 ನಂದು ಎಲ್ಲರಿಗೂ ಆಸೆ ಇರುತ್ತೆ, ಕೇಳ್ಕೊಂಡಿರ್ತಾರೆ, ಅದಾಗಲಿಲ್ಲ ಬಿಟ್ಬಿಡೋಕೆ ದೇವ್ರಿಗೆ, ಆಯ್ತಪ್ಪ ಅದಕ್ಕಿಂತ ಬೆಟ್ರು ನೀನು ಚೆನ್ನಾಗಿ ಇಟ್ಟಿರ್ಬೋದು ನನ್ನ, ಏನೋ ಅದಕ್ಕಿಂತ ನಾನೇನೋ ಕೇಳಿದ್ದೆ, ಒಂದು ಕಾರ್ ಕೇಳಿದ್ದೆ, ನೀನೊಂದು ಬಂಗ್ಲೆನೂ ಕೊಡ್ತಿರ್ಬೋದು ನನಗೆ. ಕರೆಕ್ಟ್. ಸೊ ಆ ಥರ ಒಂದು ಮಾರುತಿ ಕಾರ್ ಕೇಳಿದೆ, ನೀನು ಬೆಂಜೋ ಕೊಡ್ಬೋದು ಅಲ್ವಾ. ಸೊ ಲೀವ್ ಇಟ್ ಯು ಗಾಡ್, ಬಿಟ್ಬಿಡಿ ದೇವರು, ಅವನೇ ಹುಟ್ಟಿಸಿದ್ದಾನೆ, ಹುಟ್ಟಿಸಿದವನು ಹುಲ್ಮೇಯಿಸದೇ ಇರ್ತಾನೆ ಸರ್. ಕರೆಕ್ಟ್. ಗುಡ್. ಒಂದು ಪಾಸಿಟಿವ್ ಅಪ್ರೋಚ್, ನಮಗೂ ಕೂಡ ಅದು ಖುಷಿ ಆಯಿತು. ಆ್ಯಂಡ್ ಹರಿಕಥೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ವೆರಿ ಮಚ್, ಥ್ಯಾಂಕ್ ಯು. ಹರಿಕಥೆಯ ಈ ಎಪಿಸೋಡ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಮಗದೊಂದು ಎಪಿಸೋಡಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ನೀವೆಲ್ಲರೂ ಕೂಡ ನೋಡಿದ್ದಕ್ಕೆ. ರವಿ ಚೇತನ್ ಅವ್ರನ್ನ ಒಂದು ಪ್ರೀತಿಯ ಗೌರವದೊಂದಿಗೆ ಕಳಿಸ್ಕೊಡಕ್ಕೆ ಬಯಸ್ತೀನಿ ನಾನು. ಥ್ಯಾಂಕ್ ಯು. ಓಕೆ, ನನ್ನ ಕೈಯಲ್ಲೊಂದು ಪೇಂಟಿಂಗ್ ಇದೆ. ಈ ಪೇಂಟಿಂಗ್ನ ಕಲಾಲೋಹ ಸಂಸ್ಥೆಯನ್ನು ನಡೆಸುವಂಥ ಡಾಕ್ಟರ್ RS ಚೇತನ ಈ ಪೇಂಟಿಂಗ್ ಮಾಡಿ ಇದನ್ನು ರವಿಚೇತನ್ ಅವ್ರು ಕೊಡಬೇಕು ಅಂತ ನಿಮ್ಗೊಂದು ನೋಟ್ ಕೂಡ ಬರೆದಿದ್ದಾರೆ ಹಿಂದ್ಗಡೆ, ಅಲ್ಲಿಂದ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ಲೈನ್ ಈ ಲೈನ್ ಓದಿ. ಟು ರವಿಚೇತನ್, ದಿ ವರ್ಸಟೈಲ್ ಐಕಾನ್ ಇನ್ ದ ಸಿನಿಮಾ ಇಂಡಸ್ಟ್ರಿ. ಅಲ್ವಾ? ಸೊ ವರ್ಸಟೈಲ್ ಆಕ್ಟರ್ ಇನ್ ಸಿನಿಮಾ ಇಂಡಸ್ಟ್ರಿ ರವಿಚೇತನ್ ಅವರಿಗೆ ಒಂದು ನೋಟ್ ಬರೆದು ಡಾಕ್ಟರ್ RS ಚೇತನ ಫ್ರಮ್ ಕಲಾಲೋಹ ಕೊಡ್ತಿದ್ದಾರೆ. ನಿಮ್ಮ ಬದುಕಲ್ಲಿ ಹೇಗಾಗಿದೆ ಅಂದರೆ, ಸೋತ್ರಿ, ಗೆದ್ರಿ, ಯಾವುದರಿಂದನೋ ಹುಡ್ಕೊಂಡು ಹೋದ್ರಿ, ಸಿಗಲಿಲ್ಲ, ಮತ್ತಾವುದೋ ನಿಮ್ಮನ್ನು ಹುಡ್ಕೊಂಡು ಬಂತು, ಅದು ನಿಮ್ಗೆ ಕೈ ಹಿಡಿತು, ಇನ್ಯಾವುದೋ ಏನೇನೋ ಆಗಬೇಕು ಅಂದ್ಕೊಂಡಿದ್ರಿ. ಹಂಗೆ ನೋಡೋಕೆ ಹೋದರೆ ನೀವು ಕರ್ನಾಟಕವನ್ನು ಅಂಡರ್ 18 ಶಟ್ಲ್ ಬ್ಯಾಡ್ಮಿಂಟನಲ್ಲಿ ಪ್ರತಿನಿಧಿಸಬೇಕಾದಂಥ ಒಬ್ಬ ವ್ಯಕ್ತಿ. ಇದನ್ನು ಹೇಳಲೇ ಇಲ್ಲ ಇಂಟರ್ವ್ಯೂಲಿ, ಈಗ ನೆನಪಾಯ್ತು ನನಗೆ, ಬಿಕಾಸ್ ಬೀಯಿಂಗ್ ಎ ಶಟ್ಲರ್ ಅದನ್ನು ಹೇಳಲೇಬೇಕು. ಕರೆಕ್ಟ್ ಅಲ್ವ ಚೇತನ್? ಆದರೆ ಅದು ಆಗಲಿಲ್ಲ ಬಿಕಾಸ್ ಆಫ್ ಮೆನಿ ರೀಸನ್, ಹಂಗೆ ನೋಡೋಕೆ ಹೋದರೆ. ಸೊ ಹಾಗಾಗಿ ಇಡೀ ಬದುಕು ಒಂಥರ ಅಬ್ಸ್ಟ್ರಾಕ್ಟ್ ಆಗೆಲ್ಲ ಮೂವ್ ಆಯ್ತಲ್ಲ. ಸೊ ನಿಮ್ಗೊಂದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಕೊಟ್ಟಿದ್ದಾರೆ ಅವರು. ಹೌದಾ? ಸಿ ದಿಸ್ ಹೇಗೆ ಅನಿಸ್ತು ಅಂತ. ದಿಸ್ ಇಸ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಟು ರವಿಚೇತನ್ ಬೈ ಡಾಕ್ಟರ್ ಚೇತನ. ದಿಸ್ ಇಸ್ ಲೈಫ್. ದಿಸ್ ಇಸ್ ಲೈಫ್. ಒಂದು ಪಿಕ್ ನಿಮ್ಗೊಂದು ಪ್ರೀತಿಯಿಂದ ಅದು ಅವ್ರು ಅಫ್ಕೋರ್ಸ್ ಕೊಟ್ಟಿದ್ದಾರೆ. ಅದನ್ನು ನೀವು ಒಂದು ಬಿಗ್ ನೋಟ್ ಫಾರ್ ಯು. And you know what? My favorite color is red. ಚೇತನ ಅವರೇ ನೋಡಿ, ಥ್ಯಾಂಕ್ಸ್ ಹೇಳ್ಬಿಡಿ ಅವ್ರಿಗೆ, ಗೊತ್ತಿಲ್ಲ. ಥ್ಯಾಂಕ್ ಯು ಡಾಕ್ಟರ್ ಚೇತನ. ಡಾಕ್ಟರ್ ಚೇತನ್ ಅವರೇ, ಇಂಥ ವಂಡರ್ಫುಲ್ ಪೇಂಟಿಂಗ್, ತುಂಬ ಅರ್ಥ ಇದೆ ಈ ಪೇಂಟಿಂಗಲ್ಲಿ. ಆ್ಯಂಡ್ ನನ್ನ ಫೇವ್ರೆಟ್ ಕಲರ್ ರೆಡ್ ಆ್ಯಂಡ್ ಗೋಲ್ಡ್ ಎರಡೂ ಇದೆ ಇದರಲ್ಲಿ. ನಮ್ಮ ಫೇವ್ರೆಟ್ ಕಲರ್ ರೆಡ್, ಬಿಕಾಸ್ ನಮ್ಮ ಲೋಗೋ ರೆಡ್, ಗೋಲ್ಡ್ ಲೋಗೋದಲ್ಲಿ ಗೋಲ್ಡ್ ಇದೆ. ಹೌದಾ? ಹೌದು, ಆಫ್ ಕೋರ್ಸ್. ಇಟ್ಸ್ ನೈಸ್. ಇನ್ಫ್ಯಾಕ್ಟ್ ನನ್ನ ಕಾರು ರೆಡ್ ಸಿಗಲಿಲ್ಲ, ಇಲ್ಲ ಅಂದರೆ ನನ್ನ ಕಾರ್ ರೆಡ್. ನೈಸ್ ನೈಸ್, ಥ್ಯಾಂಕ್ ಯು. ಓಕೆ, ಮತ್ತೊಂದು ನಾನು ಪ್ರತಿ ಸರಿ ನಮ್ಮ ನ್ಯೂಸೋ ನಮ್ಮ ಚಾನಲ್ಗೆ ಬರುವಂಥ ಅತಿಥಿಗಳನ್ನು ಈ ಮೂಲಕ ಥ್ಯಾಂಕ್ ಯು ಹೇಳ್ತೀನಿ. ಒಬ್ಬ ಅದ್ಭುತವಾದಂಥ ಪೇಂಟರ್, ಇದನ್ನು ಅವ್ರ ಹತ್ರ ಮಾಡಿಸ್ತೀವಿ ನಾವು, ಮುರುಗೇಶ್ ಅಂತ. ಓಹ್, ವೆರಿ ನೈಸ್. ದಿಸ್ ಇಸ್ ರವಿಚೇತನ್. ವೆರಿ ನೈಸ್. ದಿಸ್ ಇಸ್ ಫಾರ್ ಯು RC. ಥ್ಯಾಂಕ್ ಯು. ಥ್ಯಾಂಕ್ ಯು ಮುರುಗೇಶ್ ಅವರ. ಹೌದು ಮುರುಗೇಶ್. ಥ್ಯಾಂಕ್ ಯು ಮುರುಗೇಶ್. ನನ್ನ ಲೈಫಲ್ಲಿ ಇದು ಸೆಕೆಂಡ್ ಪೇಂಟಿಂಗು. ಇದು ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಒಬ್ಬ ಸ್ಕೆಚ್ ಮಾಡಿದರು. ಅಂದರೆ ನಾನು ಒಂದು ಉತ್ತರ ಕರ್ನಾಟಕದಲ್ಲಿ ಭಾಷಣ ಮಾಡ್ತಾ ಇದ್ದೆ, ಆ ಟೈಮಲ್ಲಿ ಮುಂದೆ ಕೂತ್ಕೊಂಡು ಸ್ಕೆಚ್ ಮಾಡಿ ಕೊಟ್ಟರು ನನಗೆ. ಅದೊಂದು ನಾನು ಮನೇಲಿಟ್ಟಿದ್ದೀನಿ. ದಟ್ ಈಸ್ ಮೈ ಫಸ್ಟ್ ಪೆನ್ಸಿಲ್ ಸ್ಕೆಚ್ಚಲ್ಲಿ ಮಾಡಿದರು. ಆ್ಯಂಡ್ ಅದಾದಮೇಲೆ ಕಲರ್ಫುಲ್ಲಾಗಿ ಪೇಂಟ್ ಮಾಡಿ ಕೊಟ್ಟಿದ್ದು ನನ್ನ ಲೈಫಲ್ಲಿ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಒನ್. ಥ್ಯಾಂಕ್ ಯು ವೆರಿ ಮಚ್. ನೈಸ್. ನಿಮ್ಗೆ ಎಷ್ಟು ಕೊಟ್ಟರು ಕಡಿಮೆನೆ ನಾವು ಹಂಗೆ ನೋಡೋಕೆ ಹೋದರೆ. ನೀವು ಬರ್ತೀರಾ ಅಂತ ಅಫ್ಕೋರ್ಸ್ ತಾಜಾ ಮಿಠಾಯಿ ಕಡೆಯಿಂದ, ಕೇಕ್ ವಾಲ. ಅಫ್ಕೋರ್ಸ್ ಮನೇಲಿ ಮಕ್ಕಳಿದ್ಮೇಲೆ ಇವೆಲ್ಲ ಇಷ್ಟಪಡೋರು ಅಂತ. ವೆರಿ ಹೆಲ್ದಿ ಡ್ರೈ ಫ್ರೂಟ್ಸ್ ಕೇಕಿಂದ ಹಿಡಿದು ಬಿಸ್ಕೆಟ್ಸ್ ಕುಕೀಸಿಂದ ಹಿಡಿದು ನಿಮಗೋಸ್ಕರ. ಪ್ಲೀಸ್. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. ಯಾವಾಗಲೂ ಇದೇ ಎನರ್ಜಿ, ಇದೇ ಖುಷಿ ಯಾವಾಗಲೂ ಇರುತ್ತೆ. ಇದ್ದೇ ಇರುತ್ತೆ ಸರ್. ಬಿಕಾಸ್ ನನ್ನ ಫಿಸಿಕ್ ನಿಮಗೂ ಗೊತ್ತು, ನೀವು ಅಷ್ಟೇ. ಯು ಲುಕ್ ವೆರಿ ಯಂಗ್ ಅಂಡ್ ವೆರಿ ಯು ಲುಕ್ ವೆರಿ ಯಂಗ್ ಅಂಡ್ ವೆರಿ ಎನರ್ಜೆಟಿಕ್. ಯಾಕೆಂದ್ರೆ ಬಿಕಾಸ್ ಆಫ್ ಶಟಲ್. ಸೊ ವಿ ಬೋತ್ ಆರ್ ಶಟಲ್ ಪ್ಲೇಯರ್ಸ್. ಕರೆಕ್ಟ್. ಸೊ ನೀವು ಅದ್ಭುತವಾಗಿ ಆಡ್ತೀರಿ. ಥ್ಯಾಂಕ್ ಯು ಸರ್. ವಿ ನೀಡ್ ಯುವರ್ ಸಪೋರ್ಟ್. ಆಲ್ವೇಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್.